ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಧನ್ಯವಾದ. ಆಲ್ಮೋಸ್ಟ್ ಆಲ್ ಆಫ್ ಯು ವರ್ ಆನ್ ಟೈಮ್ and thank you sir for joining us today. And today will be a very informal candid discussion. ಇದೊಂಥರ ಸಿನಿಮಾ ಕಟ್ಟೆ ಇದ್ದಂಗೆ, ಕಟ್ಟೆಯಲ್ಲಿ ಕೂತ್ಕೊಂಡು ಹರಟೆ ಹೊಡೆದಂಗೆ, but at the same time it should be very productive and informative to all of you and to our YouTube listeners also. Sir, on that note, there is no ಅಂದರೆ ಒಂದು ಶೆಡ್ಯೂಲ್ ಇಲ್ಲ. ಫಸ್ಟ್ ಇದೇ ಮಾತಾಡ್ಬೇಕು, ಆಮೇಲೆ ಅದೇ ಮಾತಾಡಬೇಕು, and there is no set of questions. We can go with the flow. We can start off with your opening remarks, sir. So okay, thank you very much for coming. Andre what I thought is we'll keep it andre ಏನು ಮಾಡೋಣ, exclusively I'll talk for the filmmakers. Wonderful. So not for Wonderful. the audience. Okay, ನಾನು ಅನ್ಕೋತೀನಿ you all are full time filmmakers and no plan pursuing the career in films ಅಲ್ಲ. ಸೊ ಆ ರೀತಿ ಹೋಗೋಣ. Perfect. ಸೊ ಜನರಲಿ ಏನಾಗುತ್ತೆ, ಅದರ್ ಇಂಟರ್ವ್ಯೂಸ್ ಅಂಡ್ ಆಲ್ ವಿಲ್ ಟ್ರೈ ಟು ಕವರ್ ದ ಲಾರ್ಜರ್ ಆಡಿಯನ್ಸ್. ಸೊ ಇಲ್ಲಿ ಆ ರೀತಿ ಬೇಡ. ವಿಲ್ ಎಕ್ಸ್ಕ್ಲೂಸಿವ್ಲಿ ಗೋ ಹೂ ಎವರ್ ವಾಂಟ್ಸ್ ಟು, ಅಂದ್ರೆ ಕರಿಯರ್ ಯಾರು ಪರ್ಸ್ಯೂ ಮಾಡ್ಬೇಕಂತಿದ್ದಾರೆ ಆ ರೀತಿ ಮಾತಾಡೋಣ. ಸೊ ನನ್ನ ಬಗ್ಗೆ ಏನ್ ಹೆಚ್ಚಿಗೆ ಮಾತಾಡೋದು ಬೇಡ. ಇಟ್ಸ್ ದ ಥರ್ಡ್ ಫಿಲ್ಮ್ ಅಂಡರ್ ಆರ್ ಪ್ರೊಡಕ್ಷನ್ ವಿಚ್ ರಿಲೀಸ್ ಅಂಡರ್ ಡೀಸ್ ಫಿಲ್ಮ್ಸ್. ಫಸ್ಟ್ ಫಿಲ್ಮ್ ಆಯನ, ಸೆಕೆಂಡ್ ಹೊಸ ದಿನಚರಿ ನಾನು ಪ್ರೊಡ್ಯೂಸ್ ಮಾಡಿದ್ದು, ನನ್ನ ಅಸೋಸಿಯೇಟ್ಸ್ ಡೈರೆಕ್ಟ್ ಮಾಡಿದ್ದು, ಅಂಡ್ ಥರ್ಡ್ ಇಸ್ ಗ್ರೇ ಗೇಮ್ಸ್ ನಾನು ಡೈರೆಕ್ಟ್ ಮಾಡಿದ್ದು, ನಾನು ಕೋ ಪ್ರೊಡ್ಯೂಸರು, ನಮ್ಮ ಬ್ಯಾನರಲ್ಲಿ ಆಗಿರೋದು. ಇದಿಷ್ಟು ಬ್ಯಾಕ್ ಗ್ರೌಂಡ್. ಫ್ರೈಡೇ ಇಸ್ ಇನ್ ಪ್ರೋಗ್ರೆಸ್. ಈಗ ಪ್ರೀ ಪ್ರೊಡಕ್ಷನ್ ಒಂದು 50% ಮುಗಿದಿದೆ ಅದರದ್ದು. ಸೊ ದೆನ್ ವಿ ಮೈಟ್ ಗೋ ಆನ್ ಫ್ಲೋರ್. ಆ ಥರದ್ದೇ ಪ್ಲಾನಿಂಗ್ ನಡೀತಾ ಇದೆ. ಬೇಸ್ಡ್ ಆನ್ ದ ಕರೆಂಟ್ ರಿಸಲ್ಟ್ಸ್ ಐ ಆಮ್ ಕಂಟೆಂಪ್ಲೇಟಿಂಗ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಪಾತ್ ಟು ಗೋ ಫಾರ್ವರ್ಡ್. ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಏನು ಓಪನ್ ಆಗಿ ಕ್ಯಾಂಡಿಡ್ ಆಗಿ ಮಾಡ್ತೀನಿ. ದ ಹೋಲ್ ಐಡಿಯಾ ಇಸ್ ಯು ಗೆಟ್ ಎನ್ ಐಡಿಯಾ ಏನು ನಡೀತಾ ಇದೆ ಅಂತ. ಸುಮ್ಮನೆ ಔಟ್ಸೈಡರ್ ಹಾಗೆ ನಿಮ್ಮನ್ನು ಔಟ್ಸೈಡರ್ ಆಗಿ ಮಾತಾಡೋದು ನನಗೆ ಮನಸ್ಸಿಲ್ಲ. ಐ ವಿಲ್ ಕೀಪ್ ಇಟ್ ವೆರಿ ವೆರಿ ಕ್ಯಾಂಡಿಡ್. ಏನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಲಾಸ್ಟ್ 6-7 ಇಯರ್ಸಿಂದ ನಾನು ನೋಡಿದ್ದು, ಈಗ ನಡೀತಾ ಇರೋದು, ಅದ್ರ ಬಗ್ಗೆ ಮಾತಾಡೋಣ. ಸೊ ಹೇಗೆ ಹೋಗೋಣ ಈಗ? ಲೈಕ್ ಸರ್, ವೆನ್ ಯು ಸೆಡ್ ಏನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅಂದಾಗ ಐ ವಾಂಟೆಡ್ ಟು ಟಚ್ ಬೇಸ್ ಆನ್ ದಿಸ್. ಸಿನಿಮಾಗಳು, ಎಸ್ಪೆಷಲಿ ಹೊಸಬರು ಸಿನಿಮಾಗಳು ವರ್ಕ್ ಆಗ್ತಿಲ್ಲ ಅಂತ ಒಂದು ಅಲಿಗೇಷನ್ ಇದೆ. ಅಂಡ್ ಇನ್ನೊಂದು ಅಲಿಗೇಷನ್ ಏನಂದ್ರೆ ಪ್ರೆಸೆಂಟರ್ಸ್ ಇದ್ರೆ ವರ್ಕ್ ಆಗತ್ತೆ ಅನ್ನೋದು ಇನ್ನೊಂದು ಅಲಿಗೇಷನ್ಸ್ ಇದೆ. ಅಥವಾ ಅಲಿಗೇಷನ್ ಅನ್ನೋದಕ್ಕಿಂತ ಒಂದು ವಾದ ಇದೆ. ಇವಾಗ ಫಾರ್ ಇನ್ಸ್ಟೆನ್ಸ್ ಲಾಸ್ಟ್ ಇಯರ್ ನೋಡಿದ್ರೆ ಗೆದ್ದಿರೋ ಚಿತ್ರಗಳು ಡೇರ್ ಡೆವಿಲ್ ಮುಸ್ತಫಾ ಇರ್ಬೋದು, ಬ್ಯಾಕ್ ಬೈ ಡಾಲಿ ಪಿಕ್ಚರ್ಸ್, ಅಥವಾ ಹಾಸ್ಟೆಲ್ ಹುಡುಗರು ಇರ್ಬೋದು, ಬ್ಯಾಕ್ ಬೈ ಪರಂವಾ, ಪ್ರೆಸೆಂಟೆಡ್ ಬೈ ಪರಂವಾ, ಅಥವಾ ಆಚಾರ್ ಅಂಡ್ ಕೋ ಇರ್ಬೋದು, ಅದು PRK ಸಂಸ್ಥೆಯಿಂದ ಬಂದಿರೋದು. ಸೊ ಅವಾಗ ಒಂದು ವಾದ ಬಂತು, ಇಲ್ಲ ಒಳ್ಳೆ ಚಿತ್ರಗಳ ಜೊತೆಯಲ್ಲಿ ಒಂದು ಹೆಸರಾಂತ ಪ್ರೊಡಕ್ಷನ್ ಹೌಸ್ ಜೊತೆಲಿ ನಿಂತು ಪ್ರೆಸೆಂಟ್ ಮಾಡಿದಾಗ ಇಟ್ ವುಡ್ ಬಿ ವೆರಿ ಈಸಿಯರ್ ಟು ರೀಚ್ ದ ಆಡಿಯನ್ಸ್ ಅಂದ್ಬಿಟ್ಟು ಈ 3 ಚಿತ್ರಗಳು ತುಂಬಾನೇ ಹೆಸರು ಮಾಡ್ತು ಹೋದ ವರ್ಷ. ಬಟ್ ಆನ್ ದ ಕಾಂಟ್ರರಿ ಇದನ್ನ ಬ್ರೇಕ್ ಮಾಡಕ್ಕೆ ಈ ವರ್ಷ ದೇರ್ ಇಸ್ ದ ಶಾಕಾಹಾರಿ, ದೇರ್ ವಾಸ್ ಬ್ಲಿಂಕ್, which did not have any renowned production houses presenting their film. So ಈ presenting ಅನ್ನೋ ಕಲ್ಚರ್ ಬಂದಾಗ what's your take on this, sir? Are is it very much required at ಇಲ್ಲ I don't believe in this. Bachelor Party is a Paramount production ಅಲ್ಲ. ಸೊ ಎಕ್ಸೆಪ್ಷನ್ಸ್ ಅಲ್ಲೇ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಏನಾಗಿದೆ ಅಂತ. ಬಟ್ ಐ ಡೋಂಟ್ ಗೆಟ್ ಇನ್ ಟು ದ್ಯಾಟ್, ಅದಕ್ಕೆ ಬೇಡ. ಸೊ ನಾನು ಒಂದು ಐ ವಿಲ್ ಜಸ್ಟ್ ಗಿವ್ ಒನ್ ಸ್ಟ್ಯಾಟಿಸ್ಟಿಕ್ಸ್, ಯಾಕಂದ್ರೆ ನಿಮಗೆಲ್ಲ ಅರ್ಥ ಆಗಲಿಕ್ಕೆ. ಒಂದು ಬಿಕಾಸ್ ಐ ಆಮ್ ಎನ್ ಇಂಜಿನಿಯರ್, ಸೊ ಅದೇ ರೀತಿ ತಲೆ ಓಡುತ್ತೆ ನಮ್ಮದು. ಬಟ್ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ಬ್ರೀಫ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, 2006 ಮುಂಗಾರು ಮಳೆ ಬಂತು. ಅವಾಗ ನಾವೆಲ್ಲ IT ಇದ್ವಿ, ಯೂಟ್ಯೂಬ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ನಾನು ಫಸ್ಟ್ ಡೇ ಹೋಗಿ ನೋಡಿದ್ದೆ. ಅದು ದೆರ್ ವಾಸ್ ಅ ಫ್ರೆಂಡ್ ಹೂ ವಾಸ್ ಅ ಫಿಲ್ಮ್ ಬಫ್. ಅವನು ಫೋರ್ಸ್ ಮಾಡಿದ್ದಕ್ಕೆ ನೈಟ್ 9 o'clock ಶೋ ಹೋಗಿದ್ವಿ. ನಮಗೆ ಯೋಗರಾಜ್ ಭಟ್ ಯಾರು ಅಂತ ಗೊತ್ತಿರಲಿಲ್ಲ, ಗಣೇಶ್ ಯಾರು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಐ ವಾಚ್ಡ್ ಇಟ್ ನೆಕ್ಸ್ಟ್ ಡೇ ಅಗೇನ್ ಒನ್ ಮೋರ್ ಟೈಮ್. ಇನ್ನೊಂದ್ಸಲ ನೋಡಿದೆ, ಎಲ್ರಿಗೂ ಹೇಳಿದೆ. ಸೊ ಆ ರೀತಿ ಆ ಫಿಲ್ಮು ಬೈ ಸ್ಯಾಟರ್ಡೆ ಸಂಡೇ ಬ್ಲ್ಯಾಕಲ್ಲಿ ಟಿಕೆಟ್ ಮಾರ್ತಾ ಇತ್ತು. ಫ್ರೈಡೇ ಏನೂ ಇರಲಿಲ್ಲ ಥಿಯೇಟ್ರಲ್ಲಿ ನಾನು ಫಸ್ಟ್ ಡೇ ಹೋದಾಗ. ಅಲ್ಲಿಂದ ಸ್ಯಾಟರ್ಡೆ ಸಂಡೇ ಅದು ಇದಾಯಿತು. ಸೊ ಆ ಒಂದು ಫಿಲ್ಮ್ ಕಲ್ಚರ್ ಬೇರೆ ಇತ್ತು. ನಾವು ಯು ಕಟ್ ಟು ಡೈರೆಕ್ಟ್ಲಿ 2013 ಲೂಸಿಯಾ ಬರುತ್ತೆ. ಲೂಸಿಯಲ್ಲಿ ಪವನ್ ಏನು ಮಾಡ್ತಾರೆ, ಜನರಿಂದ ಹಣ ತಗೊಂಡು ಫಿಲ್ಮ್ ಮಾಡಿ ಫಿಲ್ಮನ್ನು ರಿಲೀಸ್ ಮಾಡ್ತಾರೆ, ಅ ನ್ಯೂ ವೇವ್. ಸೊ ಈ ಟೈಮಲ್ಲಿ ಏನಂತಂದರೆ ಕನ್ನಡದಲ್ಲಿ ಅರೌಂಡ್ 100 ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು. ಆ್ಯಕ್ಚುಲಿ ಮುಂಗಾರು ಮಳೆ ರಿಲೀಸ್ ಆದಾಗ ಅರೌಂಡ್ 60-80 ಫಿಲ್ಮ್ಸ್ ಅಷ್ಟೇ ರಿಲೀಸ್ ಆಗ್ತಾ ಇತ್ತು, ಸಮ್ವೇರ್ ಬಿಟ್ವೀನ್ 60 to 80. ಲೂಸಿಯಾ ಬಂದಾಗ ಐ ಥಿಂಕ್ 120 ಫಿಲ್ಮ್ಸ್ ರಿಲೀಸ್ ಆಗ್ತಾ ಇತ್ತು. ಅಂದರೆ ಸಿನಿಮಾಗೆ ಒಂದು ಅಟೆನ್ಷನ್ ಇತ್ತು.
ಸೋಷಿಯಲ್ ಮೀಡಿಯಾ ಇರಲಿಲ್ಲ, OTT ಇರಲಿಲ್ಲ. ಸಿನಿಮಾಗೆ ಒಂದು ಅಟೆನ್ಷನ್ ಇತ್ತು. ಓಕೆ, ಏನೋ ಬರ್ತಾ ಇದೆ ಅಂದರೆ ಒಂದಷ್ಟು ಜನ ಅದನ್ನು ನೋಟಿಸ್ ಮಾಡ್ತಾ ಇದ್ರು ಮತ್ತು ಅವರು ಚಾನ್ಸ್ ತೊಗೊಳ್ತಾ ಇದ್ರು ಹೋಗಿ ಸಿನಿಮಾ ನೋಡಲಿಕ್ಕೆ. ಸೊ ಅದು ಆದಮೇಲೆ 120 ಫಿಲ್ಮ್ ಇತ್ತು. ದೆನ್ ರಂಗಿತರಂಗ ಬಂತು. ನಾನು ಒಂದು ಮೈಲ್ ಸ್ಟೋನ್ಸ್ ಹೇಳ್ತಾ ಇದ್ದೀನಿ ಕನ್ನಡದ್ದು. ಅರೌಂಡ್ 140 ಫಿಲ್ಮ್ಸ್ ಅನ್ನು ರಿಲೀಸ್ ಆಯ್ತು ಆ ವರ್ಷ. 2015 ಅಲ್ಲಿ ಬಂದಿದ್ದು, 2015 ರಂಗಿತರಂಗ. ಸೊ ಅಲ್ಲಿ ಇನ್ನೂ ಅವಾಗ ಅಟೆನ್ಷನ್ ಇತ್ತು. ಮತ್ತು ಇವೆರಡೂ ಫಿಲ್ಮ್ ಏನು ಮಾಡ್ತು ಅಂತಂತಂದರೆ ತುಂಬ ಜನರಿಗೆ ಕನ್ವಿನ್ಸ್ ಮಾಡ್ತು ಎಲ್ಲರೂ ಸಿನಿಮಾ ಮಾಡ್ಬೋದು ಅಂತ. ಸೊ ನಾವೆಲ್ಲ ಅವಾಗ IT-ಯಲ್ಲಿದ್ವಿ. ನಾನು ಇನ್ಫೋಸಿಸಲ್ಲಿದ್ದೆ. ನಾನು ಒಂದು ದಿನ ಸೆಟ್ಗೆ ಹೋಗಿರಲಿಲ್ಲ. ವಿ ಆಲ್ ಡಿಸೈಡೆಡ್ ಟು ಕಮ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ವಿತ್ ನೋ ಎಕ್ಸ್ಪೀರಿಯನ್ಸ್. ನಮ್ಮ ರೀತಿ ತುಂಬ ಜನ ಪ್ರೊಡ್ಯೂಸರ್ಸು, ತುಂಬ ಜನ ಟೆಕ್ನಿಷಿಯನ್ಸ್, ಅಂದರೆ ಟೆಕ್ನಿಷಿಯನ್ಸ್ ಐ ಮೀನ್ ಹಿಯರ್ ಇಸ್ ರೈಟರ್ ಡೈರೆಕ್ಟರ್ಸ್. ಓಕೆ, ಇವ್ರು ಎಲ್ಲರೂ ಡಿಸೈಡ್ ಮಾಡಿದರು ಬರಲಿಕ್ಕೆ, ಇಂಡಸ್ಟ್ರಿಗೆ ಬರಲಿಕ್ಕೆ. ಸೊ ನೀವು 2016 ನೋಡಿದರೆ 2016 180 ಫಿಲ್ಮ್ ರಿಲೀಸ್ ಆಗುತ್ತೆ. ಅದರಲ್ಲಿ ಕಿರಿಕ್ ಪಾರ್ಟಿ ಒಂದು ಅಗೇನ್ ಗಿವ್ಸ್ ಕಾನ್ಫಿಡೆನ್ಸ್ ಟು ದ ನ್ಯೂ ಕಮರ್ಸ್ ದ್ಯಾಟ್ ಇಲ್ಲ, ಒಂದು ಚಿಕ್ಕ ಬಜೆಟಲ್ಲಿ ಫಿಲ್ಮ್ ಮಾಡಿ ನೀವು 40-50 ಕೋಟಿನೂ ಗಳಿಸ್ಬೋದು ಅಂತ. ಓಕೆ, ಸೊ ಆ ರೀತಿ ಒಂದು ಕಾನ್ಫಿಡೆನ್ಸ್ ಕೊಟ್ಟಾಗ 180 ಫಿಲ್ಮ್ಸ್ ರಿಲೀಸ್ ಆಗುತ್ತೆ 2016. 2017 ನನ್ನ ಫಿಲ್ಮ್ ರಿಲೀಸ್ ಆಗುತ್ತೆ ಆಯನ. ನಾನೇನು ಮಾಡ್ತೀನಿ, ಜಾಬ್ ಬಿಡ್ತೀನಿ. ಜಾಬ್ ಬಿಟ್ಟು ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೆ. ನಾನು ಯಾವ ಪ್ರೊಡ್ಯೂಸರ್ ಕಡೆ ಹೋಗಲ್ಲ, ಏನೂ ಮಾಡಲ್ಲ, ನಾನು ಫಿಲ್ಮ್ ಮಾಡಿಬಿಡ್ತೀನಿ. ಸೊ 2017ಗೆ ಮಾರ್ಕೆಟು ಇಷ್ಟು ಫ್ಲಡೆಡ್ ಆಗಿತ್ತು, ಇಷ್ಟು ಕ್ರೌಡೆಡ್ ಆಗಿತ್ತು ಅಂತಂದರೆ ಐ ಸ್ಟ್ರಗಲ್ ಟು ರಿಲೀಸ್ ಇಟ್. ಸೊ ನಾವೇನು ಅಂದ್ಕೊಂಡಿದ್ವಿ, 2013-15 ಏನೊಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಸಿನಿಮಾ ಎಂಟರ್ ಆಗಿದ್ವಿ. ಬಟ್ ನಮ್ಮ ಫಿಲ್ಮ್ ರೆಡಿ ಆಗೋದ್ರೊಳಗಡೆ ಮಾರ್ಕೆಟ್ ಸಿನಾರಿಯೋ ಚೇಂಜ್ ಆಗಿತ್ತು. ಓಕೆ, ಸೊ ಅಲ್ಲಿಂದ 2017 ವಿ ಸ್ಟ್ರಗಲ್ಡ್. ನಂದು ಒಂದೇ ವೀಕ್ ಇತ್ತು ಸಿನಿಮಾ, ಅದಕ್ಕೊಂದು ಸ್ಟೇಟ್ ಅವಾರ್ಡ್ ಬಂತು, ಆಮೇಲೆ ನೆಟ್ಫ್ಲಿಕ್ಸ್ ಪಿಕ್ ಮಾಡ್ತು. ಸೊ ದಟ್ ಈಸ್ ಹಿಸ್ಟ್ರಿ. ಅದಕ್ಕೆ ನಾನು ಇಂಡಸ್ಟ್ರಿಯಲ್ಲಿ ಉಳ್ಕೊಂಡೆ, ಮುಂದೆ ಏನಾದರೂ ಮಾಡ್ಬೇಕು ಮತ್ತೆ ಅಂತ. ಸೊ 17 ಹಿಡ್ಕೊಂಡ್ರೆ ಎವ್ರಿ ಇಯರ್ 220 ಫಿಲ್ಮ್ಸ್ ರಿಲೀಸ್ ಆಗ್ತಾ ಇತ್ತು, ವಿಚ್ ಇಸ್ ಡಬಲ್. ಆ್ಯಂಡ್ ದಿಸ್ ಡಬ್ಲಿಂಗ್ ಹ್ಯಾಪನ್ಡ್ ಇನ್ 3 to 4 years. ಸೊ 3 to 4 years ಅಲ್ಲಿ ನಂಬರ್ ಆಫ್ ಫಿಲ್ಮ್ಸ್ ಡಬಲ್ ಆದಾಗ ಸಡನ್ಲಿ ದೇರ್ ಈಸ್ ಅ ವೆರಿ ಇದು ಡೌನ್ಫಾಲ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಆಡಿಯನ್ಸ್. ದ ಸಿನಿಮಾಗಿರುವಂಥ ಒಂದು ರೆಸ್ಪೆಕ್ಟು, ಸಿನಿಮಾಗಿರುವಂಥ ಒಂದು ಅಟೆನ್ಷನ್ನು, ಇಟ್ ಆಲ್ ಫೆಲ್. ಸೊ ದಿಸ್ ಕಂಟಿನ್ಯೂಡ್. 2018 ರೆಕಾರ್ಡ್ ನಂಬರ್, ಐ ಥಿಂಕ್ 245 ಫಿಲ್ಮ್ಸ್. 2019 again 220 films or 230. 2020 and 21 there's a big fall because of the COVID. ಇಷ್ಟರಲ್ಲೇನೆ OTT ಎಂಟರ್ ಆಗಿತ್ತು. And OTT took the center stage in COVID time. So ನಮ್ದೆಲ್ಲ ಏನಂತಂದ್ರೆ, to address your first point, what you talked about, art of selling the cinema, art of selling the film ಅಂತ, ಓಕೆ, which you had put as a agenda point. ಈಗ ಆ ಪಾಯಿಂಟಿಗೆ ನಾನು ಇದನ್ನೆಲ್ಲ ಕನೆಕ್ಟ್ ಮಾಡ್ಬೇಕಂತಂದ್ರೆ, ನಮ್ಮ ಫಿಲ್ಮ್ ಎಲ್ಲ OTT ತಗೊಂಡಾಗ 17 ಇನ್ನೂ ಒಂದು ರೀತಿ ಒಂದು ಡೆಮೋಕ್ರಸಿ ಇತ್ತಲ್ಲಿ. ಈಗ ನೆಟ್ಫ್ಲಿಕ್ಸ್ ಅವಾಗ ತಗೊಳ್ಳುವಾಗ ದೇರ್ ವಾಸ್ ಅ ಸಿಲೆಕ್ಷನ್ ಕಮಿಟಿ, ಆ ಥರದ್ದೊಂದು ಪ್ರೊಸೆಸ್ ಇದೆ. ಐ ನಾಟ್ ಗೆಟ್ ಇನ್ ಟು ದ್ಯಾಟ್ ನಾವು. ಓಕೆ, ಸೊ ಅದರದ್ದೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಪ್ರಕಾರ ಅವ್ರು ಸಿಲೆಕ್ಟ್ ಮಾಡಿದ್ರು ಫಿಲ್ಮ್. ಸೊ ಒಂದು 10-12 ಫಿಲ್ಮ್ ಟೋಟಲ್ ಆಗಿ ಹೋಗಿದೆ ಇಲ್ಲಿವರೆಗೂ, ಕನ್ನಡದಲ್ಲಿ ಹೋಗಿರೋದು ಒಂದು 10-12 ಫಿಲ್ಮ್. ಸೊ ನಾನೇನು ಹೇಳ್ತಿದ್ದೀನಿ ಅಂತಂತಂದರೆ, 2020-21ಗೆ ನಿಮಗೆ OTT ಬರುತ್ತೆ. 2020-21ನಲ್ಲಿ OTT ಕಂಪ್ಲೀಟ್ ಸೆಂಟರ್ ಸ್ಟೇಜ್ ತಗೊಳುತ್ತೆ. ಬಟ್ ಈ ಫಿಲ್ಮ್ ಪ್ರೊಡಕ್ಷನ್ನು ಕಡಿಮೆ ಆಗಲ್ಲ. Then all those films get moved to 2022 and 23, where the record number of films are releasing, including ನಮ್ಮದೇ ಒಂದು ಹೊಸ ದಿನಚರಿ ನಾವು ರಿಲೀಸ್ ಮಾಡಬೇಕಾಯ್ತು 8-9 ಅದರ್ ಫಿಲ್ಮ್ಸ್ ಜೊತೆ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ಡಿಸೆಂಬರಲ್ಲಿ ನಾವು ರಿಲೀಸ್ ಮಾಡಿದ್ವಿ. ಸೊ the whole thing now which has become is there is a huge supply of the films. Huge supply of the films, and that is why this discussion first ನೀವು ಓಪನ್ ಮಾಡಿದ್ರಲ್ಲ ಮಾತು, ಪ್ರೆಸೆಂಟರ್ ಬೇಕಾ ಇದು, ಅದು ಎಲ್ಲ ಸುಳ್ಳು. ಏನಾಗಿದೆ ಅಂತಂದ್ರೆ, ಅದಕ್ಕೊಂದು ಅಟೆನ್ಷನ್ ಸಿಗುತ್ತೆ, ಒಂದು ಕ್ರೆಡಿಬಿಲಿಟಿ ಬರುತ್ತೆ ಸಿನಿಮಾಗೆ. ಬಟ್ ಅಲ್ಟಿಮೇಟ್ಲಿ ಅದು ರನ್ ಆಗೋದು ಆಮೇಲೆ ವರ್ಡ್ ಆಫ್ ಮೌತ್ ಮೇಲೇನೆ. ಬಟ್ ಈಗಿನ ಪ್ರಾಬ್ಲಮ್ ಏನಂತಂದ್ರೆ ದ ಸಪ್ಲೈ. ದ 700 ಫಿಲ್ಮ್ಸ್ ಸೆನ್ಸರ್ ಆಗಿದೆ. ಅದರಲ್ಲಿ 350 to 400 ಐ ಥಿಂಕ್ ಹ್ಯಾವ್ ರಿಲೀಸ್ಡ್ in 2022 and 23, and still there is a backlog of 250 films or anything. So to conclude this point, ಈ ಸಪ್ಲೈ ಎಂಡ್ ಆಗೋವರೆಗೂ, ಅಂದರೆ ಈ ಸಪ್ಲೈ ಕಡಿಮೆ ಆಗೋವರೆಗೂ, ಎಂಡ್ ಬೇಡ, ಸಪ್ಲೈ ಕಡಿಮೆ ಆಗೋವರೆಗೂ
ಈ ಮತ್ತೆ ಡಿಮ್ಯಾಂಡ್ ಬರಲ್ಲ ಸಿನಿಮಾಗಳಿಗೆ. ದಿಸ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಂತ ನನಗನ್ಸುತ್ತೆ. ಓಕೆ, ಸೊ ಅದಕ್ಕೆ ಯು ಹ್ಯಾವ್ ಎನಿ ಕ್ವಶನ್ಸ್ ಆರ್ ಎನಿಥಿಂಗ್ ಯು ಕ್ಯಾನ್? Do you think it's the same scenario in other industries also? Andre number of films have increased in Telugu, Tamil, Malayalam, ಎಲ್ಲ ಕಡೆನೂ ಈಕ್ವಲ್ ರೇಷಿಯೋ ಅಲ್ಲಿ ಇನ್ಕ್ರೀಸ್ ಆಗಿರ್ಬೇಕಾದ್ರೆ ನಮ್ಮಲ್ಲಿ ಮಾತ್ರ ಏನಕ್ಕೆ ವಿ ಆರ್ ಫೇಸಿಂಗ್ ದಿಸ್ ಚಾಲೆಂಜ್ ಅನ್ಸುತ್ತೆ? ಸಿ, ಒಂದು ಐ ಥಿಂಕ್ ಇಟ್ಸ್ ಅ ಕಲ್ಚರಲ್ ಇಶ್ಯೂ, ಸೊ ದೇರ್ ಇಸ್ ನಥಿಂಗ್ ಟು ಪಾಯಿಂಟ್. ಅಂಡ್ ಕನ್ನಡಿಗಾಸ್ ಹ್ಯಾವ್ ಬಿನ್ ಅಂದ್ರೆ ವೆರಿ ಸಿಲೆಕ್ಟಿವ್. ಕನ್ನಡಿಗರು ಯಾವ ಸಿನಿಮಾ ನೋಡ್ತಾರೆ ಅದ್ರ ಬಗ್ಗೆ ವೆರಿ ಸಿಲೆಕ್ಟಿವ್ ಇರ್ತಾರೆ. ಈಗ ತಮಿಳು, ತೆಲುಗು ಅಲ್ಲಿ ಏನಾಗುತ್ತೆ, ಅವ್ರು ಚಾನ್ಸ್ ತಗೊಳ್ತಾರೆ. ಯಾವುದೇ ಒಂದು ಸಿನಿಮಾ ಹೋಗಿ ಚಾನ್ಸ್ ತಗೊಳ್ತಾರೆ, ಅದು ಮುಂದೆ ಹೇಗಾಗುತ್ತೆ ಅದು ಸೆಕೆಂಡ್ರಿ. ಈಗ ಮಲಯಾಳಂದು ಏನಂತಂತಂದ್ರೆ ಇಟ್ಸ್ ಅ ವೆರಿ ಯುನೀಕ್ ಕೇಸ್ ಸ್ಟಡಿ. ಮಲಯಾಳಂದು ಒಂದು ವೆರಿ ಯುನೀಕ್ ಕೇಸ್ ಸ್ಟಡಿ. ಅದನ್ನ ನಾವು ಏನಾದ್ರೂ ನೆಕ್ಸ್ಟ್ 10 years ಅಲ್ಲಿ ರಿಪೀಟ್ ಮಾಡೋಕ್ಕಾದ್ರೆ, ಈಗ ಮಲಯಾಳಂ ಇದ್ದಲ್ಲಿ ನಾವು ಇರ್ಬೋದು, ಅದಾಗುತ್ತೆ ಅಂತ ನಾನು ಹೇಳಲ್ಲ. ಇಟ್ ಇಸ್ ಅ ವೆರಿ ಬಿಗ್ ಟಾಸ್ಕ್. ಏನಂದ್ರೆ ಕನ್ಸಿಸ್ಟೆಂಟ್ ಆಗಿ 10 ವರ್ಷ ಅವ್ರು ಚೆನ್ನಾಗಿರೋ ಫಿಲ್ಮ್ ಕೊಟ್ಟಿದ್ದಾರೆ. ಇವತ್ತು ನಾವು ಏನು ರಿಸಲ್ಟ್ ನೋಡ್ತಾ ಇದ್ದೀವಿ, ಲಾಸ್ಟ್ 3 months ಅಲ್ಲಿ ನೀವು ಏನು ರಿಸಲ್ಟ್ ನೋಡ್ತಿದ್ದೀರಾ ಮಲಯಾಳಂದು, ನಾವು ಅಂತಿದ್ದೀವಿ ಈಗ 500 ಕೋಟಿ ಕಲೆಕ್ಟ್ ಮಾಡ್ತಾ ಇದೆ, 500 ಕೋಟಿ ಕಲೆಕ್ಟ್. ಬಿಹೈಂಡ್ ದಿಸ್ ಅವ್ರು ಏನು ಆಡಿಯನ್ಸ್ ರೆಡಿ ಮಾಡಿದ್ದಾರೆ, ದಟ್ ಟುಕ್ 10 years. ಬಟ್ ಇನ್ ಲಾಸ್ಟ್ 10 years ನಾವು ನೋಡಿದ್ರೆ ಹಾರ್ಡ್ಲಿ ಫ್ಯೂ ಫಿಲ್ಮ್ಸ್ ವಿ ಹ್ಯಾವ್ ಗಿವನ್ ಕ್ವಾಲಿಟಿ ಫಿಲ್ಮ್ಸ್. ಸೊ ಐ ಥಿಂಕ್ ದ ಆನ್ಸರ್ ಫಾರ್ ದ್ಯಾಟ್ ಈಸ್, ನಮಗೆ ಇನ್ ಕೇಸ್ ಕನ್ನಡದಲ್ಲೂ ನಾವು ಆ ರೀತಿ ಕನ್ಸಿಸ್ಟೆಂಟ್ ಕ್ವಾಲಿಟಿ ಫಿಲ್ಮ್ಸ್ ಕೊಟ್ರೆ 100% there is a chance that those audience might come back. ಅಂದ್ರೆ ಆ ಆಡಿಯನ್ಸ್ ರಿಟರ್ನ್ ಬರ್ಬೋದು ನಮ್ಮ ಇದಕ್ಕೆ. ಬಿಕಾಸ್ ವಿ ಆರ್ 6.5 ಕೋಟಿ ಜನಸಂಖ್ಯೆ, ಸಣ್ಣ ರಾಜ್ಯ ಅಲ್ಲ ಇದು, ಸಣ್ಣ ಇಂಡಸ್ಟ್ರಿ ಅಲ್ಲ. ಅಂದ್ರೆ 70s 80s ಅಲ್ಲಿ ನಂಬರ್ 1 ಇಂಡಸ್ಟ್ರಿ ಇಂಡಿಯಾದಲ್ಲಿ. ಇವತ್ತು ಆಲ್ ಓವರ್ ಇಂಡಿಯಾ ತಗೊಂಡ್ರೆ 1100 ಫಿಲ್ಮ್ಸ್ ಆಗುತ್ತೆ ಪ್ರೊಡ್ಯೂಸ್. ಅದರಲ್ಲಿ 220 ನಮ್ದೆ. 1/5 ಆಫ್ ದ ಫಿಲ್ಮ್ಸ್ ಯು ಆರ್ ಪ್ರೊಡ್ಯೂಸಿಂಗ್ ಅಂಡ್ ರಿಲೀಸಿಂಗ್ ಅಲ್ಲ. ಇದು ಚಿಕ್ಕ ಇಂಡಸ್ಟ್ರಿ ಅಲ್ಲ, ಬಟ್ ನಮ್ಮ ಪ್ರಾಬ್ಲಮ್ಸ್ ಒಂದಷ್ಟು ಬೇರೆ ಇದೆ. ಅದನ್ನ ಮಾತಾಡೋಣ. ಸೊ ಕಮಿಂಗ್ ಬ್ಯಾಕ್ ಟು ಪ್ರೆಸೆಂಟಿಂಗ್, ಸೊ ಯು ಸೇ ಅದ್ ಮ್ಯಾಂಡೇಟರಿ ಅಲ್ಲ, ಬಟ್ ಇದ್ರೆ ಒಂದು ರೆಕಗ್ನಿಷನ್ ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟ್ಲಿ, ಅಂದ್ರೆ ಒಂದು ಕ್ರೆಡಿಬಿಲಿಟಿ ಬರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಇಟ್ ವಿಲ್ ಬಾಯ್ಲ್ ಡೌನ್ ಟು ಕಾಂಟೆಂಟ್ 100%. ಸೊ ನಾವು ಇದ್ರದ್ದು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಕೇಳೋದಾದ್ರೆ ಮಾರ್ಕೆಟಿಂಗ್ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ? ಅಂದ್ರೆ ಇವಾಗ ಇಫ್ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಟಾಕ್ ಅಬೌಟ್ ಹಾಸ್ಟೆಲ್, ಲಾಸ್ಟ್ ಇಯರ್ ಎಕ್ಸ್ಟೆನ್ಸಿವ್ ಮಾರ್ಕೆಟಿಂಗ್ ಮಾಡಿದ್ರು. ಅಂಡ್ ನಿತಿನ್ ವಾಸ್ ಟೆಲಿಂಗ್ ಹಿ ಹ್ಯಾಡ್ ಅ ಮಾರ್ಕೆಟಿಂಗ್ ಸ್ಕ್ರಿಪ್ಟ್ ಆಲ್ಸೋ ಅಂತ, ಮಾರ್ಕೆಟಿಂಗ್ ಪ್ಲಾನ್ ಮಾಡಿದ್ವಿ ಅಂತ. ಆನ್ ದಿ ಅದರ್ ಅಂಡ್ ಕಾಂಟ್ರರಿ, ಬ್ಲಿಂಕ್ ಶ್ರೀನಿಧಿ ಅವರು ಅವ್ರ ಮಾರ್ಕೆಟಿಂಗ್ ಏನು ಮಾಡೇ ಇಲ್ಲ. ವೆರಿ ಲೀಸ್ಟ್ ಒಂದ್ 2-3 ಕಡೆ ಏನೋ ಕಾಣಿಸ್ತು ಅನ್ನೋದ್ ಬಿಟ್ರೆ 6 screens ಅಲ್ಲಿ ಏನೋ ರಿಲೀಸ್ ಮಾಡಿದ್ರು ಅವರು. ಸೊ 6-8 screens ರಿಲೀಸ್, ಬಟ್ ಇಟ್ ವರ್ಕ್ಡ್ ಅಲ್ಲ. ಟುಡೇ ವಿ ಟಾಕಿಂಗ್ ಅಬೌಟ್ ಇಟ್. ಸೊ ಹಂಗಾಗಿ ಡು ಯು ಥಿಂಕ್ ಮಾರ್ಕೆಟಿಂಗ್ ವಿಲ್ ಆಲ್ಸೋ ನಾಟ್ ಮ್ಯಾಟರ್? ಇಲ್ಲ, ಮಾರ್ಕೆಟಿಂಗ್ ಮ್ಯಾಟರ್ ಆಗುತ್ತೆ. ಈಗ ನೀವು 2 ಫಿಲ್ಮ್ ಎಕ್ಸಾಂಪಲ್ ಕೊಟ್ರಲ್ಲ, ಯು ಗೋ ಚೆಕ್ ದ ಬಾಕ್ಸ್ ಆಫೀಸ್ ನಂಬರ್ಸ್. ಅಟ್ ಲೀಸ್ಟ್ ದೇರ್ ಇಸ್ ಅ ಡಿಫರೆನ್ಸ್ ಆಫ್ 5 times. ಹಾಸ್ಟೆಲ್ ಹುಡುಗರು ಮಾಡಿದ್ದು, ಬ್ಲಿಂಕ್ ಮಾಡಿದ್ದು. ಅಟ್ ಲೀಸ್ಟ್ ಐ ಡೋಂಟ್ ನೋ ದ ನಂಬರ್ಸ್, ಬಟ್ ಇದೊಂದು ಗೆಸ್ ವರ್ಕ್. ಸಿನ್ಸ್ ನಾವು ಇದ್ದೀವಿ ಇಂಡಸ್ಟ್ರಿಯಲ್ಲಿ, ಕೇಳ್ತಾ ಇರ್ತೀವಿ ಎಲ್ಲಿಂದ ಏನೇನು ನಂಬರ್ ಬರುತ್ತೆ ಏನಂತ ಕೇಳ್ತಾ ಇರ್ತೀವಿ. ಅಲ್ಲಿಗೆ ಒಂದು 5 times ಡಿಫ್ರೆನ್ಸ್ ಇದೆ. ಸೊ ಮಾರ್ಕೆಟಿಂಗ್ ಮ್ಯಾಟರ್ 100%. ಮತ್ತೆ ಅವ್ರು ಏನ್ ಮಾಡಿದ್ರಲ್ಲ, ಅದು ಒಂದು ಕೇಸ್ ಸ್ಟಡಿ. ಅದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಬಿಕಾಸ್ ನಿತಿನ್ ಹ್ಯಾಸ್ ಎಕ್ಸ್ಪರ್ಟೀಸ್ ಇನ್ ದ್ಯಾಟ್. ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ ಅದನ್ನ. ಅದರದೇ ಆದ ಒಂದು ಅವ್ರಿಗೆ ಒಂದು ಸ್ಟ್ರೆಂತ್ ಇತ್ತು. ಈಗ ನಿತಿನ್ ಅಂಡ್ ಟೀಮ್, ದೇ ಆರ್ ಇನ್ ಇಂಡಸ್ಟ್ರಿ ಫ್ರಮ್ ಅ ವೆರಿ ಲಾಂಗ್. ಅಂದ್ರೆ ಅವರು ದೇ ಹ್ಯಾವ್ ಬೀನ್ ದ ರೈಟ್ ಹ್ಯಾಂಡ್ ಗೈಸ್ ಆಫ್ ಅ ವೆರಿ ಬಿಗ್ ಫಿಲ್ಮ್ ಮೇಕರ್ಸ್. ನಿಮಗೂ ಗೊತ್ತಿರ್ಬೋದು. ಓಕೆ, ಸೊ ಇವತ್ತು ಪವನ್ ಇರ್ಬೋದು, ರಕ್ಷಿತ್ ಇರ್ಬೋದು, ರಿಷಬ್ ಇರ್ಬೋದು, ಇವ್ರು ಎಲ್ಲರೂ ಅಲ್ಲಿಂದ ಇದ್ರು. ಜಿಎಲ್ ಇದ್ರು ಲಾಂಗ್ ಟೈಮ್. ಸೊ ಮಾರ್ಕೆಟಿಂಗ್ ಇಸ್ ವೆರಿ ಕ್ರಿಟಿಕಲ್. ಈಗ ಜಸ್ಟ್ ನನ್ನ ಫಿಲ್ಮ್ ಇನ್ನೂ ಥಿಯೇಟರ್ ಅಲ್ಲಿ ಇದೆ, ಅಂಡ್ ಐ ಆಮ್ ಸೀಯಿಂಗ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂಡ್ ಹೌ ಇಂಪಾರ್ಟೆಂಟ್ ದ ಬಜೆಟ್ ಇಸ್. ಐ ಅಗ್ರಿ ವಿತ್ ಯು, ಬಟ್ ಟು ಕಂಟಿನ್ಯೂ, ಇವಾಗ ಮಾರ್ಕೆಟಿಂಗ್ ಮುಖ್ಯ ಅನ್ಬಿಟ್ಟು ಜೂನಿ ಅನ್ನೋ ಸಿನಿಮಾ ಏನ್ ಮಾಡ್ತಾರೆ ರೀಸೆಂಟ್ಲಿ, ವೈಭವ್ ಅಂತ ನೋಡಿದ್ರು, ಪೃಥ್ವಿ ಇಸ್ ದ ಲೀಡ್ ಆಕ್ಟರ್. ನಾವೊಂದು ಕೇಸ್ ಸ್ಟಡಿ ಆಗಿ ಅಬ್ಸರ್ವ್ ಮಾಡ್ತಿದ್ವಿ ಜೋನಿ ಅವ್ರು ಏನೇನ್ ಮಾಡ್ತಾರೆ ಅಂತ. ನಮ್ ಕ್ಲಬ್ ಕಡೆಯಿಂದ ಒಂದು ಪೋಸ್ಟ್ ಹಾಕಿದ್ವಿ ನಾವು. ಅವರು ವೆನ್ ಯು ಸೇ ಯೂಟ್ಯೂಬ್, ಫ್ರಮ್ ಆಂಕರ್ ಅನುಶ್ರೀ ಟು ಸ್ಕ್ಯಾಂಡಿಮ್ಯಾನ್ ಟು ಯಾವ್ದೋ ಕೇಳಿಲ್ದಲ್ಲಾರೋ 10 ವ್ಯೂ ಬರೋ ಯೂಟ್ಯೂಬ್ ಚಾನಲ್ ತನಕ A to Z ಎಲ್ಲ ಕಡೆ ಇಂಟರ್ವ್ಯೂ ಕೊಟ್ರು. ಲೀಡಿಂಗ್ ಪ್ರಿಂಟ್ ಮೀಡಿಯಾಸ್ ಅಲ್ಲಿ ಅವ್ರ ಆರ್ಟಿಕಲ್ ಬಂತು, ಲೀಡಿಂಗ್ ಟೆಲಿವಿಷನ್ ಮೀಡಿಯಾಸ್ ಅಲ್ಲಿ ಅವ್ರದೊಂದು ಸೆಗ್ಮೆಂಟ್ ಪ್ರೋಮೋ ಪ್ಲೇ ಆಯ್ತು, ಆರ್ಟಿಕಲ್ಸು ಬಂತು.
ಅಂದ್ರೆ ಇದನ್ನ ಮಾಡಿಲ್ಲ ಅಂತ ಅವ್ರು ಹೇಳಂಗಿಲ್ಲ. ಮಾಲ್ಸ್ ಅಲ್ಲೆಲ್ಲ ಸ್ಟ್ಯಾಂಡೀಸ್ ಇಟ್ರು, ಆಟೋ ಹಿಂದೆ ಪ್ರಮೋಟ್ ಮಾಡಿದ್ರು. ಅಂದ್ರೆ ನಾವೇನ್ ಮಾರ್ಕೆಟಿಂಗ್ ಅಂತ ಒಂದು ಸ್ಟೆಪ್ಸ್ ಹಾಕೊಂತೀವೋ, ದೇವ್ ಡನ್ ಆಲ್ಮೋಸ್ಟ್ ಎವ್ರಿಥಿಂಗ್. ನಾವು ಗಮನಿಸಿರೋಂಗೆ, ವೈಭವ್ ಹತ್ರ ಮಾತಾಡಿರೋಂಗೆ. ಬಟ್ ಸ್ಟಿಲ್ ಯುನೋ ಫುಟ್ಫಾಲ್ಸ್ ಬರಲಿಲ್ಲ ಥಿಯೇಟರ್ ಅಲ್ಲಿ. ಅವ್ರು ಅನ್ಕೊಂಡಷ್ಟು ವರ್ಕ್ ಆಗ್ಲಿಲ್ಲ ಅದು. ಸೊ ವೇರ್ ಡು ಯು ಥಿಂಕ್ ಇನ್ ಜನರಲ್, ಐ ಮೀನ್ ಜೂನ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್, ಬಟ್ ವೇರ್ ಡು ಯು ಥಿಂಕ್ ನಮ್ಮ ಫಿಲ್ಮ್ ಮೇಕರ್ಸ್ ಆರ್ ಫೇಲಿಂಗ್? ಬಿಕಾಸ್ ಮಾರ್ಕೆಟಿಂಗ್ ಬಜೆಟ್ ಇಲ್ವಾ? ಬಜೆಟ್ ಇದೆ. ಮಾರ್ಕೆಟಿಂಗ್ ಮಾಡ್ತಿಲ್ವಾ? ಮಾಡ್ತಿದೀವಿ. ಬಟ್ ಸ್ಟಿಲ್ ಎಷ್ಟೊಂದು ಇವಾಗ ಲಾಸ್ಟ್ 2 weeks ಅಲ್ಲೇನೆ ಒಂದು 5 ರಿಂದ 8 ಹೊಸ ಚಿತ್ರಗಳ ಪ್ರೆಸ್ ಮೀಟ್ಸ್ ಆಗ್ತಿದೆ. ಇಫ್ ನಾಟ್ ಪ್ರೆಸ್ ಮೀಟ್ಸ್, ಬೇರೆ ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಕ್ ಹೋಗ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ವಾಟ್ ಇಸ್ ದಟ್ ವಿ ಆರ್ ಲ್ಯಾಕಿಂಗ್? ಏನಕ್ಕೆ ರೀಚ್ ಆಗಕ್ ಆಗ್ತಿಲ್ಲ? ಈಗ ದಿಸ್ ಕ್ವಶನ್ಗೆ ನಾನು ಆಲ್ರೆಡಿ ಒಂದು ಆನ್ಸರ್ ಹೇಳಿದ್ದೆ, ನಿತಿನ್ಸ್ ಎಕ್ಸ್ಪರ್ಟೀಸ್ ಇನ್ ದ್ಯಾಟ್ ಅಂತ. ಓಕೆ, ಯಾಕೆ ನಾನು ಹೇಳಿದ್ದೆ ಅಂತಂದ್ರೆ, ಈಗ ಜನರು ಇಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅಂತಂದ್ರೆ, ನೀವೇನಾದ್ರೂ ಪ್ರಮೋಟ್ ಮಾಡ್ತೀರಲ್ಲ, ಅದು ಅವ್ರಿಗೆ ಏನಾದ್ರೂ ಯುನೀಕ್ ಅನ್ನಿಸ್ಬೇಕು. ಅದರಲ್ಲಿ ನೀವು ಬರೀ ಪ್ರೆಸ್ ಮೀಟ್ ಮಾಡಿ, ನೀವು ಯೂಟ್ಯೂಬ್ ಅವ್ರಿಗೆ ಸರ್ಟನ್ ಅಮೌಂಟ್ ಕೊಟ್ಟು ನೀವು ಇಂಟರ್ವ್ಯೂ ಮಾಡೋದ್ರಿಂದ ಏನು ಹೆಲ್ಪ್ ಆಗಲ್ಲ. ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ, ಓಕೆ ಇದು ಇದೇ ಪ್ಯಾಟರ್ನ್, ಇಲ್ಲಿ ಬರ್ತಾರೆ, ಇಲ್ಲಾದ್ಮೇಲೆ ಇಲ್ಲಿ ಬರ್ತಾರೆ, ಇಲ್ಲಾದ್ಮೇಲೆ ಇಲ್ಲಿ ಬರ್ತಾರೆ, ಇಲ್ಲಾದ್ಮೇಲೆ ಇಲ್ಲಿ ಸ್ಟ್ಯಾಂಡೀಸ್ ಇಡ್ತಾರೆ, ಇಲ್ಲ ಆದ್ಮೇಲೆ ಇದು. ಅದೇನೊಂದು ಫಿಕ್ಸ್ಡ್ ಪ್ರೊಸೆಸ್ ಇದೆಯಲ್ಲ, ಅದನ್ನ ಅವರು ಬ್ರೇಕ್ ಮಾಡಿದ್ರು. ನೀವು ನೋಡಿದ್ರೆ ಅವ್ರದ್ದೆಲ್ಲ ಪ್ರಮೋಷನ್ಸು ವೆರಿ ಯೂನಿಕ್ ಆಗಿತ್ತು. ಅದಷ್ಟು ಈಸಿ ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ನಾನು ನನ್ನ ಫಿಲ್ಮಲ್ಲಿ ಇದೇ ಪ್ರೊಸೆಸ್ಸೇ ಫಾಲೋ ಮಾಡಿದೆ. ಹೆಚ್ಚಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಯು ನೀಡ್ ದ್ಯಾಟ್ ಇಕೋಸಿಸ್ಟಮ್ ಸಪೋರ್ಟ್. ಕಂಪ್ಲೀಟ್ಲಿ ಇಕೋಸಿಸ್ಟಮ್ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟನ್ನು ನನಗಿರಲಿಲ್ಲ, ಯಾಕಂದ್ರೆ ಐ ಡೋಂಟ್ ಕಮ್ ಫ್ರಮ್ ಇಂಡಸ್ಟ್ರಿ, ಐ ಆಮ್ ಅ ಕಂಪ್ಲೀಟ್ ಔಟ್ಸೈಡರ್. ಓಕೆ, ನನಗೆ ಇಂಡಸ್ಟ್ರಿಯಲ್ಲಿ ಇನ್ನೂ ತುಂಬ ಕಡಿಮೆ ಜನ ಪರಿಚಯ. ಇನ್ನು ನಾನು ಮೇನ್ ಸ್ಟ್ರೀಮಲ್ಲಿ ಯಾರನ್ನೂ ಇನ್ನೂ ಮೀಟು ಆಗಿಲ್ಲ. ಇನ್ನು ನಾನು ನನ್ನ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಂಡಸ್ಟ್ರಿಯಲ್ಲಿ ನೀವು ಒಳಗಡೆ ಇದ್ದಾಗ ಅದರದೊಂದು ಪ್ರಮೋಷನ್ ಬೇರೆ ಆಗುತ್ತೆ, ಬಿಕಾಸ್ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದ ಒನ್ ಟೀಮ್, ನಿಮಗೂ ಗೊತ್ತದು, ರೈಟ್? ಸೊ ಅದು ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇಸ್ ಇಟ್ ಆಲ್ಸೋ ದಿ ಗೇಮ್ ಆಫ್ ಕಾಂಟ್ಯಾಕ್ಟ್ಸ್ ಅನ್ಸುತ್ತಾ? ಬಿಕಾಸ್ ಡೇರ್ ಡೆವಿಲ್ ಮುಸ್ತಫಾನು ಅವ್ರು ಪ್ರಮೋಟ್ ಮಾಡ್ತಾ ಸುಮಾರು ಪ್ರಮೋಷನಲ್ ವಿಡಿಯೋಸ್ ಮಾಡಿದ್ರು. ಬಟ್ ದ ಮೂಮೆಂಟ್ ದೇ ಡಿಡ್ ಒನ್ ಸ್ಕೆಚ್ ವಿತ್ ಡಾಲಿ ಧನಂಜಯ ಅವ್ರ ಜೊತೆ, the attention was completely different. Likewise, if you consider Hostel again, ಅವ್ರ ಪ್ರಮೋಷನ್ ಅಲ್ಲಿ ಇರೋರು ಎಲ್ಲರೂ ದೊಡ್ಡ ಸೆಲೆಬ್ರಿಟೀಸ್. ಬಟ್ ಎಲ್ಲೋ ನಾಳೆ ಸಿನಿಮಾ ಮಾಡಿರ್ಬೇಕಾ ಅಥವಾ ಮಾಡಿರೋ ಅಂತಹ ಹೊಸಬ್ರಿಗೆ ಆ ಕಾಂಟ್ಯಾಕ್ಟ್ ಸಿಗ್ದಲ್ಲೇ ಇರ್ಬೋದು. ಸ್ಟಾರ್ಸ್ ಮೈಟ್ ನಾಟ್ ಬಿ ಆಕ್ಸೆಸಿಬಲ್. ಜೂನಿ ಅದೇ ಕೇಸ್ ಅಲ್ಲ. ಜೂನಿ ಆಲ್ಸೋ ಇಸ್ ಅನ್ ಕಂಪ್ಲೀಟ್ ಔಟ್ಸೈಡರ್. ಅವ್ನು ಬಂದು ಫಿಲ್ಮ್ ಸ್ಕೂಲ್ ಇಂದ ಬಂದು, ನಾನು ಇಂಟರ್ವ್ಯೂ ನೋಡಿದ್ದೀನಿ ಅವ್ನು. ಸೊ ಅವ್ನು ಬಂದು ಮಾಡಿರೋದು. ಓಕೆ, ಸೊ ಅವ್ರ ಕಡೆ ಫಂಡ್ಸ್ ಇರ್ಬೋದು ಮಾರ್ಕೆಟ್ ಮಾಡ್ಲಿಕ್ಕೆ, ಬಟ್ ಅದೇ ಜನರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಸೊ ಎಷ್ಟೇ ಕ್ರಿಯೇಟಿವ್ ಮಾರ್ಕೆಟಿಂಗ್ ಮಾಡಿದ್ರು ಅಲ್ಲೊಂದು ನೋನ್ ಫೇಸ್ ಎಂಟರ್ ಆದ್ರೇನೆ ಅದಕ್ಕೊಂದು ವಿಸಿಬಿಲಿಟಿ, ಅಂದ್ರೆ ಕ್ರೆಡಿಬಿಲಿಟಿ ಬರುತ್ತೆ. ವಿಸಿಬಿಲಿಟಿ ಒಂದು, ಇನ್ನೊಂದು ಕ್ರೆಡಿಬಿಲಿಟಿ. ಸೀನ್ ಸಮ್ ಪೀಪಲ್ ಟ್ರಸ್ಟ್ ರಕ್ಷಿತ್, ಸಮ್ ಪೀಪಲ್ ಟ್ರಸ್ಟ್ ಡಾಲಿ, ದೇ ಮೈಟ್ ಲಿಸನ್ ಟು ಯು. ಮತ್ತೆ ಅವ್ರು ಫಸ್ಟ್ ಡೇ ಹೋಗಿ ಟಿಕೆಟ್ ತಗೊಂಡು ನೋಡ್ಬೋದು ಸಿನಿಮಾ. ಆಮೇಲೆ ಚೆನ್ನಾಗಿದ್ರೆ ಅವ್ರು ಮತ್ತೆ 10 ಜನಕ್ಕೆ ಹೋಗಿ ಹೇಳ್ಬೋದು. ಇಲ್ಲ ಅಲ್ಲಿನೇ ಅದ್ರದ್ದು ಮತ್ತೆ ಕತೆ ಅಲ್ಲೇ ಮುಗಿಬಹುದು. ಇಲ್ಲಪ್ಪ ಚೆನ್ನಾಗಿಲ್ಲ ಅಂತ ಅವ್ರು ತಮ್ಮ ಸರ್ಕಲ್ ಅಲ್ಲಿ ಜನ ಮಾತಾಡ್ತಾರೆ. ಒಂದ್ ಸಿನಿಮಾ ನೋಡಿದ್ಮೇಲೆ ಜನ ಮಾತಾಡ್ತಾರೆ. ಸೊ ಪಬ್ಲಿಕ್ಲಿ ಮಾತಾಡಿಲ್ಲ ಅಂತಂದ್ರು ಪ್ರೈವೇಟ್ ಗ್ರೂಪ್ಸ್ ಅಲ್ಲಾದ್ರೂ ಮಾತಾಡ್ತಾರೆ. ಎಸ್. ಸೊ ಅದು ನಿಮಗೆ ಒಂದು ದ ಪ್ರೆಸೆಂಟರ್ ಅವ್ರ ದಿಸ್ ಥಿಂಗ್ ಏನ್ ಅಂತಿರಲ್ಲ, ದಿಸ್ ಗಿವ್ಸ್ ಯು ಸಮ್ ಕ್ರೆಡಿಬಿಲಿಟಿ ಅಂಡ್ ವಿಸಿಬಿಲಿಟಿ. ಟು ಕೀಪ್ ದ ಕ್ವಶನ್ ವೆರಿ ಸಿಂಪಲ್, ಲೆಟ್ಸ್ ಸೇ ನಾನೊಂದು ಸಿನಿಮಾ ಮಾಡಿದ್ದೀನಿ, ನನಗೆ ಯಾರು ದೊಡ್ಡವ್ರು ಗೊತ್ತಿಲ್ಲ, ಸೆಲೆಬ್ರಿಟೀಸ್ ನೋನ್ ಫೇಸಸ್ ಗೊತ್ತಿಲ್ಲ, ಒಂದು ಲಿಮಿಟೆಡ್ ಬಜೆಟ್ ಇದೆ ಮಾರ್ಕೆಟಿಂಗಿಗೆ. ಕ್ಯಾನ್ ಐ ಸ್ಟಿಲ್ ರೀಚ್ ಔಟ್ ಟು ಪೀಪಲ್? ಕ್ಯಾನ್ ಐ ಸ್ಟಿಲ್ ಮೇಕ್ ದ ಫಿಲ್ಮ್ ವರ್ಕ್ ಅಸ್ಯೂಮಿಂಗ್ ದ ಕಾಂಟೆಂಟ್ ಇಸ್ ಗುಡ್? ನಾಟ್ ನೌ. ಓಕೆ, ಬಿಕಾಸ್ ದಟ್ ಇಸ್ ವೈ ನಾನು ಫಸ್ಟ್ ನಿಮಗೆ ಆ ಸ್ಟಾಟಿಸ್ಟಿಕ್ಸ್ ಯಾಕೆ ಕೊಟ್ಟೆ ಅಂದ್ರೆ, ರೆಸ್ಟ್ ಆಫ್ ದ ಡಿಸ್ಕಷನ್ ಅದ್ರ ಮೇಲೆನೆ ಬೇಸಿದೆ. ನಾವೀಗ ಏನೇ ಮಾತಾಡಿದ್ರು ಐ ವಿಲ್ ಕನೆಕ್ಟ್ ಬ್ಯಾಕ್ ಟು ದಟ್ ಪಾಯಿಂಟ್. ಏನಂದ್ರೆ ಇಷ್ಟೊಂದು ಸಪ್ಲೈ ಇದ್ದಾಗ ದೇರ್ ಇಸ್ ನೋ ಅಟೆನ್ಷನ್. ನೀವು ಹೋಗಿ ಸುಮ್ಮನೆ ಮತ್ತೆ ಅದೇ ನಮ್ಮ ಖುಷಿಗೋಸ್ಕರ ನಾವು ಸಿನಿಮಾ ಮಾಡ್ಬೋದು. ನಾನು ಹಂಗೆ ಮಾಡಿರೋದು, ನನ್ನ ಖುಷಿಗೋಸ್ಕರನೇ ನಾನು ಸಿನಿಮಾ ಮಾಡಿದ್ದು. ಮೊದಲು ನನಗೆ ಗೊತ್ತೂ ಇರಲಿಲ್ಲ ನಾನು ಯಾವ ಜಾನ್ರ ಮಾಡ್ತಿದ್ದೀನಿ, ಯಾವ್ದು ನಡೀತಾ ಇದೆ, ಹೇಗೆ ಮಾಡಿದ್ರೆ ಏನಾಗುತ್ತೆ, ನಾನು ಯಾವುದು ಯೋಚನೆ ಮಾಡಿರಲಿಲ್ಲ. ಓಕೆ, ನಾನು ಒಂದು ಸಿನಿಮಾ ಮಾಡೋದಿದೆ ಅಷ್ಟೇ. ಸೊ ಆ ಥಾಟ್ ಪ್ರೊಸೆಸ್ ಅಲ್ಲಿ ಇವತ್ತು ಹೋದ್ರೆ ಅದು ವರ್ಕ್ ಆಗಲ್ಲ. ಅವಾಗ್ಲೂ ವರ್ಕ್ ಆಯ್ತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಲ್ಟಿಮೇಟ್ಲಿ ಇಟ್ ಎಂಡೆಡ್ ಅಪ್ ಮೇಕಿಂಗ್ ಸಮ್ ಗುಡ್ ರಿಟರ್ನ್ಸ್ ಫಾರ್ ಅಸ್. ಅದು ಓಕೆ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಅಟ್ಲೀಸ್ಟ್ 2025 ಮಿಡ್ ವರ್ಗೂ ದೇರ್ ಇಸ್ ನೋ ಸ್ಪೇಸ್.
ನಾವಿವತ್ತು ಮೇ ಅಲ್ಲೇ ರಿಲೀಸ್ ಮಾಡಿದ್ವಿ. ಈ ವಿಂಡೋ ಬಿಟ್ರೆ ನನಗೆ ವಿಂಡೋನೇ ಇರಲಿಲ್ಲ. ನನಗೆ ಗೊತ್ತಿತ್ತು IPL ಇದೆ, ಎಲೆಕ್ಷನ್ಸ್ ಇದೆ, ಎಲ್ಲ ಗೊತ್ತಿತ್ತು ನನಗೆ. ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ವೇರ್ ರನ್ನಿಂಗ್ ಇನ್ ದ ಮೀಡಿಯಾ. ಐ ನ್ಯೂ ರಿಪರ್ಕಷನ್ಸ್ ಆಫ್ ಇಟ್. ಅಂದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ನನಗೆ ಗೊತ್ತಿತ್ತು. ಬಟ್ ಬೇರೆ ಟೈಮ್ ಇಲ್ಲ ಇದನ್ನ ಬಿಟ್ಟು. ಈಗ ನಿಮಗೆ ಜೂನ್ 14th ಇಂದ ಒಂದು ಮ್ಯಾರಥಾನ್ ಸ್ಟಾರ್ಟ್ ಆಗ್ತಾ ಇದೆ ರಿಲೀಸ್. ಅಂಡ್ ದಟ್ ಮ್ಯಾರಥಾನ್ ವಿಲ್ ಗೋ ಆನ್ ಟಿಲ್ ನೆಕ್ಸ್ಟ್ ಇಯರ್ ಸಂಕ್ರಾಂತಿ, 2025 ಸಂಕ್ರಾಂತಿ. ಸೊ ಎನಿ ಬ್ರೀದರ್ ಯು ಮೈಟ್ ಗೆಟ್ ಆಸ್ ಅ ಯಂಗ್ ಫಿಲ್ಮ್ ಮೇಕರ್, ಆರ್ ಯುವರ್ ಫಿಲ್ಮ್ ಇಸ್ ರೆಡಿ, ಅಥವಾ ನಿಮ್ಮ ಫಿಲ್ಮ್ ನೀವು ರಿಲೀಸ್ ಮಾಡ್ಬೇಕಂದ್ರೆ 2025 ಮೇ ನಂತರ ಅಥವಾ ಆಗಸ್ಟ್ ನಂತರ. ಅಂದ್ರೆ ನಾನ್ ಮಾಡಿರೋ ರಿಸರ್ಚ್ ಹೇಳ್ತಾರೆ. ಬೈ ದ ಟೈಮ್ ಇನ್ನೊಂದಷ್ಟು ಪೈಲಪ್ಸ್ ಆಗಿರುತ್ತೆ ಅದು. ದಟ್ ಇಸ್ ಸಮಥಿಂಗ್ ಐ ವಾಂಟ್ ಟು ಟೆಲ್ ಯು. ಈಗ ಅಷ್ಟೊಂದು ಫಿಲ್ಮ್ಗಳು ಆಗ್ತಾ ಇಲ್ಲ. ಈಗ 2025 ವರೆಗೂ ಇವ್ರು ಏನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅದು ಕ್ಲಿಯರ್ ಆಗ್ಬೇಕು. ಈಗ ಏನ್ ನಾನೊಂದು 300 ಪೆಂಡಿಂಗ್ ಇದೆ ಅಂದೆಲ್ಲ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ ಎಷ್ಟಿದೆ ಅಂತ ಪೆಂಡಿಂಗ್ ಇನ್ನು, ಬಟ್ ಅದನ್ನ ತಗೋಬಹುದು ಸೆನ್ಸರ್ ಆಫೀಸ್ ಇಂದ. ಸೊ ಆ ಒಂದಷ್ಟು ಫಿಲ್ಮ್ಗಳು ರಿಲೀಸ್ ಆಗ್ಬೇಕು. ಅದನ್ನ ಬಿಟ್ರೆ ತುಂಬಾ ಫಿಲ್ಮ್ಗಳು ಫ್ಲೋರ್ ಮೇಲೆ ಹೋಗ್ತಾ ಇಲ್ಲ. ಯಾಕಂತಂದ್ರೆ ನಾನು ನಂದೇ ಗ್ರೇ ಗೇಮ್ಸ್ ಹಿಂದಿ ಸೆನ್ಸರ್ಗೆ ಹಾಕಿದ್ದೆ 1 month ಬ್ಯಾಕ್, 1.5 month ಬ್ಯಾಕ್. ನಾನು ಸಂಡೇ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಸ್ಯಾಟರ್ಡೇ ಸಬ್ಮಿಟ್ ಆಗಿದೆ. ಸಂಡೇ ನನಗೆ ಆಫೀಸಿಂದ ಕಾಲ್ ಬರುತ್ತೆ, ನೀವು ಸ್ಕ್ರೀನ್ ಮಾಡ್ತೀರಾ ಮಂಡೇ ಅಂತ. ಐ ವಾಸ್ ಶಾಕ್ಡ್. ಯೂಶುವಲಿ ಮೊದಲು ಫಾಲೋ ಅಪ್ ಮಾಡ್ತಾ ಇದ್ವಿ ನಾವು, ಡೇಟ್ ಗಿಟ್ ಮೇಡಮ್ ಡೇಟ್ ಬರ್ತಾ ಇದೆ, ಸ್ವಲ್ಪ ಶೆಡ್ಯೂಲ್ ಮಾಡಿ ನಮ್ದು. ಐ ವಾಸ್ ಶಾಕ್ಡ್. ಯಾಕಂದ್ರೆ ಸಿನಿಮಾಗಳು ಸೆನ್ಸರ್ಗೆ ಇಲ್ಲ ಅಷ್ಟೊಂದು. ಸೊ ಅಷ್ಟೊಂದು ಫ್ಲೋರ್ ಮೇಲೂ ಹೋಗ್ತಾ ಇಲ್ಲ. ಸೊ 2025 ಮಿಡ್ ವರೆಗೂ ಈ ಎಲ್ಲಾ ಫಿಲ್ಮ್ಗಳು ಕ್ಲಿಯರ್ ಆದ್ರೆ ಯು ಮೈಟ್ ಗೆಟ್ ಅ ಗುಡ್ ವಿಂಡೋ. ಅಂಡ್ ಅಗೇನ್ ನನ್ನ ಪ್ರಕಾರ, ಐ ಆಮ್ ಟೆಲಿಂಗ್ ಇಟ್ ಆನ್ ರೆಕಾರ್ಡ್, 2025 ಅಥವಾ 26 ನಂತರ ಅಗೇನ್ ದ ರಿಲೀಸಸ್ ಮೈಟ್ ಕಮ್ ಡೌನ್ ಟು 120. ದಟ್ ಈಸ್ ಗೋಯಿಂಗ್ ಟು ಬಿ ದ ಗೋಲ್ಡನ್ ಟೈಮ್ ಅಗೇನ್. ಸೊ ಏನಂತಂದ್ರೆ ಎವ್ರಿಥಿಂಗ್ ಗೋಸ್ ಇನ್ ಸೈಕಲ್ಸ್ ಓನ್ಲಿ. ಓಕೆ, ಸೊ ಈಗ ಲಾಸ್ಟ್ 2017 ಏನೊಂದು ಸೈಕಲ್ ಸ್ಟಾರ್ಟ್ ಆಗಿದೆ, ದಟ್ ಈಸ್ ಅ ಹೈ ಸೈಕಲ್. ಏನ್ ಹೋಗ್ತಾ ಇದೆ ರಿಲೀಸ್ಗಳು, ನಂಬರ್ ಆಫ್ ರಿಲೀಸಸ್ ಇದೆಲ್ಲ, ಇಟ್ ಮೈಟ್ ಕಮ್ ಡೌನ್ 2026. Okay, so coming back to the current scenario, to just summarize what you have spoken, presenter is not mandatory, but idre ಒಂದು attention ಸಿಗುತ್ತೆ, ಇದ್ರೆ ವೆರಿ ಗುಡ್, and it will boil down to content. But now jumping to marketing, ಬರೇ ಕಾಂಟೆಂಟ್ ಇದ್ರೆ ಸಾಲದು, ಒಂದು ಕ್ರಿಯೇಟಿವ್ ಅಪ್ರೋಚ್ ಬೇಕೇ ಬೇಕು. Now ಇದು ಎರಡರ ಜೊತೆಲಿ you told the crux of the issue here is supply ಅಂತ. So but ಇದರಲ್ಲಿ ಇನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಒಂದಷ್ಟು ಆಡಿಯನ್ಸ್ ಕಮ್ಯುನಿಟಿಯಿಂದ ಬರೋದೇನಂದ್ರೆ, ನೀವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಆಸ್ ಮೇಕರ್ಸ್, ಮಾಡ್ತಿರೋ ಮೀಡಿಯಾಕರ್ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀರಾ. ಸೊ ಇದನ್ನೇ ನಾನು ಒಳ್ಳೆ ಸಿನಿಮಾ ಮಾಡೀನಿ, ನೀವು ನೋಡ್ತಾ ಇಲ್ಲ ಅಂತ ಆಡಿಯನ್ಸ್ನ ಬ್ಲೇಮ್ ಮಾಡ್ತೀರಾ. ಇನ್ನೊಂದಷ್ಟು ಜನ ಹೇಳ್ತಾರೆ ಮಲಯಾಳಮಲ್ಲಿ ಹೋಗಿ ನೋಡ್ತಾರೆ, ಕನ್ನಡದಲ್ಲಿ ನೋಡಲ್ಲ ಅಂತ ನಮ್ಮನ್ನು ಬ್ಲೇಮ್ ಮಾಡ್ತೀರಾ. ನೀವು ಒಳ್ಳೆ ಸಿನಿಮಾ ಮಾಡಿ ನಾವು ಖಂಡಿತ ನೋಡ್ತೀವಿ, ಹಿಂದೆನೂ ನೋಡಿದೀವಿ, ಮುಂದೆನೂ ನೋಡ್ತೀವಿ. ಯು ಆರ್ ನಾಟ್ ಏಬಲ್ ಟು ಡೆಲಿವರ್ ಗುಡ್ ಫಿಲ್ಮ್ಸ್. ರಾದರ್ ದ್ಯಾನ್ ಟೆಲ್ಲಿಂಗ್ ದಟ್ ವಿ ಆರ್ ನಾಟ್ ಏಬಲ್ ಟು ಮೇಕ್ ಗುಡ್ ಫಿಲ್ಮ್ಸ್, ಯು ಆರ್ ಟೆಲ್ಲಿಂಗ್ ವಿ ಆರ್ ನಾಟ್ ವಾಚಿಂಗ್ ಅಂತೀರಾ. ಸೊ ವಾಟ್ಸ್ ಯುವರ್ ಟೇಕ್ ಆನ್ ದಟ್? ಡು ಯು ಅಗ್ರಿ ದಟ್ ವಿ ಆರ್ ನಾಟ್ ಡೆಲಿವರಿಂಗ್ ಗುಡ್ ಫಿಲ್ಮ್ಸ್ consistently? Apart from a few good films ಏನಾಗುತ್ತೆ, it is a very subjective. Okay, art ಅನ್ನೋದು is a personal expression, right? So it has become a commerce now and business now, but ultimately I still consider cinema as an art form. ಈಗ ತುಂಬಾ ಜನ ಅದನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಬಟ್ ನನಗೆ ಅದಿನ್ನೂ ಆರ್ಟ್ ಫಾರ್ಮ್. ಸೊ ನನ್ಗೆ ಈ ಕ್ವಶನ್ ಕೇಳಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಯಾಕಂತಂತಂದ್ರೆ ಈ ಪ್ರತಿ ವ್ಯಕ್ತಿ ಮಾಡುವಂಥ ಸಿನಿಮಾ ಅದು ಆ ಮನುಷ್ಯನ ಒಂದು ಕಲ್ಪನೆಗಳು, ಮತ್ತೆ ಆ ಕಲ್ಪನೆಗಳು ಎಲ್ಲಿಂದ ಬರುತ್ತೆ, ಅವನೊಂದು ಚೈಲ್ಡ್ಹುಡ್ ಇಂದ, ಅವ್ನು ಬೆಳೆದಿರೋ ಎನ್ವಿರಾನ್ಮೆಂಟ್ ಇಂದ ಬಂದಿರುತ್ತೆ. ಸೊ ಅದನ್ನ ಸರಿ ಇಲ್ಲ, ಚೆನ್ನಾಗಿಲ್ಲ, ಅದನ್ನ ಬ್ಯಾಶ್ ಮಾಡೋದು, ಅದು ಪರ್ಸನಲಿ ಐ ಆಮ್ ನಾಟ್ ಆನ್ ದ್ಯಾಟ್ ಸೈಡ್. ಓಕೆ, ಸೊ ಹೀಗಾಗಿ ಏನಾಗುತ್ತೆ, ಆಬ್ಜೆಕ್ಟಿವ್ಲಿ ಈ ಪಾಯಿಂಟ್ ಅನ್ನ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂತಂತಂದ್ರೆ ಈಗ ಗುಡ್ ಸಿನಿಮಾ ಅಂದ್ರೆ ಹೆಂಗೆ ನಾವು ಜಡ್ಜ್ ಮಾಡೋದು? ಈಗ ಒಂದಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ದ ಸಿನಿಮಾಗಳು ನನಗೆ ನೋಡೋಕ್ಕಾಗಿಲ್ಲ, ನಾಟ್ ಬೀನ್ ಏಬಲ್ ಟು ವಾಚ್. ಅದು 100 ಕೋಟಿ ಕಲೆಕ್ಷನ್ ಮಾಡಿರ್ಬೋದು. ಸೊ ಒಂದಷ್ಟು ಸಿನಿಮಾಗಳು ಏನೂ ಮಾಡಿಲ್ಲ. ಐ ಹ್ಯಾವ್ ವಾಚ್ಡ್ ಇಟ್ 2-3 times. So I think this question is very difficult for me to answer, but this can be answered by somebody who is completely into the business of cinema.
For me, the cinema is still very personal and art it is. Okay. So, but if I have to draw a line of analogy or draw parallels with Malayalam industry, now last 2 months alle nodidre Brahmayugam, Maadu Jeevitam, Manjumel Boys, Avesham, and back to back they've been delivering hits. And if you see any one of these films as an individual, and if you break down and watch it as an audience, what I personally feel is they're good films, but they're not great films to clock 100 crores, 200 crores, and so on. And I was personally confused. Yes. How is this film making 200 crores? Yeah, your confusion was again like, you were confused, I was amused. Okay, so but ಹೇಗೆ ಆಯ್ತು ಅಂತ. ಎಲ್ಲೋ ಒಂದ್ ಕಡೆ ಈ ಶಾಕಾಹಾರಿ ಬ್ಲಿಂಕ್ ಅನ್ನೋ ಚಿತ್ರಕ್ಕೂ ಈಕ್ವಲ್ ಕೇಪಬಿಲಿಟಿ ಇದೆ, ಬಟ್ ಇಲ್ಲಿ ನಾವು ಶಾಕಾಹಾರಿ ಬ್ಲಿಂಕ್ ರಿಸಲ್ಟ್ಸ್ ಆರ್ ಅಟ್ ಮೋಸ್ಟ್ ಬ್ರೇಕ್ ಇವನ್ ಆರ್ ಲಿಟಲ್ ಅಬೌವ್ ಬ್ರೇಕ್ ಇವನ್ ಅಲ್ಲಿ ಇರಬಹುದು. ಅದನ್ನೇ ವಿಕ್ಟರಿ ಅಂತ ಮಾತಾಡ್ತಿದೀವಿ. ಒಂದು ಮಲಯಾಳಂದು ಏನೊಂದು 10 years ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿದಾರಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ಎನಿ ಬ್ರ್ಯಾಂಡ್. ನಾವು ಈ ಬ್ರ್ಯಾಂಡ್ ಇಂದ ಬರೋ ಪ್ರಾಡಕ್ಟ್ ಚೆನ್ನಾಗೇ ಇರುತ್ತೆ. ಯು ಡೋಂಟ್ ಮೈಂಡ್ ಪೇಯಿಂಗ್ ಇಟ್ 10 times more. ಓಕೆ, ಡೋಂಟ್ ಟೇಕ್ ಬ್ರ್ಯಾಂಡ್ ನೇಮ್, ಸುಮ್ಮನೆ ಬೇಡ. ಬಟ್ ಎನಿ ಬ್ರ್ಯಾಂಡ್, ಒಂದು ಫೋನ್ ಬ್ರ್ಯಾಂಡ್ ಇರ್ಬೋದು, ಒಂದು ಏನೇ ಬ್ರ್ಯಾಂಡ್ ಇರ್ಬೋದು, ಶೂ ಬ್ರ್ಯಾಂಡ್ ಇರ್ಬೋದು, ಒಂದು ಅಲ್ಲಿ ನೀವು 10 times ಯು ಆರ್ ಪೇಯಿಂಗ್. ಸೊ ಐ ಥಿಂಕ್ ದಿಸ್ ಇಸ್ ದ ಕೇಸ್ ವಿತ್ ಮಲಯಾಳಂ ನೌ. ಯು ಆರ್ ಪೇಯಿಂಗ್ ದ ಪ್ರೀಮಿಯಂ ಫಾರ್ ವಾಟ್ ದೇ ಹ್ಯಾವ್ ಡನ್ ಇನ್ ದ ಪಾಸ್ಟ್. ಅವ್ರು ಏನ್ ಪಾಸ್ಟ್ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಆ ಪ್ರಾಡಕ್ಟ್ಸ್ ಪರ್ಸೆಪ್ಷನ್ ಮೇಲೆ ನೀವು you are still paying for it. But coming back to my question again, do you think supply is the only issue? Supply is the major issue. Okay. Why you are not getting the attention? Then ಇನ್ನೊಂದು, ನಾನು ಕ್ವಾಲಿಟಿ ಆಫ್ ದ ಸಿನಿಮಾ ಮೇಲೆ ಹೋಗಲ್ಲ. ಕ್ವಾಲಿಟಿ ಆಫ್ ದ ಸಿನಿಮಾ ವಾಟ್ ಆಡಿಯನ್ಸ್ ಆರ್ ಎಕ್ಸ್ಪೆಕ್ಟಿಂಗ್, ಅಲ್ಲಿ ವಿ ಆರ್ ಫೇಲಿಂಗ್ ಅಂತ. ನಾನು ಯಾವುದೇ ಸಿನಿಮಾಗೂ ಇದು ಕೆಟ್ಟ ಸಿನಿಮಾ ಅಂತ ಐ ಡೋಂಟ್ ವಾಂಟ್ ಟು ಟೆಲ್ ಇಟ್, however bad it is, because it is somebody has journeyed through it and has lived through it and all that. Okay, so but audience has the right to reject it because he is paying. Correct. He is the only person who has the right to reject. So alli namage rejection ಆಗ್ತಾ ಇದೆ. So audience point of view ನೋಡಿದಾಗ the quality has become an issue. That I am talking exclusively audience point of view. So they are not happy with our quality. So don't you think as makers we should be meeting their expectations rather than believing what we think as good films? Because ಯಾರೇ ಸಿನಿಮಾ ಮಾಡ್ತಾನೋ ನಾನು ಕೆಟ್ಟ ಸಿನಿಮಾ ಮಾಡ್ತೀನಿ ಅಂತ ಮಾಡಲ್ಲ. ಎಲ್ಲರ ಪ್ರಕಾರ ಇದು ಒಳ್ಳೇದೇ ಅಂತಾನೆ ಮಾಡೋದು. ಬಟ್ ಎಲ್ಲೋ ಒಂದ್ ಕಡೆ when the data is telling that it's not meeting what they want, shouldn't we decode what they want and deliver it? Exactly. ಅದನ್ನ ನಾವು ಮಾಡಬೇಕು, and we need teams for that. Okay. Malayalam strength. ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮಲಯಾಳಂ ಬಗ್ಗೆ. ವಿ ಆರ್ ಮಿಸ್ಸಿಂಗ್ ಒನ್ ಮೇಜರ್ ಪಾಯಿಂಟ್ ಇನ್ ಮಲಯಾಳಂ ಇಂಡಸ್ಟ್ರಿದು, ದ ಟೀಮ್ಸ್, ದ ಟೆಕ್ನಿಷಿಯನ್ಸ್. ಐ ವರ್ಕ್ಡ್ ವಿತ್ ಮಲಯಾಳಂ ಟೆಕ್ನಿಷಿಯನ್ಸ್, ಎಕ್ಸ್ಟ್ರಾರ್ಡಿನರಿ, ಅಂಡ್ ದ ಬ್ರದರ್ಹುಡ್, ದ ಕಮರಾಡರಿ ಇಸ್ ಗ್ರೇಟ್. ಇವತ್ತು ಒಬ್ಬ ಡೈರೆಕ್ಟರ್ ಏನೋ ಒಂದು ತಪ್ಪು ಮಾಡುವಾಗ ದೇರ್ ಹ್ಯಾಸ್ ಟು ಬಿ ಸಂಬಡಿ ಟು ಟೆಲ್ ಹಿಮ್, ಸರ್ ಇದೇನೋ ಸರಿ ಕಾಣ್ತಿಲ್ಲ ಯಾಕೋ ಅಂತ. ಈಗ ಐ ಆಮ್ ಇನ್ 40s and ಮೈ ಟೀಮ್ ವೇರ್ ಆಲ್ 20s. ಸೊ ಅಟ್ಲೀಸ್ಟ್ ಆ ಫ್ರೀಡಮ್ ಒಂದು ಟೀಮ್ಗೆ ಇರಬೇಕು. ಸರ್ ಇದೇನೋ ಸರಿ ಕಾಣ್ತಾ ಇಲ್ಲ, ಬಿಕಾಸ್ ಕಂಟೆಂಪ್ರರಿ ಹಿಂಗೆ ಯೋಚನೆ ಮಾಡಲ್ಲ ಸರ್ ಜನ. ಈಗ ನೀವು ನಿಮ್ಮದೇ ಯೋಚನೆ ಮಾಡ್ತಿದ್ದೀರಾ ಆ ಟೈಮದ್ದು ಅಂತ. ಸೊ ಇದು ನನಗಾಗಿದೆ, ನನ್ನ ಟೀಮಲ್ಲಿ ನನಗೆ ಬಂದು ಹೇಳಿದ್ದಾರೆ, ಬಿಕಾಸ್ ಐ ಹ್ಯಾವ್ ಗಿವನ್ ದಟ್ ಫ್ರೀಡಮ್. ಸೊ ಏನಂತಂದ್ರೆ ಆ ಕಮರಾಡ್ರಿ, ಆ ಬ್ರದರ್ಹುಡ್ ಇಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಇನ್ ಕನ್ನಡ. ಎವ್ರಿಬಡಿ ಇಸ್ ಫೈಟಿಂಗ್ ದೇರ್ ಬ್ಯಾಟಲ್ ಅಲೋನ್. ಅಲ್ಲಿ ಹೋಗಿ ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಲಯಾಳಂ ಓಪನಿಂಗ್ ಕ್ರೆಡಿಟ್ಸ್ ನೋಡಿ, 5 ನಿಮಿಷ ಥ್ಯಾಂಕ್ಸ್ ಇರುತ್ತೆ. ವೈ ದೇ ಥ್ಯಾಂಕ್ಸ್ ಸೋ ಮೆನಿ ಪೀಪಲ್? ಬಿಕಾಸ್ ಅಷ್ಟೊಂದು ಜನ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಸಿನಿಮಾ ಮಾಡ್ಲಿಕ್ಕೆ. ಇಲ್ಲಿ ಅಂದ್ರೆ ನನ್ಗೆ ಯಾರ ಬಗ್ಗೆ ಬೇಜಾರಿಲ್ಲ, ಐ ಆಮ್ ನಾಟ್ ಬಿಟರ್, ಯಾಕಂದ್ರೆ ನಾನು ಯಾರನ್ನೂ ಕೇಳೇ ಇಲ್ಲ, ಅವ್ರಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಸೊ ದ್ಯಾಟ್ ಐ ಆಮ್ ವೆರಿ ಕ್ಲಿಯರ್. ಸೊ ನಾನು ಅದಕ್ಕೆ ಈ ಅಕ್ಯೂಸಿಷನ್ಸ್ ಎಲ್ಲ ಮಾಡ್ತಾ ಇಲ್ಲ, ಇವ್ರು ನಿಲ್ಲಿಲ್ಲ ನನ್ನ ಜೊತೆ, ಅವ್ರು ನಾನು ಕೇಳೇ ಇಲ್ಲ ನೀವು ಬಂದು ನಿಲ್ಲಿ ಅಂತ. ಓಕೆ, ಸೊ ಪಾಯಿಂಟ್ ಏನಂತಂದ್ರೆ ದ ಜನರೇಷನ್ ವಿಚ್ ಐ ಆಮ್ ಟಾಕಿಂಗ್ ಟು ನಾವು, ನಾನು ಈ ಸೆಷನ್ ಯಾಕೆ ಐ ಆಮ್ ಟಾಕಿಂಗ್ ಸೋ ಕ್ಯಾಂಡಿಡ್ಲಿ ಅಂತಂದ್ರೆ, ಅಟ್ಲೀಸ್ಟ್ ಈಗ ಏನು ನೀವು ಮಾಡ್ತಿದ್ದೀರಾ, ಪ್ಯಾಷನ್ ಇಂದ ಸಿನಿಮಾಗೆ ಬಂದಿದ್ದೀರಾ, ಅಟ್ಲೀಸ್ಟ್ ಯು ಬಿಲ್ಡ್ ದಟ್ ಕಮರಾಡ್ರಿ. ನೀವು ಒಂದು ಟೀಮ್ ಆಗಿ. ಈಗ ಬ್ಲಿಂಕದ್ದು ನೀವು ಎಕ್ಸಾಂಪಲ್ ಹೇಳಿದ್ರಿ, ಬ್ಲಿಂಕ್ ಹೋಲ್ ಟೀಮ್ ಐ ನೋ,
Ravi I know very well, and I had checked the footage and all much before that film released. Ravi had come to me. Okay, so ಆ ಟೀಮದ್ದು ಏನು ಸ್ಟ್ರೆಂತ್ ಅಂದ್ರೆ ಆ ಟೀಮ್ ದೇ ವರ್ ಆಲ್ ಲೈಕ್ ಅ ಬ್ರದರ್ಸ್, ಅಂದ್ರೆ ನಿಂತ್ರವ್ರು ಎಲ್ಲರೂ ಸೇರಿ ಫಿಲ್ಮಿಗೆ. ಇಲ್ಲಿ ಕೊನೆಗೆ ನಾನು ತುಂಬಾ ಫಿಲ್ಮ್, ನನ್ನ ಮಲ್ಟಿಪಲ್ ಫಿಲ್ಮ್ಸ್ ಬರುತ್ತೆ ನನ್ನ ಕಡೆ, ಸರ್ ಏನ್ ಮಾಡೋಣ ಈಗ ಮಾಡೋಣ ಅಂತ. ಐ ಎಂಟರ್ಟೈನ್ ಎವ್ರಿಬಡಿ, ಐ ಮೀಟ್ ಎವ್ರಿಬಡಿ, ಬಿಕಾಸ್ ನಾನು ಅಷ್ಟೊಂದೇನು ಬ್ಯುಸಿ ಇಲ್ಲ. ಸೊ ಐ ಮೀಟ್ ಲಾಟ್ ಆಫ್ ಪೀಪಲ್. ಸೊ ಅವಾಗ ನನಗೆ ಗೊತ್ತಾಗುತ್ತೆ ತುಂಬಾ ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ, ಡೈರೆಕ್ಟರ್ ಒಬ್ಬನೇ ಉಳ್ಕೊಂಡಿರ್ತಾನೆ, ಪ್ರೊಡ್ಯೂಸರ್ ಒಬ್ಬನೇ ಉಳ್ಕೊಂಡಿರ್ತಾನೆ, ಎವ್ರಿಬಡಿ ಇಸ್ ಮೂಡ್ ಆನ್. ಸೊ ಈ ಸಿನಿಮಾದಲ್ಲಿ ಇದರದೇ ಎಕ್ಸಾಂಪಲ್, ದೇ ವೇರ್ ಆಲ್ ಟುಗೆದರ್. ಇವತ್ತು ಡೇರ್ ಡೆವಿಲ್ ಮುಸ್ತಫಾ ನೀವು ತಗೊಂಡ್ರೆ ಹೋಲ್ ಟೀಮ್ ವಾಸ್ ಟುಗೆದರ್. ಹಾಸ್ಟೆಲ್ ಹುಡುಗರು ಬೇಕಾಗಿತ್ತು ನೀವು ಅದು ತಗೊಂಡ್ರೆ ಆ ಟೀಮ್ ವಾಸ್ ಆಲ್ ಟುಗೆದರ್. ಅಂದ್ರೆ ಸಿನಿಮಾ ಇಸ್ ಸಚ್ ಅ ವಾಸ್ಟ್ ಅಂಡ್ intensive project where you need hundreds of people support. Adu nammalli illa. That is, I think, is the major problem, and we can fix it in next 10 years. It's a very optimistic thing, but adenadru fix adre we are equally intellectual, or maybe better than Malayalis. The Kannadigas are very intellectual. ಜ್ಞಾನಪೀಠ ಯಾರಿಗೆ ಹೆಚ್ಚಿಗೆ ಬಂದಿದೆ? ನಮಗೆ ಬಂದಿದೆ. ಸೊ ಇದೆಲ್ಲ ಸ್ಟ್ರೆಂತ್ಸ್ ಇದ್ದು ನಾವು ಈ ಸಿನಿಮಾದಲ್ಲಿ ಅದನ್ನು ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ. ಯಾಕಂತಂತಂದ್ರೆ ನಮಗೊಂದು ಟೀಮ್ ಇಲ್ಲ. ಒಬ್ಬನೇ ಬರೆಯೋದು, ಒಬ್ಬನೇ ಡೈರೆಕ್ಟ್ ಮಾಡೋದು, ಒಬ್ಬನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು, ಅವನೇ ಎಡಿಟಲ್ಲಿ ಕೊಡೋದು. ಸೊ ವೇರ್ ಇಸ್ ದ ಅನದರ್ ಪರ್ಸ್ಪೆಕ್ಟಿವ್? ಸೊ I think that is the issue. So on the ongoing discussion could be related to presenting, marketing and the current situation. Idr sambandha pattiro hange enadru, if somebody wants to add on or ask something, yeah, we can start with him. Yeah, actually like ನೀವಿಬ್ರು ಲೈಕ್ ಮಾರ್ಕೆಟಿಂಗು ಮತ್ತು ಪ್ರಮೋಷನ್ನು ಆ್ಯಂಡ್ ಬ್ಯಾನರ್ ಹೇಳಿದ್ರಿ. ನನಗೆ ತುಂಬ ಕಾಡಿಸ್ತಾ ಇರೋದು ಅಂದರೆ ಒಂದು ಪಾಯಿಂಟ್ ಬಿಟ್ಬಿಟ್ರಿ, ಲೈಕ್ ಟಾರ್ಗೆಟೆಡ್ ಆಡಿಯನ್ಸ್. ಲೈಕ್ ಎಲ್ಲರೂ ಹೇಳ್ತಾರೆ ಹಾಸ್ಟೆಲ್ ಹುಡುಗರು ಲೈಕ್ ಮಾರ್ಕೆಟಿಂಗ್ ಸಕ್ಕದಾಗಾಯಿತು, ನಿತಿನ್ ಕೃಷ್ಣಮೂರ್ತಿ ವಾಸ್ 10 years ಇನ್ ಇಂಡಸ್ಟ್ರಿ ಎಲ್ಲ ಓಕೆ, ಬಟ್ ಟಾರ್ಗೆಟೆಡ್ ಆಡಿಯನ್ಸ್ ಹಾಸ್ಟೆಲಲ್ಲಿ 8th ಸ್ಟ್ಯಾಂಡರ್ಡಿಂದ ಡಿಗ್ರಿ ಅವ್ರ ಇಂಜಿನಿಯರ್ ಆಗೋವರೆಗೂ ಇರ್ತಾರೆ, ಆಮೇಲೆ ಪಾಸ್ಡ್ ಔಟ್ ಆಗಿರೋರು ಇರ್ತಾರೆ. ಸೊ ಅವರು ವಾಪಸ್ ಬರ್ತಾರೆ ಫಿಲಮ್ ನೋಡೋದಕ್ಕೆ. ಸೊ ಅಲ್ಲೇ ನಮಗೆ ಒಂದು ಎಷ್ಟು ಆಡಿಯನ್ಸ್ ಸಿಗ್ತಾರೆ. ಸೊ ಆ ಟಾರ್ಗೆಟಿಂಗ್ ಆಡಿಯನ್ಸ್ ಲೈಕ್ 20 lakhs ಜನ ನೋಡಿದ್ರು 40 crores ಈಸಿ. ಸೊ ಲೈಕ್ ವೆನ್ ಕಮಿಂಗ್ ಟು ಜೂನಿ ಎಕ್ಸಾಂಪಲ್ ಬ್ಲಿಂಕ್ ತೊಗೊಂಡ್ರು, ಇಟ್ಸ್ ನಾಟ್ ಲೈಕ್ ಎಲ್ಲರಿಗೂ ಅದು ಕನೆಕ್ಟ್ ಆಗಲ್ಲ. ಬ್ಲಿಂಕ್, ಐ ಆಮ್ ವೆರಿ ಹ್ಯೂಜ್ ಫ್ಯಾನ್ ಆಫ್ ಬ್ಲಿಂಕ್. ಆ್ಯಕ್ಚುಲಿ ನೋಡಿದೆ, ಲೈಕ್ ಸಬ್ಟೆಕ್ಸ್ಟ್ ಎಲ್ಲ ಸಖತ್ತಾಗಿದೆ. ಈಸ್ ಆ್ಯಕ್ಚುಲಿ ಎ ಫಿಲಮ್ ಮೇಕರ್. ಲೈಕ್ ಸ್ಟಾರ್ಟಿಂಗಲ್ಲೇ ಟ್ಯಾರಂಟಿನೋಸ್ ಕೋಟ್ಸ್ ಎಲ್ಲ ಬರೋದಲ್ಲ, ಬಟ್ ಯಾರಿಗೆ ಆಡಿಯನ್ಸ್, ಯಾರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ? ಸೊ ಇದು ನನಗೆ ತುಂಬ ಕಾಡಿಸ್ತಿದೆ. ಬಿಕಾಸ್ ಯಾಕೆ ಅಂದರೆ ನನಗೂ ಪ್ರೊಡ್ಯೂಸರ್ ಸಿಕ್ಕಿ ಆ್ಯಕ್ಚುಲಿ ವಿ ರೋಟ್ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಹೇಳಿದೆ ಪೊಲಿಟಿಕಲ್ ಡ್ರಾಮಾ ಬರೀತಿದೆ. ಸೊ 8 months ಬರೀತಾನೆ ಇದ್ವಿ. ಸೊ ಕಾಂಪ್ಲಿಕೇಟೆಡ್ ಪೊಲಿಟಿಕಲ್ಲು. ಸಡನ್ನಾಗಿ ಅನಿಸ್ತು ಲೈಕ್ ಇವಾಗ ನಾನು ಫ್ಯಾಮಿಲಿ ಆಡಿಯನ್ಸಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಫಿಲಮೇ ನಾನು ಯಾರು ಏನೂ ಗೊತ್ತಿಲ್ಲ, ಫ್ಯಾಮಿಲಿ ಬಂದು ಈಗಿನ ಪರಿಸ್ಥಿತಿಗೆ ಥಿಯೇಟ್ರಿಗೆ ನನ್ನ ಫಿಲಮ್ ಹೆಂಗೆ ನೋಡ್ತಾರೆ. ಸೊ ಐ ಕೆಪ್ಟ್ ಆನ್ ಹೋಲ್ಡ್. ಲೈಕ್ ಟಾರ್ಗೆಟೆಡ್ ಆಡಿಯನ್ಸು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಸ್, ಐ ಥಿಂಕ್ ಯು ರೇಸ್ಡ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಈ ಪಾಯಿಂಟ್ ಬಗ್ಗೆ ಮಾತಾಡಬೇಕಂತ ಇದ್ದೆ. ಒನ್ ಆಫ್ ದ ಥಿಂಗ್ಸ್ ಐ ಹ್ಯಾಡ್ ಟಾರ್ಗೆಟೆಡ್, ನಾನು ಇದ್ರ ಬಗ್ಗೆ ಮೊದಲು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದರೆ ನಾವು ನಮಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ನಲ್ಲ. ಸೊ ಯಾವಾಗ ನೀವು ಒಂದು ಬಜೆಟಲ್ಲಿ ಸಿನಿಮಾ ಮಾಡ್ತೀರಾ, ಒಂದು ರೇಂಜಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಇರುತ್ತೆ, ಆವಾಗ ಟಾರ್ಗೆಟ್ ಆಡಿಯನ್ಸ್ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಬಟ್ ಇದಕ್ಕೊಂದು ಕಾಂಟ್ರರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಬಿಗ್ ಫಿಲ್ಮ್ಸ್ ಬಗ್ಗೆ ಮಾತಾಡೋದು ಬೇಡ. ಈಗ KGF ಇರ್ಬೋದು, ಆ್ಯನಿಮಲ್ ಇರ್ಬೋದು, 400 ಕೋಟಿ ಕಲೆಕ್ಷನ್ ಮಾಡಿರೋದು, ಅದರದೊಂದು ಬೇರೆ ಇದು, ಅದರದೊಂದು ಬೇರೆ ಆಯಾಮ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಲೆಟ್ಸ್ ಗೋ ಬ್ಯಾಕ್ ನೌ ಟು ದ 12th ಫೇಲ್ ಆ್ಯಂಡ್ ಲಾಪತಾ ಲೇಡೀಸ್ ರೀಸೆಂಟ್ ಆಗಿ. ಓಕೆ, ಸೊ ಇತರದ್ದು ನೀವು ನೋಡಿದ್ರೆ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಅ ಗುಡ್ ಸಿನಿಮಾ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಟಾರ್ಗೆಟ್ ಆಡಿಯನ್ಸ್. ಅಂದ್ರೆ ಸಿನಿಮಾ ಎಷ್ಟು ನಿಯತ್ತಿಂದ ಮಾಡಿದಾರಂತ, ಎಷ್ಟು ಹಾನೆಸ್ಟಿಂದ ಮಾಡಿದಾರಂತಂದ್ರೆ ಅದು ಎಲ್ರಿಗೂ ಅದು ರೀಚ್ ಆಗಿದೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಸಿನಿಮಾ ಮಾಡೋದು ಯೂಶಲಿ ಒಂದು ಟಾರ್ಗೆಟ್ ಆಡಿಯನ್ಸ್ ಯೋಚನೆ ಮಾಡಿದೆ, ಒಂದು ಕಥೆನ ತಗೊಂಡು. ಬಟ್ ವಾಟ್ ಯು ಸೆಡ್ ಈಸ್ ವೆರಿ ರೆಲೆವೆಂಟ್. ನನಗೆ ಈಗ ಅರ್ಥ ಆಗಿದೆ ಈ ರಿಲೀಸ್ ಮಾಡಿದ್ಮೇಲೆ, ಟಾರ್ಗೆಟ್ ಆಡಿಯನ್ಸ್ ಒಂದೊಂದ್ಸಲ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಟಾರ್ಗೆಟ್ ಆಡಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್
ಟಾರ್ಗೆಟ್ ಆಡಿಯನ್ಸ್ಗೆ ಥಿಂಕ್ ಮಾಡಿ ಸೀನ್ ಬರೆಯೋದು ಇದನ್ನೆಲ್ಲ ಮಾಡಿದ್ರೆ ದೆನ್ ಅಗೇನ್ ಇಟ್ ಇಸ್ ಅ ಪ್ರಾಬ್ಲಮ್. ದೆನ್ ಯು ಫೇಲ್ ಆಸ್ ಅ ಫಿಲ್ಮ್ ಮೇಕರ್. ಯಾಕಂದ್ರೆ ಯು ಕ್ಯಾನ್ ನಾಟ್ ಕನ್ವಿನ್ಸ್ ಅವನು. ನೀವು ಅಲ್ಲಿ ಹೋಗೋದ್ರೊಳಗೆ ಅವನು ಮುಂದೆ ಹೋಗಿರ್ತಾನೆ. ಆಡಿಯನ್ಸ್ ಇಸ್ ಸೋ ಫಾಸ್ಟ್ ದಟ್ ನಾವು ಒಂದೇ ಫಿಲ್ಮು, ಬೆಳಗ್ಗೆ ಸಂಜೆ ಒಂದೇ ಫಿಲ್ಮು, ಒಂದೇ ಪ್ಲಾಟು, ಒಂದೇ ಇದು. ಅವನು 10 ಪ್ಲಾಟ್ ನೋಡ್ತಿರ್ತಾನೆ ದಿನ, 10 ಡಿಫ್ರೆಂಟ್ ವೆಬ್ ಸಿರೀಸ್ ನೋಡ್ತಿರ್ತಾನೆ ವಾರ. ನಾವು 2 ವರ್ಷ ನಮ್ದೆಲ್ಲ ಮುಗಿಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಓಕೆ ಬಂದ್ವಿ ನಾವು ಅನ್ನೋದ್ರೊಳಗಡೆ ಅವನು 2 years ವಿಲ್ ಬಿ ಹೈಡ್. ಸೊ ಸಿನಿಮಾ ಗ್ರಾಮರ್ ನನ್ನ ಪ್ರಕಾರ ಹಿಡ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಈಗ ಸಿನಿಮಾ ಗ್ರಾಮರ್ ಅಡಾಪ್ಟ್ ಮಾಡಿರುವಂಥ ಫಿಲ್ಮ್ಗಳು 12th ಫೇಲ್, ವಿಚ್ ಇಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಅ ಗ್ರಾಮರ್. ಅಂದ್ರೆ ಅಂದ್ರೆ ಎಷ್ಟು ಜನ ಫಿಲ್ಮ್ಸ್ ಬುಕ್ ಓದಿದ್ದೀರಾ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಎವ್ರಿ ಪಾಯಿಂಟ್, ಫಸ್ಟ್ ಪ್ಲಾಟ್ ಪಾಯಿಂಟ್ ಏನು, ಸೆಕೆಂಡ್ ಪ್ಲಾಟ್ ಪಾಯಿಂಟ್, ಇನ್ಸೈಟಿಂಗ್ ಇನ್ಸಿಡೆಂಟ್ ಏನು, ಎವ್ರಿಥಿಂಗ್ ಈಸ್ 100% ಇನ್ ದಟ್ ಫಿಲ್ಮ್. ಪ್ರೆಟಿ ಮಚ್ ಲಾಪತಾ ಲೇಡೀಸ್ ಅನ್ನೋ ಅದು ರೈಟ್. ಬಟ್ ವೆನ್ ಯು ಸಿ ಫಿಲ್ಮ್ಸ್ ಲೈಕ್ ವೆರಿ ಬಿಗ್ ಫಿಲ್ಮ್ಸ್ ಲೈಕ್ ಅನಿಮಲ್ ಅಂಡ್ ಆಲ್, I think they are playing for the gallery. Yeah, and Lapata Ladies had more viewership than Animal on Netflix is a post I read. ಅದನ್ನ ಈಗ ಅದೇ ಏನ್ ನಂಬೇಕು ಬಿಡಬೇಕು ಗೊತ್ತಿಲ್ಲ. We don't know. Yes, teacher. Even I was discussing it, but ನನಗೆ ಗೊತ್ತಿಲ್ಲ ಅದು ನಿಜ ಆದ್ರೆ I am extremely happy. Yeah, because we don't know how to validate. Yes, yes. ಅದಿನ್ ನಿಜ ಆದ್ರೆ it is very good that Netflix is getting a signal that ಅಲ್ಲಿ ನೀನು 200 ಕೋಟಿ ಕೊಡೋ ಬದಲು here you pay 5 CR ಅಂತ. Then that is good for all the filmmakers like us sitting here, because we represent those films. Correct. ನಾವು ಈ ಅನಿಮಲ್ ರಿಪ್ರೆಸೆಂಟ್ ಮಾಡಲ್ಲ, ಅದೊಂದು ಬೇರೆ ಕ್ಯಾಟಗರಿ. ವಿ ರಿಪ್ರೆಸೆಂಟ್ ದೀಸ್ ಫಿಲ್ಮ್ಸ್. ಸೊ ನಾವು ಮಾಡೋ ಸಿನಿಮಾಗಳು ಈ ರೀತಿ ಸಿನಿಮಾಗಳು. ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಅದು ಆಗಿದ್ರೆ ನಮ್ಗೆ ಗೊತ್ತಾಗೋದು ಬೇಡ, ಬಟ್ ಅಟ್ಲೀಸ್ಟ್ ನೆಟ್ಫ್ಲಿಕ್ಸ್ ಅವ್ರಿಗೆ ಗೊತ್ತಾಗಿದ್ರೆ ಸಾಕು. ಹಲೋ ಸರ್, ಹಾಯ್, ಗುಡ್ ಈವ್ನಿಂಗ್. ಸೊ ನನ್ನ ಪ್ರಶ್ನೆ ಬಂದು, ನೀವಾಗಲೇ ಹೇಳಿದ್ರಲ್ಲ ದಟ್ ಈಗಿನ ಜನರೇಷನ್ ಡೈರೆಕ್ಟರ್ಸ್ ದೇ ವಿಲ್ ನಾಟ್ ಲಿಸನ್ ಟು ದ ಫೀಡ್ಬ್ಯಾಕ್ ಗಿವನ್ ಬೈ ದಿ ಡೈರೆಕ್ಷನ್ ಟೀಮ್. ಇವಾಗ ಕರೆಂಟ್ ಜನರೇಷನ್ ಇರೋ ಯೂತ್ಸ್ ಆಗಲಿ, ಇವಾಗ ಕರೆಂಟ್ ಕಾನ್ಸೆಪ್ಟ್ಸ್ ಏನು ರಿಲೇಟ್ ಆಗುತ್ತೆ ಆಡಿಯನ್ಸ್ಗೆ ಅದು ನಾನು ನೋಡಿದ್ದೀನಿ, ಲೈವ್ ಆಗಿ ನೋಡಿದ್ದೀನಿ. ಡು ಯು ಫೀಲ್ ಇಸ್ ಇಟ್ ದ ಹೆಡ್ ವೈಟ್ ಆಫ್ ದ ಡೈರೆಕ್ಟರ್ಸ್, ಆರ್ ಇಸ್ ಇಟ್ ಬಿಕಾಸ್ ದೇ ಫೀಲ್ ದಟ್ ದೇ ಆರ್ ಲಾರ್ಜರ್ ದೆನ್ ಲೈಫ್? ಒಂದು ಸಿನಿಮಾ ಸಕ್ಸಸ್ ಆದರೆ ಡು ದೇ ಫೀಲ್ ದಟ್ ನಾನು ಮಾಡಿರೋದೆಲ್ಲ ಸರಿ, ಇವಾಗ ನಾನು ಮುಂದೆ ಮಾಡೋದು ಸರಿನೇ, ಐ ಡೋಂಟ್ ನೀಡ್ ಎನಿಬಡೀಸ್ ಅಡ್ವೈಸ್? ಆ ಥರ ಔಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರಿಗೆ ದೇ ನಾಟ್ ಏಬಲ್ ಟು ಕನ್ವಿನ್ಸ್ ದೆಮ್ ಸೆಲ್ಫ್, ಅವ್ರು ಏನಕ್ಕೆ, ವೈ ಡು ಯು ಫೀಲ್ ದಟ್ ದೇ ಡೋಂಟ್ ಲಿಸನ್ ಟು ದಿ ದ ಟೀಮ್ ಆರ್ ದಿ ಅದರ್ಸ್ ಇನ್ ದ ಟೀಮ್? ಓಕೆ, ಸೊ ಇದು ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇತ್ತು. ಬೋತ್ ದ ಥಿಂಗ್ಸ್. ಒಂದೇನಂತಂದ್ರೆ, ಒಂದು ಸಕ್ಸಸ್ ಆಗಿದ್ರೆ ಡೈರೆಕ್ಟರ್ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ಗೊತ್ತಾಗಿದೆ ಆಡಿಯನ್ಸ್ಗೆ ಏನು ಬೇಕು ಅಂತ. ಸೊ ನೀನೇನು ಮಾಡಿದ್ಯಾ, ನೀನು ಈಗ ಅಸಿಸ್ಟೆಂಟು, ನಿನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದು ಒಂದು. ಇನ್ನೊಂದು, ಹಿ ಹ್ಯಾಸ್ ನಾಟ್ ಮೂಡ್ ಆನ್. ಅಂದರೆ ಪೀಪಲ್ ಹ್ಯಾವ್ ಮೂಡ್ ಆನ್ ನಾಟ್. ಇನ್ನೂ ಒಂದು ನಾನೊಂದು ಬಾಲ್ಚಂದರ್ ಅವರು ಒಂದು ಡೈಲಾಗ್ ಹೇಳ್ತಾ ಇದ್ರಂತೆ, ಓಕೆ, ಎಕ್ಸೆಪ್ಟ್ ಡೈರೆಕ್ಟರ್ ಇಡೀ ಸೆಟ್ಟಿಗೆ ಗೊತ್ತಿರುತ್ತೆ ಯು ಆರ್ ಔಟ್ಡೇಟೆಡ್ ಅಂತ. ಸೊ ದಿಸ್ ದ ಆನ್ಸರ್ ಫಾರ್ ಇಟ್. ಸಮ್ಟೈಮ್ಸ್ ಅಂದ್ರೆ ಅವ್ರು ಹೇಳ್ತಾ ಇದ್ರಂತೆ ಇಷ್ಟು ಅಂದ್ರೆ ದಿಸ್ ಇಸ್ ಸೋ ಬ್ಯಾಡ್ ಇಯರ್ ಇನ್ ಸಿನಿಮಾದಲ್ಲಿ, ಆ ಡೈರೆಕ್ಟರ್ ಬಿಟ್ಟು ಇಡೀ ಸೆಟ್ ಗೊತ್ತಿರುತ್ತೆ ಇವನು ಔಟ್ಡೇಟೆಡ್ ಅಂತ. ಬಟ್ ಸೊ ಅದು ಐ ಥಿಂಕ್ ಲೆಜೆಂಡ್ಸ್ ಡೈಲಾಗ್ ಮಸ್ಟ್ ಬಿ ಟ್ರೂ ಅಲ್ಲ. ಹಲೋ, ನನ್ನ ಹೆಸರು ಅಮೋಘ್ ಭಾರದ್ವಾಜ್. ಮೈಸೂರು ಮೂಲತಃ, ಇಲ್ಲೇ ಬೆಂಗಳೂರಲ್ಲಿ ಕೆಲಸದ ಮೇಲೆ. ಪ್ರಶ್ನೆ ನಂದು ಸರ್, ನಾನು ಅಂದರೆ ಥಿಯೇಟ್ರಿಕ್ಸು ಮತ್ತು ಒಂದು ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ಪರ್ಟಿಕ್ಯುಲರ್ ಡೆಮೋಗ್ರಫಿ ತುಂಬ ಮ್ಯಾಟ್ರ್ ಆಗುತ್ತೆ ಆ ಸಿನಿಮಾಕ್ಕೆ, ಅಂದರೆ ಇಂಡಿ ಸಿನಿಮಾಗಳು ಬರೋಕ್ಕೆ. ಯಾಕಂದರೆ ನೀವು ಮಲಯಾಳಮಲ್ಲಿ ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಟ್ರಿ, ಹೇಗೆ ಅವರು ಒಂದು ಕಾಮ್ರೇಡಿತನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ. ಇದೆಲ್ಲ ನಮಗೆ ಥಿಯೇಟ್ರಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಬದ್ಧತೆ ಆಗಲಿ, ಶ್ರದ್ಧೆ ಆಗಲಿ, ಆಮೇಲೆ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಆಮೇಲೆ ಇದೆಲ್ಲ ನಮಗೆ ಫಂಡಮೆಂಟಲ್ಸ್ ವಿ ಲರ್ನ್ ಇನ್ ಥಿಯೇಟರ್. ಸೊ ಇದನ್ನ ಇಟ್ಕೊಂಡು ಎಷ್ಟು ಜನ ಸಿನಿಮಾ ಮಾಡೋಕ್ಕೆ ಸೀರಿಯಸ್ ಆಗಿ ಬರ್ತಾ ಇದ್ದಾರೆ, ಅಥವಾ ಸೀರಿಯಸ್ ಕಥೆಗಳು ಇಟ್ಕೊಂಡು ಬರ್ತಾ ಇದ್ದಾರಾ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಸರ್. ಅಂದರೆ ಕೋರಿಲೇಷನ್ ಇದೆಯಾ, ಅಂದರೆ ಒಂದು ಥಿಯೇಟ್ರಿಕ್ಸ್ ಆಗಲಿ, ಒಂದು ಕಲ್ಚರಲ್ ರೆಫರೆನ್ಸ್ ಆಗಲಿ ಸ್ಟೇಟ್ಗಿರೋದು. ಸೊ ನಮ್ಮಲ್ಲೇ ಕರ್ನಾಟಕದಲ್ಲಿ ಸರ್, ನೀವು ಹೇಳ್ದಂಗೆ ಜ್ಞಾನಪೀಠ ಪ್ರಶಸ್ತಿ ನಮಗೆ ಜಾಸ್ತಿ ಬಂದಿರೋದು. ನಾವು ಆ ಲಿಟ್ರೇಚರ್ ಇಟ್ಕೊಂಡು ನಾವು ಏನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಬ್ಯೂಟಿಫುಲ್ ಪೂಜಂತೆ ಅವ್ರದ್ದು ತೊಗೊಂಬಂದ್ರು. ಆಮೇಲೆ ಹಾಡಾಗಲಿ, ಮೈಸೂರು ರಾಜ್ಯದವರೇ ಹಾಡು, ನಮ್ಮ ರಂಗ ಗೀತೆಗಳ ಹಾಡು ತೊಗೊಂಡ್ರು. ಅಂದರೆ ಈ ಎಲಿಮೆಂಟ್ಸು ವರ್ಕ್ ಆಗುತ್ತಾ. ಮಲಯಾಳಮಲ್ಲಿ ತುಂಬ ವರ್ಕ್ ಆಗ್ತಾ ಇದೆ, ತಮಿಳ್ನಾಡಲ್ಲಿ ತುಂಬ ವರ್ಕ್ ಆಗ್ತಾ ಇದೆ.
ಈ ಅಂದ್ರೆ ಕಾಂತಾರನ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಅಥವಾ ಅಂದ್ರೆ ಔಟ್ ಆಫ್ ದ ಲೈಫ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ಕಿಂತ ವಿಚ್ ವಿ ಕ್ಯಾನ್ ರಿಲೇಟ್ ಅರೌಂಡ್, ವಿಚ್ ವಿ ಕ್ಯಾನ್ ಈಸಿಲಿ ಕನೆಕ್ಟ್ ಅರೌಂಡ್, ವರ್ಕ್ ಬೇಗ ಆಗುತ್ತೆ ಅಂತ ಅನ್ಸುತ್ತೆ. ಆಚರಣಕ್ಕೂ ಅದೇ ಆಯ್ತು. ನಮ್ಮಮ್ಮ ಸಿನಿಮಾನೇ ನೋಡಿಲ್ದೇ ಇರೋರು ನಾನು ಓದ್ಬಿಟ್ಟಿದ್ರೆ ಹಿಂಗೆ ಉಳ್ತಾರೇನೋ ಮಾಡ್ತಿದ್ನೇನೋ ಅಂದ್ರು. ಅಂದ್ರೆ ಇಟ್ಸ್ ಬೇಗ ಕನೆಕ್ಟ್ ಆಗತ್ತಲ್ಲ, ಅದು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಪ್ರಶ್ನೆ ಸರ್. ಬೇಕಾಗತ್ತಾ ಇದು ಅಥವಾ ಬೇಡ ಬೇಡ? ಎಸ್ ಎಸ್ ಇಲ್ಲ 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 ಕನೆಕ್ಟ್ ಡೈಲ್ಯೂಟ್ ಮಾಡ್ಕೊಂಡು ಇಲ್ಲ, ಇಟ್ಕೋಬೇಕಾ? ಸಿಂಪಲ್ ಇದಕ್ಕೆ ಆನ್ಸರ್ ಎಸ್. ಅದು 100% ಅದ್ರ ಬಗ್ಗೆ ಡೌಟೇ ಇಲ್ಲ. ಇಫ್ ಯು ಡೌಟ್ ದ್ಯಾಟ್ ದೆನ್ ದ ಹೋಲ್ ಫಂಡಮೆಂಟಲ್ಸ್ ಆರ್ ಗಾನ್ ಫಾರ್ ಅ ಟಾಸ್. ಹೌದು, ಇದು ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ವಾಟ್ ಯು ಸೇಡ್ ದಟ್ ಆನ್ಸರ್ ಇಸ್ ದೇರ್ ಇನ್ ಇಟ್. ಓಕೆ, 100%. ಓಕೆ, ಸೊ ಅಪ್ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ಮಾತಾಡೋಣ. ನಾವು ಪೋಸ್ಟಲ್ ಮೆನ್ಷನ್ ಮಾಡಿದ್ದಂಗೆ Gangadhar sir wanted to make some special announcements that's going to benefit some filmmakers and aspiring actors. So, sir, what is that special announcement? We all are eagerly waiting. ಎಸ್ ಎಸ್. ಸೊ ನಾನು ಇದನ್ನ ನಿಮ್ಮ ಇದರಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೆ ಮೊದಲಿಂದನೂ. ಸೊ ಈಗ ಬಂದಿದೆ ಟೈಮ್ ಅದು. ಓಕೆ, ಸೊ ಈಗ ಅಂಡರ್ ಡೀಸ್ ಫಿಲ್ಮ್ಸ್ ನಾವೀಗ 3 ಫಿಲ್ಮ್ಸ್ ಮಾಡಿದ್ದೀವಿ. ಅದರಲ್ಲಿ 2 ನಂದೇ ಡೈರೆಕ್ಷನ್, 1 ನನ್ನ ಅಸೋಸಿಯೇಟ್ಸ್ದು. ಈಗ ನೆಕ್ಸ್ಟ್ ಏನಿದೆ ಪ್ಲ್ಯಾನ್ ಅಂತಂದರೆ ಒಂದು 6 ಫಿಲ್ಮ್ಸ್ ಮಾಡೋ ಪ್ಲ್ಯಾನ್ ಇದೆ. They are not a very big budget films. They are all films in the So scale 6 of films you want to produce to we want to other produce. Hey, We want to that's a great news. produce. ಇದರಲ್ಲಿ ನಾನು ಯಾವುದು ಡೈರೆಕ್ಟ್ ಮಾಡಲ್ಲ ಈ 6 ಫಿಲ್ಮಲ್ಲಿ. ನಾನು ಮೊದಲೇ ಹೇಳ್ದಂಗೆ ಗುಮ್ಟೇಶ್ ಮೈ ಕಾಲೇಜ್ ಫ್ರೆಂಡ್ ಆ್ಯಂಡ್ ನಾವೆಲ್ಲ ಕ್ಲಾಸ್ಮೇಟ್ಸು. he is joined as a creative head in these films. So creatively he is going to head. He has a lot of knowledge. Lucia U-Turn, he is the AD, U-Turn first AD. And recently ನೋಡಿರ್ಬೋದು ಕುಮಾರಿ ಶ್ರೀಮತಿ, he is the director, Telugu web series done under Vaijayanti Films. Okay, so that is his background. And my friend Basavaraj Kedad, my executive Gomtesh producer. had also made a very famous dance. Yeah. Neene, yeah. Neene is done by him. Neene, yeah. So he is going to creatively head it, all the 6 projects. Okay, so the directors, writers are going to be different. And Basavaraj, my executive producer, he is again my classmate. Nanu Gumtesh Basavaraj alla engineering classmates Belgaum alli. So he is looking after the production, the executive. Nanu at a top level I'll be involved everything in elladralli, from screenplay selection to selling everything, bringing the investment. I'll be heading all that activities. So ಇದನ್ನೊಂದು ನಾವು ಟೀಮ್ ಮಾಡಿಕೊಂಡು ಈಗ we are going ahead. ಸೊ ಈಗ ಅದರಲ್ಲಿ ಫಸ್ಟ್ ಫಿಲ್ಮು ಫ್ರೈಡೇ ಈಗ ನಾವು ಅನೌನ್ಸ್ ಮಾಡಿರೋದು. ನಾನು ADs ಡೈರೆಕ್ಟ್ ಮಾಡ್ತಿದ್ದಾರೆ, ಹೊಸ ದಿನಚರಿ ಮಾಡಿದ್ದೆ ADs ಏನೇ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಟೀಮ್ ಫೈನಲ್ ಆಗಿ ವಿ ಆರ್ ಇನ್ ದ ಪ್ರೀ ಪ್ರೊಡಕ್ಷನ್. Madhu is the Madhu Bandiyare, he is the lead actor. Madhu of is Friday. the lead. ಓಕೆ, ಸೊ ಅದೊಂದು ಪ್ರೊಸೆಸ್ಸಲ್ಲಿ ಇದೆ ಈಗ. ಸೊ ಟೈಮಿಂಗ್ ನಾನು ನೋಡ್ತಾ ಇದ್ದೀನಿ. ಆ್ಯಸ್ ಐ ಟೋಲ್ಡ್, ದೆರ್ ಇಸ್ ನೋ ವಿಂಡೋ ಫಾರ್ ಅ ರಿಲೀಸ್. ಸೊ ಯಾವಾಗ ಸ್ಟಾರ್ಟ್ ಮಾಡೋದು ಶೂಟಿಂಗ್ ಆ್ಯಂಡ್ ಆಲ್ ವಿ ಆರ್ ಥಿಂಕಿಂಗ್. ಸೊ ಈಗ ಈ ಥರದ್ದು ವಾಟ್ ಈಸ್ ಇಟ್ ಫಾರ್ ದ ಯಂಗ್ ಫಿಲ್ಮ್ ಮೇಕರ್ಸ್? ಐ ಕಮ್ ಟು ದ್ಯಾಟ್ ಪಾಯಿಂಟ್. ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದರಿಂದ ನಿಮಗೇನು ಹೆಲ್ಪ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ನಾವು ಜುಲೈ ಫಸ್ಟ್ ವೀಕಿಂದ ಏನು ಮಾಡ್ತಿದ್ದೀವಿ ಅಂತಂದರೆ, ವಿ ಆರ್ ಓಪನ್ಲಿ ಕಾಲಿಂಗ್, ಒಂದು ಇಮೇಲ್ ID ಆ್ಯಂಡ್ ಒಂದು ಫೋನ್ ನಂಬರ್ ಕೊಟ್ಟು ವಿ ಆರ್ ಓಪನ್ಲಿ ಕಾಲಿಂಗ್ ಫಾರ್ ದ ಸ್ಕ್ರಿಪ್ಟ್ಸು, ಡೈರೆಕ್ಟರ್ಸು. ಅಂದರೆ ನೀವು ಇಫ್ ಯು ಆರ್ ಅಪ್ಲೈಯಿಂಗ್, ನೀವು ನಿಮ್ಮ ಕಡೆ ಸ್ಕ್ರಿಪ್ಟ್ ಇರಬೇಕಂತಿಲ್ಲ. ಯು ಕ್ಯಾನ್ ಬಿ ಎ ಡೈರೆಕ್ಟರ್ ಫಾರ್ ಅದರ್ ಸ್ಕ್ರಿಪ್ಟ್. ಸಂಬಡಿ ಕ್ಯಾನ್ ಹ್ಯಾವ್ ಓನ್ಲಿ ದ ಸ್ಕ್ರಿಪ್ಟ್ ಆ್ಯಂಡ್ ಆ್ಯಕ್ಟರ್ಸು. ಕಂಪ್ಲೀಟ್ ನಂದು ಏನಿದೆ ಪ್ಲ್ಯಾನು, ಈ ಆಲ್ 6 ಫಿಲ್ಮ್ಸ್ ಪ್ರಿಫರೇಬ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್. ದ ಐಡಿಯಾ ಈಸ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ಗೆ ಚಾನ್ಸ್ ಕೊಡೋಣ ಅಂತ. ಆ್ಯಂಡ್ ಮೋರ್ ಓವರ್ ನಾನು ಗೋಮ್ಟೇಶ್ ಇರ್ತೀವಿ ಟು ಗೈಡ್ ಥ್ರೂ ದ ಹೋಲ್ ಪ್ರೊಸೆಸ್. ಬಿಕಾಸ್ ಏನಂತಂದರೆ ಫಸ್ಟ್ ಟೈಮ್ ಡೈರೆಕ್ಟರ್ಸ್ಗೆ ಎನರ್ಜಿ ಇರುತ್ತೆ, ಎಲ್ಲ ಇರುತ್ತೆ. ಸಮ್ ಟೈಮ್ಸ್ ಎಲ್ಲೋ ಒಂದು ಕಡೆ ಗೈಡೆನ್ಸ್ ಬೇಕಾಗುತ್ತೆ, ಇಲ್ಲೇನೋ ರಾಂಗ್ ಹೋಗ್ತಾ ಇದೆ ಅಂತ ಒಂದು ಗೈಡೆನ್ಸ್ ಬೇಕಾಗುತ್ತೆ. ಆ ರೀತಿ ಗೈಡ್ ಮಾಡ್ಲಿಕ್ಕೆ ನಾವು ಇರ್ತೀವಿ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಯುವರ್ ಪ್ರಾಜೆಕ್ಟ್, ನಿಮ್ಮದೇ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾನು ಅನೌನ್ಸ್ ಮಾಡ್ತೀನಿ ಜುಲೈಯಲ್ಲಿ. ನಂದೊಂದು ಸ್ವಲ್ಪ ಈ ಫಿಲ್ಮದ್ದೆಲ್ಲ ವರ್ಕ್ ಮುಗಿದ್ಮೇಲೆ ಅಪ್ಲೈ ಮಾಡಿ ಎಲ್ಲರೂ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಹಿಯರಿಂಗ್ ದ ಸ್ಕ್ರಿಪ್ಟ್ ಫ್ರಮ್ ಜುಲೈ ಫಸ್ಟ್ ವೀಕ್. ನೀವು ಕಳಿಸ್ಬೋದು ಅಥವಾ ನೀವು ನೆರೇಟ್ ಮಾಡ್ಬೋದು, ವಾಟ್ ಎವರ್ ವೇ ಇಟ್ ಈಸ್. ಆ್ಯಂಡ್ ವಿ ವಿಲ್ ಸೆಲೆಕ್ಟ್ ಅರೌಂಡ್ 12 ಸ್ಕ್ರಿಪ್ಟ್ಸ್ ಕರೆಂಟ್ಲಿ. ಅದರಲ್ಲಿ ಒಂದು 6 ಫೈನಲ್ ಮಾಡಿ ವಿ ವಿಲ್ ಟ್ರಾವೆಲ್ ವಿತ್ ದೆಮ್ ಫಾರ್ 6 months. ಅಂದರೆ ಅವನ್ನ ಒಂದು ಶೇಪಿಗೆ ತರಲಿಕ್ಕೆ. ದ ಐಡಿಯಾ ಈಸ್, ನಾನೇನು ಹೇಳ್ತಾ ಇದ್ದೀನಿ ಈಗ ಆಗ್ಲಿಂದ ನಾನೇ ಹೇಳ್ತಾ ಇದ್ದೆ, 2025 ಮಿಡ್ವರೆಗೂ ವಿಂಡೋ ಇಲ್ಲ ಅಂತ ರಿಲೀಸ್ಗೆ. ಬಟ್ ಅಟ್ಲೀಸ್ಟ್ ಐ ವಾಂಟ್ ಟು ಹ್ಯಾವ್ ಅ ಸ್ಕ್ರಿಪ್ಟ್ಸ್ ಫಾರ್ ಎಲ್ಲ ಮುಗಿದ ಮೇಲೆ ಸ್ಕ್ರಿಪ್ಟ್ ಶುಡ್ ಬಿ ದೇರ್. ಯಾಕಂದ್ರೆ ನನ್ನ ಪ್ರಕಾರ ಅದಕ್ಕೆ ಹೆಚ್ಚಿಗೆ ಟೈಮ್ ತಗೊಳ್ಳೋದು.
ಬಟ್ ವಿ ಆಲ್ವೇಸ್ ಮಿಸ್ಅಂಡರ್ಸ್ಟ್ಯಾಂಡ್ ಇನ್ ದ ಫಿಲ್ಮ್ ಮೇಕಿಂಗ್. ಬೇರೆ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸೆಪ್ಟ್ ದ ಸ್ಕ್ರೀನ್ ಪ್ಲೇ. ಬಟ್ ಇಲ್ಲಿ ಏನಂತಂದ್ರೆ ವೈ ವಿ ವಾಂಟ್ ಟು ಸ್ಪೆಂಡ್ ದ್ಯಾಟ್ ಮಚ್ ಆಫ್ ಟೈಮ್ ಟು ಮೇಕ್ ದ ಸ್ಕ್ರಿಪ್ಟ್ ಸೋ ಸ್ಟ್ರಾಂಗ್ ದ್ಯಾಟ್ ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್ ವೈ ಶೂಟಿಂಗ್. ಎಲ್ಲ ಕ್ಲಿಯರ್ ಇರುತ್ತೆ, ಸ್ಟೋರಿ ಬೋರ್ಡ್ ಇರುತ್ತೆ, ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಅ ಇಂಡಿ ಸ್ಟೈಲ್ ಫಿಲ್ಮ್ಸ್. ಆಸ್ ಐ ಗೇವ್ ದ ರೆಫರೆನ್ಸ್ ಇವತ್ತು 12th ಫೇಲ್ ಇರ್ಬೋದು, ಲಾಪತಾ ಲೇಡೀಸ್ ಇರ್ಬೋದು, ಅಂತ ಒಂದು ದ ಸ್ಟೋರಿ ಆಫ್ ಹ್ಯೂಮನ್ಸ್ ಹೂ ಆರ್ ಲೈಕ್ ಗೋಯಿಂಗ್ ಟು ವಿನ್. ಆ್ಯಂಡ್ ಅದಷ್ಟೇ ಅಂತಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಆಲ್ಸೋ ಆರ್ ಫೈನ್, ಎವ್ರಿಥಿಂಗ್ ಈಸ್ ಫೈನ್. ಬಟ್ this is what I wanted to say, and I know that most of your followers are all filmmakers, professional filmmakers anta. So this is from my side. I think we can have a big round of applause for Gangadhar Salimat. Sir, here I'm sure most of you will have a lot of questions, but ಒಂದಷ್ಟು basic questions ಕೇಳೋದಾದ್ರೆ, first and foremost thing, how do we approach you from July 1st? ನಾವು ಅಪ್ರೋಚ್ ಮಾಡೋದಾದ್ರೆ, do we DM you on Instagram, or do you want to share an email address? No, email address and a mobile number as well. Okay. The mobile number will have only WhatsApp, so you have to send WhatsApp. So we'll be uploading that on our Instagram page after sir shares the details. Nam production house page allu barutte. Yeah, we'll cross post personally sharing on my Facebook and all. So that is going to be the process. So adu ಒಂದು. ಎರಡನೇದು, what should actors do? Is it only for behind the screen, or can actors also come in that ಯಾವ್ದಾದ್ರು 6 ಸಿನಿಮಾದಲ್ಲಿ ನನಗೆ ಅವಕಾಶ ಇದ್ರೆ ನಾನು ಬರ್ಬೋದಾ? ಇಲ್ಲ, ಈಗ ನಾನು ಫಸ್ಟ್ ಸೆಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಸ್ಕ್ರೀನ್ ಪ್ಲೇಸ್ ಅನ್ನು ಮಾಡ್ತಾ ಇದೀವಿ. ಬಟ್ ಅಲಾಂಗ್ ವಿತ್ ದಟ್ ಎಲ್ಲಾ ಒಂದು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಸ್ ಆಕ್ಟರ್ಸ್ ವಿ ವಾಂಟ್ ಟು ಕ್ರಿಯೇಟ್ ಅ ಡೇಟಾಬೇಸ್. Okay, so actors can also apply. Yes. ಯಾಕಂತಂದ್ರೆ ಆ ಫಿಲ್ಮಿಗೆ ಬೇಕಾದಾಗ ಓಡಾಡೋ ಬದಲು ಆಲ್ರೆಡಿ ವಿ ಹ್ಯಾವ್ ದೇರ್ ಆಡಿಷನ್ಸ್. ಅವ್ರದ್ದೊಂದು ಆಡಿಷನ್ಸ್ ನಮ್ಮ ಕಡೆ ಇದ್ರೆ ಅದನ್ನ ನಾವು ನೋಡಿ ವಿ ಕ್ಯಾನ್ ಸಿ ಬಿಫೋರ್ ಕಾಲಿಂಗ್ ಫಾರ್ ದ ಫ್ರೆಶ್ ಆಡಿಷನ್ಸ್. ಇರೋ ಜನರಲ್ಲೇ ನೋಡಿ ಯಾವ್ದಾದ್ರು ಸೆಟ್ ಆದ್ರೆ ದೋಸ್ ಆಕ್ಟರ್ ವಿ ಕ್ಯಾನ್ ಕಾಲ್ ಫಾರ್ ಅ ಸ್ಕ್ರೀನ್ ಟೆಸ್ಟ್. ಸೊ ಈ ರೀತಿ ಒಂದು ಪ್ಲಾನ್ ಇದೆ. ಓಕೆ, ಯು ಸಿ ದ ಮುಖೇಶ್ ಚಾಬ್ರಾ, ಈಗ ಈ ಹಿಂದಿ ಪ್ರಾಜೆಕ್ಟ್ಗೆ ನಾನು ಅಲ್ಲಿ ಇದ್ದೆ, ಕ್ಲೋಸ್ಲಿ ಐ ಹ್ಯಾವ್ ಸೀನ್ ಹೌ ಈ ವರ್ಕ್ಸ್ ಎಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನೀವು ಹೋದ್ರು ನಿಮ್ದು ಒಂದು ಆಡಿಷನ್ ತಗೊಂಡ್ಬಿಡ್ತಾರೆ. ಯು ಸೇ ಐ ಆಮ್ ನಾಟ್ ಆಕ್ಟರ್, ಬಟ್ ಹೀಲ್ ಸೇ ದಟ್ ಇಲ್ಲ ಸರ್ ಹೇಳಿ. ಸೊ ದಟ್ ಈಸ್ ಹೌ ಹಿ ಹಸ್ ಕ್ರಿಯೇಟೆಡ್ ಸಚ್ ಎ ಬಿಗ್ ಡೇಟಾಬೇಸ್. ಸೊ ಹಂಗೆ ಸೊ ನಮ್ದು ಏನ್ ಐಡಿಯಾ ಇದೆ ಅಂತಂದ್ರೆ, ಒಂದಷ್ಟು ಆಕ್ಟರ್ಸ್ ನ ಕಾಲ್ಫಾರ್ಮ್ ಮಾಡಿ ಯಾರ್ಯಾರು ಬರ್ತಾರೆ ಅವ್ರದ್ದೊಂದು ಇಟ್ಕೊಳ್ಳೋಣ. ಆ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೋ ಆ ವಿಡಿಯೋಗಳನ್ನ ಮೊದಲು ಸ್ಕ್ರೀನ್ ಮಾಡ್ಕೊಂಡು ಅವ್ರನ್ನ ಸ್ಕ್ರೀನ್ ಟೆಸ್ಟಿಗೆ ಕರೆದು proceed madana anta. And both experienced and freshers can apply. Yes, okay. Of course. And what is the approximate budget that you're looking at for one project? See, somewhere between 50 to 1 crore. Okay. Any project, one project can be 1.2, one project can be 70, one project can be 50, depending on the subject. But my whole idea is to make these all films in 5 crore. Okay. Yeah. And when you say first time directors can also apply, is there any criteria that you are expecting? ಅಂದ್ರೆ ಯಾರಾದ್ರೂ ಜೊತೆ ಏಡಿಯಾಗಿ ವರ್ಕ್ ಮಾಡಿರ್ಬೇಕು, ಅಥವಾ ಏನಾದ್ರು ಶಾರ್ಟ್ ಫಿಲ್ಮ್ ಮಾಡಿರ್ಬೇಕು? ಸೊ ಇಸ್ ದೇರ್ ಎನಿ ಫಿಲ್ಟ್ರೇಷನ್ ಕ್ರೈಟೀರಿಯಾ? ನೋ ಕ್ರೈಟೀರಿಯಾ ಅಟ್ ಆಲ್. ಯುವರ್ ಸ್ಕಿಲ್ ಸೆಟ್, ಕರೆಂಟ್ ಸ್ಕಿಲ್ ಸೆಟ್. ಯಾಕಂದ್ರೆ ನಾನೇ ಯಾರಿಗೂ ಅಸಿಸ್ಟ್ ಮಾಡಿಲ್ಲ. ಇಟ್ ವಿಲ್ ಬಿ ವೆರಿ ಅನ್ಫೇರ್ ಟು ಆಸ್ಕ್ ಅಸಿಸ್ಟ್ ಮಾಡಿ ಬನ್ನಿ ಅಂತ. ಸೊ it is there your ability, and it will become purely merit based. Okay. Me, Gomtesh, and along with 2 of us, there will be 2 more people in the panel. Okay, so we'll take a call that what you can do, what you cannot do. If we feel that nimge inno on ಸ್ವಲ್ಪ ಕಲಿಬೇಕು experience andre, be part of the another team. Correct. Let somebody who is ready take over now. Makes sense. ಅವ್ರು ಡೈರೆಕ್ಟ್ ಮಾಡ್ಲಿ. ಈಗ ಯಾರು ರೆಡಿ ಇದಾರೋ ಅವ್ರು ಡೈರೆಕ್ಟ್ ಮಾಡ್ಲಿ. ಓಕೆ, ಅಂಡ್ ವಿ ಅಂಡರ್ಸ್ಟ್ಯಾಂಡ್ ಇಟ್. pretty much ಒಂದು ಡಿಸ್ಕಷನ್ಸ್ ಅಲ್ಲಿ ಅಥವಾ we might ask you to do a sample shoot of a 2 minutes or a 3 minutes. ಅದ್ರಲ್ಲಿ ಗೊತ್ತಾಗುತ್ತೆ ಏನು ರೆಡಿ ಇದ್ದೀರಾ, ರೆಡಿ ಇಲ್ವಾ ಅಂತ. ಸೊ ಇಟ್ ಇಸ್ ನಾಟ್ ಅಬೌಟ್ ದ ಎಬಿಲಿಟಿ, ಬಟ್ ಇಟ್ ಈಸ್ ಅಬೌಟ್ ದ ರೆಡಿನೆಸ್. ಸೊ ಆ ರೆಡಿನೆಸ್ ನೋಡಿದ ಮೇಲೆ ವಿ ವಿಲ್ ಗ್ರೀನ್ ಲೈಟ್ ಇಟ್, ಅಂಡ್ ಎವ್ರಿ ಸ್ಟೆಪ್ ವಿಲ್ ಬಿ ದೇರ್, ಸೊ ದಟ್ ದೇರ್ ವೋಂಟ್ ಬಿ ಸರ್ಪ್ರೈಸಸ್ ಲೈಕ್ ಅದರ್ ಪ್ರೊಡಕ್ಷನ್ ಹೌಸಸ್. ಏನ್ ಸರ್ಪ್ರೈಸಸ್ ಆಗುತ್ತೆ, ಆ ರೀತಿ ಸರ್ಪ್ರೈಸಸ್ ಬೇಡ ಅಂತ. Any other relevant questions regarding the announcement? So Gangadhar Salimat will be producing 6 films for
first time or second time directors with an average budget of 70 lakhs, 50 to 1 CR. July 1st they'll start the screening process. Phone numbers and email address will be shared on his Insta handles, and ನಾವು ಅದನ್ನು ಕ್ರಾಸ್ ಪೋಸ್ಟ್ ಮಾಡ್ತೀವಿ. ಇದು ರಿಲೆವೆಂಟ್ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಿ, ನಾನು ರಿಪೀಟ್ ಮಾಡ್ತೀನಿ ಫಾರ್ ದ ಮೈಕ್, ಹಾಗೆ ಕೇಳಿ. ಐ ಥಿಂಕ್ ಅವ್ರು ಹೇಳಿದ್ರು ಅನ್ಸುತ್ತೆ, ಹಿ ಈಸ್ ಅಕ್ಸೆಪ್ಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಆಲ್ ದ ಡಿಪಾರ್ಟ್ಮೆಂಟ್ಸ್, ಇಫ್ ಐ ಆಮ್ ನಾಟ್ Yes, ರಾಂಗ್. yes, absolutely. All the departments, because we need more people there than actors and all. ನಿಮ್ಗೆ ರೆಡಿಲಿ ಸಿಕ್ಬಿಡ್ತಾರೆ, ಬಟ್ ಅದರ್ ಡಿಪಾರ್ಟ್ಮೆಂಟ್ಸ್ ತುಂಬಾ ಕಷ್ಟ ಆಗುತ್ತೆ ಒಂದೊಂದ್ಸಲ ರೈಟ್ ಸ್ಕಿಲ್ ಸೆಟ್ ಇರೋ ಜನ ಸಿಗೋದು. ಪ್ರಿಫರೆಬ್ಲಿ ಐ ವಿಲ್ ಬಿ ಲೈಕ್ ವೆರಿ ಕೀನ್ ಆನ್ ಡೆವಲಪಿಂಗ್ ದಟ್ ಬ್ಯಾಕ್ಗ್ರೌಂಡ್ ಟೀಮ್. ಹೇಗೆ ಅದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಇದು ಫ್ರಂಟ್ ಎಂಡ್ ವಿಲ್ ಬಿ ಬೆಟರ್. ಸೊ ಅದ್ ಎಸ್ ಸರ್, ಸರ್ಟನ್ಲಿ ಅದನ್ನ ಒಂದು ಈ ಕಾಲ್ ಫಾರ್ಮ್ ಅಲ್ಲಿ ವಿಲ್ ಬಿ ಕಾಲಿಂಗ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಅಲ್ಟಿಮೇಟ್ಲಿ ನಮ್ದು ಏನು ಐಡಿಯಾ ಅಂತಂದ್ರೆ ಒಂದು ಸಾಲಿಡ್ ಡೇಟಾಬೇಸ್ ಇರ್ಬೇಕು ನಮ್ಮ ಹತ್ರ. ವಿ ನೀಡ್ ADs, ವಿ ನೀಡ್ assistant DOPs, we need any production design. I think the biggest problem in Kannada alli production designers illa. We need to have some production designers. ಅವ್ರನ್ನ ಒಂದಷ್ಟು ಜನ ರೆಡಿ ಮಾಡಬೇಕು, ಬಟ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದು ಬೇರೆ ಡಿಪಾರ್ಟ್ಮೆಂಟ್ ಹಂಗಲ್ಲ, ಪ್ರೊಡಕ್ಷನ್ ಡಿಸೈನರ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಫೈಂಡ್. ಸೊ ಆ ರೀತಿ ಜಸ್ಟ್ ಫಾರ್ ದ ಕ್ಯಾಮ್ರಾ ಅವ್ರು ಏನು ಕೇಳಿದ್ದಾರೆ ಅಂದರೆ, ಒಂದು ಸ್ಕ್ರಿಪ್ಟ್ ಬಂದಾದ್ಮೇಲೆ ಹೌ ವಿಲ್ ಯು ಕಮ್ಯುನಿಕೇಟ್ ಇಫ್ ಇಟ್ ಇಸ್ ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್. ಕಂಪ್ಲೀಟ್ ಓದಿ ಸೆಲೆಕ್ಟ್ ಆದರೆ ಇನ್ಫಾರ್ಮ್ ಮಾಡ್ತೀರಾ, ಆಫ್ಕೋರ್ಸ್. ಸೆಲೆಕ್ಟ್ ಆಗಲಿಲ್ಲ ಅಂದರೆ ಹೌ ವಿಲ್ ಯು ಇನ್ಫಾರ್ಮ್? ಸಿ ದೇರ್ ಆರ್ there is a two-step process ಇಲ್ಲಿ. ಫಸ್ಟು ವಿ ಕಾಲ್ ಫಾರ್ ಸಿನಾಪ್ಸಿಸ್. ಒಂದು 3 ಪೇಜ್ ಹಾಕ್ಬೋದು, ನೀವು 5 ಪೇಜ್ ಹಾಕ್ಬೋದು, 10 ಪೇಜದ್ದು ಕಳಿಸ್ಬೋದು ಸಿನಾಪ್ಸಿಸ್. ದೇರ್ ಇಸ್ ನೋ ಲಿಮಿಟೇಷನ್ ಆನ್ ದ್ಯಾಟ್. ನೀವು ಸಿನಾಪ್ಸಿಸ್ ಕಳಿಸಿದ ಮೇಲೆ ವಿ ವಿಲ್ ಕಾಲ್ ಯು ಫಾರ್ ದ ಪರ್ಸನಲ್ ಮೀಟಿಂಗ್. ಸಿನಾಪ್ಸಿಸ್ ಲೈಕ್ ಆದರೆ ಪರ್ಸನಲ್ ಮೀಟಿಂಗ್ ಅಲ್ಲಿ ಒಂದು ಜಜ್ಮೆಂಟ್ ನಮಗೆ ಸಿಗುತ್ತೆ ನೆರೇಷನ್ ಅಲ್ಲಿ, ಇದು ಹೇಗೆ ಹೋಗ್ತಾ ಇದೆ ಅಂತ. ದೆನ್ ವಿ ಕಾಲ್ ಫಾರ್ ದ ಸ್ಕ್ರೀನ್ ಪ್ಲೇ. ಬಟ್ ಎನಿಬಡಿ ಹೂ ಇಸ್ ಅಪ್ಲೈಯಿಂಗ್, ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಪ್ಲೇ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಐಡಿಯಾಸು ಬರೀ ಇದು ಇಲ್ಲ ಅಂತಂದ್ರೆ ನಾವು ಒಂದು ವಿ ಹ್ಯಾವ್ ಟು ಲೈಕ್ ಸ್ಕ್ರೀನ್ 10,000 ಪೀಪಲ್ ವಿತ್ ಐಡಿಯಾಸ್. ನನ್ನ ಪ್ರಕಾರ ವೆನ್ ಐ ಕಟ್ ಇಟ್ ಡೌನ್ ಟು ಸ್ಕ್ರೀನ್ ಪ್ಲೇ, ದೆನ್ ದೇರ್ ವಿಲ್ ಬಿ ಓನ್ಲಿ 200 ಪೀಪಲ್. ಸೊ ಅಟ್ ಲೀಸ್ಟ್ ಒಂದು ಫಸ್ಟ್ ಡ್ರಾಫ್ಟ್ ರೆಡಿ ಇರಬೇಕು. Yes, first draft ready. We'll work on it. Then there is another 6 months to work on that. Correct. Yeah. Sir, ನನ್ನ ಪ್ರಶ್ನೆ ಬಂದು with respect to this 5 films that you're doing, is it OTT based or is it theoretical? Theater ಅಂದ್ರೆ ನೀವು ಡಿಸ್ಟ್ರಿಬ್ಯೂಷನ್ಗೂ will you be there for the newcomers? Because that's the main ಕನ್ನಡ ಸಿನಿಮಾ ಕರೆಂಟ್ ಆಗಿ ಡಿಸ್ಟ್ರಿಬ್ಯೂಷನ್ ಭಾಳ ಕಷ್ಟ ಇದೆ ಹೊಸ ಸಿನಿಮಾಗಳಿಗೆ. ಸೊ ನೀವು ಡಿಸ್ಟ್ರಿಬ್ಯೂಷನ್ಗೂ ಜೊತೆಗಿರ್ತೀರಾ, ಅಕಸ್ಮಾತ್ ಥಿಯೇಟ್ರಿಕಲ್ ಅಂದರೆ ಡಿಸ್ಟ್ರಿಬ್ಯೂಷನ್ಗೂ ಇರ್ತೀರಾ, OTT ಪ್ರಾಸೆಸ್ಗೂ ಹೆಲ್ಪ್ ಮಾಡ್ತೀರಾ ಸಿನಿಮಾ? ನನಗೆ ಕ್ವಶನ್ ಬಿಕಾಸ್ ದೀಸ್ ಆರ್ ಅವರ್ ಪ್ರಾಜೆಕ್ಟ್ಸ್. ನನಗೆ ಕ್ವಶನ್ ಅರ್ಥ ಆಗಲಿಲ್ಲ. ಈ ಪ್ರಾಜೆಕ್ಟ್ಸ್ ನಮ್ಮದೇ ಪ್ರಾಜೆಕ್ಟ್ಸ್, ಇದಕ್ಕೆ ನಾವೇ ಎಲ್ಲ ಅವ್ರ ಬ್ಯಾನರ್ ಅಲ್ಲೇ ಆಗ್ತಿರಲ್ಲ, ಅವ್ರದೇ ಸಂಸ್ಥೆಯಲ್ಲಿ ಆಗ್ತಿರೋದ್ರಿಂದ ಹೊರಗಡೆ ಫಿಲ್ಮ್ಸ್ ನಾವು ಯಾವ್ದು ಟಚ್ ಮಾಡ್ತಾ ಇಲ್ಲ. ಹೊರಗಡೆ ನಾವು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎಳಿತಾ ಇಲ್ಲ. ನಾನು ಈ ಲೈಸನಿಂಗ್ ಅಲ್ಲಿ ನಾನು ತುಂಬಾ ಫಿಲ್ಮ್ಸ್ ಬಂದು ನನಗೆ ಪಿಚ್ ಮಾಡ್ಲಿಕ್ಕೆ ನಾನು ಅದನ್ನ ಮಾಡಲ್ಲ. ವಿ ಆರ್ ಎಕ್ಸ್ಕ್ಲೂಸಿವ್ಲಿ ಇನ್ ಟು ಪ್ರೊಡಕ್ಷನ್ ಆಫ್ ದ ಫಿಲ್ಮ್ಸ್. ಸೊ ಅದು ಪ್ರೊಡಕ್ಷನ್ ನಾವು ಮಾಡಿದ್ಮೇಲೆ ಇಟ್ಸ್ ಎವ್ರಿಥಿಂಗ್ ಇಸ್ ಅವರ್ಸ್. So to keep it simple, you will be hired as a director. Yeah. They'll own the project, they'll own the entity. Yeah. You are a hired director or a writer. Yeah. So that is how it works. Yeah. But outside projects, no, we are not interested. Adanna mada. Nam projects matra. Hi sir. So none question is different now. Like, what are you going to see as an actor when they're applying? Do you want them to send their own monologues, or are you going to give them a script, or bere hale work mele judge ಮಾಡ್ತೀರಾ? You see, hale works idre best. I mean, there is nothing like it. If you already been into the character and you have played that character, adu best. Otherwise, some scenes you can enact and send. But namge yavaga adu okay ansidmele, we will give you our script. Oh, okay. Yeah. So there is a 2-3 step process. And what else do you see? So, like, do you want portfolio pictures, professional tara? No. That because ಅಲ್ಲಿ ಹೋಗ್ಬಿಟ್ರೆ ನಾವು ಬೇರೆ ಆಗ್ಬಿಡ್ತೀವಿ. ಸೊ ವಿ ಆರ್ ನಾಟ್ ಇನ್ ಟು ದಟ್. Okay. ವಿ ಆರ್ ಎಕ್ಸ್ಕ್ಲೂಸಿವ್ಲಿ ನೀವು ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡಿದ್ರೆ ವಿಲ್ ಬಿ ಏಬಲ್ ಟು ಜಡ್ಜ್ ಯು ಇನ್ 1 or 2 minutes. Yeah. ಕಿ ಪ್ರೆಸೆನ್ಸ್ ಹೇಗಿದೆ, ಏನೇನು ಇಂಪ್ರೂವ್ ಮಾಡಿಸ್ಬೋದು, ಏನೇನು ಬೆಟರ್ ಮಾಡಿಸ್ಬೋದು, ಅಥವಾ ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಆಕ್ಟರ್ ಅಂಡ್ ಆಲ್. ದೆನ್ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ವಿಲ್ ಕಾಲ್ ಫಾರ್ ದ ಸ್ಕ್ರೀನ್ ಟೆಸ್ಟ್. ಅವಾಗ ನಮ್ಮದೇ ಸೀನ್ಸ್ ಕೊಟ್ಟು ಅದನ್ನ ಎನಾಕ್ಟ್ ಮಾಡಿಸಿ
ದಟ್ ಈಸ್ ಅ ಸೆಕೆಂಡ್ ಸ್ಟೆಪ್. ಹಾಯ್, ಚೇತನ್ ಅಂತ ನನ್ನ ಹೆಸರು. ಹಾಯ್. ಸೊ ನಂದು ಪ್ರಶ್ನೆ ಬಂದು ನಿಮ್ಗೆ ಇದರಲ್ಲಿ, ಆರ್ ಯು ಸ್ಪೆಸಿಫಿಕಲಿ ಲುಕಿಂಗ್ ಫಾರ್ ರೈಟರ್ ಡೈರೆಕ್ಟರ್ ಕಾಂಬಿನೇಷನ್ ವಿತ್ ದ ಸೇಮ್ ಪರ್ಸನ್ ಬೀಯಿಂಗ್ ದ ರೈಟರ್ ಆ್ಯಂಡ್ ದ ಡೈರೆಕ್ಟರ್, ಆರ್ ನಿಮಗೆ ರೈಟರ್ ಸಪರೇಟ್ ಡೈರೆಕ್ಟರ್ ಸಪರೇಟ್ ಸಿಕ್ಕಿದ್ರೆ ಆರ್ ಯು ಓಕೆ ವಿತ್ ಇಟ್, ಆರ್ ಅದನ್ನ ಹೆಂಗೆ ನೋಡ್ತೀರಾ ನೀವು ಅಂತ ಸರ್? I mean, we are open for the separate. ಅದು that becomes a very difficult criteria. Writer director ಆಗ್ಬೇಕು ಅನ್ನೋದು. Sometimes some good director can be linked to a good screenplay. ಸಪರೇಟ್ ಆಗಿ ಬಂದ್ರೂ ಖುಷಿನೇ, ಅದೇನು ತೊಂದರೆ ಇಲ್ಲ. ಅಂದ್ರೆ ಆ ಪ್ರೊಸೆಸ್ ಅಲ್ಲಿ ನಿಮ್ಮ ಪ್ಯಾರಾಮೀಟರ್ಸ್ ಕ್ರೈಟೀರಿಯಾ ಹೆಂಗ್ ಬರ್ಬೋದು ಅಂತ ಜಸ್ಟ್ ಅಲ್ಟಿಮೇಟ್ಲಿ ದ ಸ್ಕ್ರಿಪ್ಟ್ ಅಲ್ಲ. ಈಗ ಫಸ್ಟ್ ನಂಬರ್ 1 ಇಸ್ ದ ಸ್ಕ್ರಿಪ್ಟ್. ಸೊ ಒಂದೊಂದ್ಸಲ ನಮ್ಗೆ ಏನಾಗ್ಬೋದು, ಡೈರೆಕ್ಟರ್ ವರ್ಕ್ ಲೈಕ್ ಆಗ್ಬೋದು, ಪ್ರೀವಿಯಸ್ ಶಾರ್ಟ್ ಫಿಲ್ಮು ಏನೋ ಲೈಕ್ ಆಗ್ಬೋದು, ಬಟ್ ಅನ್ಸ್ಬೋದು ಈಗ ಇಲ್ಲ ಇವ್ರು ಮಾಡಿರೋ ಸ್ಕ್ರಿಪ್ಟ್ ನಮಗೆ ಸೆಟ್ ಆಗ್ತಿಲ್ಲ, ಅಥವಾ ಆ ಬಜೆಟ್ ಅಲ್ಲಿ ಅದು ಫಿಟ್ ಆಗ್ತಾ ಇಲ್ಲ ನಮ್ಮ ಬಜೆಟ್ ಅಲ್ಲಿ ಅಂದಾಗ ನಾವು ಒಂದು ಯಾವುದೋ ಬೇರೆ ಸ್ಕ್ರೀನ್ ಪ್ಲೇ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ನಾವು ವಿ ಕ್ಯಾನ್ ಅಸೈನ್ ಯು ಆಸ್ ಅ ಡೈರೆಕ್ಟರ್. ಓಕೆ, ಬಟ್ ಅಂದ್ರೆ ನನ್ನ ಪ್ರಶ್ನೆ ಅದರಲ್ಲಿ ಇದ್ದಿದ್ದು, ಈ ಸ್ಪೆಸಿಫಿಕ್ ಡೈರೆಕ್ಟರ್ ಅಂದ್ರೆ ನಿಮ್ಮ ಹತ್ರ ಮೇಲ್ ಮಾಡಿದ್ದೀನಿ, ನಾನು ಪ್ರೊಸೆಸ್ ಆಗಿದೆ, ವಿ ಹ್ಯಾವ್ ಸ್ಪೋಕನ್ ಆಲ್ಸೋ ಇನ್ ದ ಪ್ರೈವೇಟ್ ಡಿಸ್ಕಷನ್. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಈಗ ಒಂದು ಸ್ಕ್ರಿಪ್ಟ್ ನಿಮ್ಮ ಹತ್ರ ಸಪರೇಟ್ ಇದೆ, ಸೊ ಆ ಸ್ಕ್ರಿಪ್ಟಿಗೆ ಈಗ ಈ ಡೈರೆಕ್ಟರ್ ಬಂದಿರೋನು ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಅಂತ, ವಾಟ್ ಈಸ್ ದ ಪ್ಯಾರಾಮೀಟರ್ಸ್ ದಟ್ ಯು ಆರ್ ಸೀಯಿಂಗ್ ಇನ್ ಹಿಮ್? ಸಿ ಫಸ್ಟ್ ಏನಂತಂದ್ರೆ, ಈಗ ಆ ಜಾನ್ರಾ ಒಂದು ಮ್ಯಾಚ್ ಆಗ್ಬೇಕಲ್ಲ, ಪರ್ಸನ್ ಸ್ಟ್ರೆಂತ್ಗೆ ಆ ಜಾನ್ರಾ ಲೈಕ್ ಆಗ್ಬೇಕು. ಈಗ ಪರ್ಸನಲಿ ನನಗೆ ಕಾಮಿಡಿ ಮಾಡಕ್ ಬರಲ್ಲ, ಐ ವಿಲ್ ನಾಟ್ ಬಿ ಡೈರೆಕ್ಟಿಂಗ್ ಅ ಕಾಮಿಡಿ ಫಿಲ್ಮ್. ಸೊ ಇಟ್ ಈಸ್ ಡೈರೆಕ್ಟರ್ಸ್ ಕೆಪಾಬಿಲಿಟೀಸ್ ಏನಿದೆ, ಅವ್ನು ಯಾವ ಜಾನ್ರಾ ಮಾಡ್ಬೋದು, ಆ ಜಾನ್ರಾಗ ಅವ್ರನ್ನ ಲಿಂಕ್ ಮಾಡೋದು. ಇಟ್ಸ್ ಅ ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಇನ್ ಅ ಸಿಂಗಲ್ ಲೈನ್. ಇಟ್ಸ್ ಅ ಲೆಂದಿ ಪ್ರೊಸೆಸ್. ಪಿಕಿಂಗ್ ಅ ಡೈರೆಕ್ಟರ್ ಅಂಡ್ ಅ ಸ್ಕ್ರೀನ್ ಪ್ಲೇ ಇಸ್ the two most important things. If these two fall in place, I don't think as a production house we have to worry too many things. He'll take care of rest of the things. This is with respect to marketing, as we were speaking earlier. ನಮಗೆ ನಾವು ಇಷ್ಟೇ ಮಾರ್ಕೆಟಿಂಗ್, ಸಪೋಸ್ ಮೂವಿಗೆ ನಾನು ಅರೌಂಡ್ 50 ಲಕ್ಷ ಖರ್ಚು ಮಾಡಿರ್ತೀನಿ, ಮಾರ್ಕೆಟಿಗೆ ಒಂದು 70 ಲಕ್ಷ ಹೋಗ್ಬಿಟ್ಟಿರುತ್ತೆ. ಸೊ ವೆನ್ ಯು ಡೂ ದೀಸ್ ಮಚ್ ಮೋರ್, ಇವನ್ ಆಫ್ಟರ್ ಸ್ಪೆಂಡಿಂಗ್ ಅರೌಂಡ್ 70 lakhs ಓನ್ಲಿ ಫಾರ್ ದ ಮಾರ್ಕೆಟಿಂಗ್ ಆಲ್ಸೋ ಆನ್ ಬ್ಲೈಂಡ್, ಆನ್ ದಿಸ್ ಕೇಸ್, ಅಷ್ಟೆಲ್ಲ ಮಾಡಿದ್ಮೇಲೂ ಅಗೇನ್ ವಿ ಆರ್ ಕಾಂಪಿಟಿಂಗ್ ಅರೌಂಡ್ ವಿತ್ 5 languages. Okay. 5 ಲ್ಯಾಂಗ್ವೇಜ್ ಜೊತೆ ಕಾಂಪೀಟ್ ಮಾಡಿ ನಮ್ಮ ಸ್ಟೇಟ್ ಅಲ್ಲೇ ನಮಗಿಷ್ಟು ಪ್ರಾಬ್ಲಮ್ ಆಗ್ತದೆ. ಈಗ ಸಪೋಸ್ ವೆನ್ ಇಟ್ ಕಮ್ಸ್ ಟು ಮಲಯಾಳಂ ಫಿಲ್ಮ್, ವಿ ಲುಕ್ ಅಟ್ ಇಟ್ ಆಸ್ ಅ ಮಲಯಾಳಂ ಫಿಲ್ಮ್, ವಿ ಡೋಂಟ್ ಲುಕ್ ಅಟ್ ದ ಜಾನ್ರಾ ಅಗೇನ್. ಆಸ್ ವಿ ವರ್ ಸ್ಪೀಕಿಂಗ್ ಅಬೌಟ್ ಮಲಯಾಳಂ ಫಿಲ್ಮ್ಸ್, ನಮ್ಮಲ್ಲಿ ಬಂದಾಗ ಮಾತ್ರ ವೈ ವಿ ಲುಕ್ ವಿತ್ ದ ಆಪ್ಷನ್ಸ್ ವಿತ್ ಅದರ್ಸ್ ಅಂಡ್ ಸಿ ನಾವು ಇಷ್ಟು ಮಾರ್ಕೆಟಿಂಗ್ ಮಾಡಿದ್ರು ಕಂಟೆಂಟ್ ಚೆನ್ನಾಗಿದ್ರು ಯಾಕೆ ಅಲ್ಲಿ ಕ್ಲಿಕ್ ಆಗ್ತಿಲ್ಲ? ಇಸ್ ಇಟ್ ಜಸ್ಟ್ ವಿತ್ ದ ಲ್ಯಾಂಗ್ವೇಜಸ್, ಆರ್ ಇಟ್ ಇಸ್ ಜಸ್ಟ್ ವಿತ್ ದ ಅದರ್ ಕಾಂಪಿಟೇಟರ್ಸ್ ವಿ ಆರ್ ಕಾಂಪಿಟಿಂಗ್, ಅಥವಾ ಹೌ ಎಲ್ಸ್ ಇಸ್ ಇಟ್ ಅಂತ ವಿತ್ ರೆಸ್ಪೆಕ್ಟ್ ಟು ದ ಫುಟ್ಫಾಲ್? ಸೊ ಇದನ್ನ ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದಿಸ್. ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿದೆ ಮಲಯಾಳಂ ಫಿಲ್ಮ್ ಬಗ್ಗೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಹೀಗಾಗಿ ಫುಟ್ಫಾಲ್ಸ್ ಅಲ್ಲಿ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ನಮಗೂ ಸ್ವಲ್ಪ ಟೈಮ್ ತಗೋಬಹುದು ಅದನ್ನ ಬಿಲ್ಡ್ ಮಾಡ್ಲಿಕ್ಕೆ. ಸೊ ದಟ್ ಈಸ್ ದ ಆನ್ಸರ್ ಟು ಯುವರ್ ಕ್ವಶನ್ಸ್. ಅದೇ ಏನು ಹೇಳಕ್ಕಾಗಲ್ಲ ಈಗಲೇ ಅದನ್ನ. ಚಿತ್ರಕಥೆನ ಯಾವ ಬೇಸಿಸ್, ಫಂಡಮೆಂಟಲ್ ಬೇಸಿಸ್ ಮೇಲೆ ಒಂದು 2-3 ಪಾಯಿಂಟ್ಸ್ ಹೇಳೋದಾದ್ರೆ, ಯಾಕಂದ್ರೆ ಇವಾಗ ನೀವು ಓಪನ್ ಆಗಿ ಹೇಳಿದಾಗ ದೇರ್ ಆರ್ ಲಾಟ್ ಆಫ್ ರೈಟರ್ಸ್ ಹಿಯರ್. ಸೊ ಎಲ್ಲರಿಗೂ ಅವರೇ ಇಮ್ಯಾಜಿನೇಷನ್ ಅಲ್ಲಿ ದೇ ವಿಲ್ ರೈಟ್ ಆನ್ ಎನ್ ನಂಬರ್ ಆಫ್ ಟಾಪಿಕ್ಸ್. ಫಂಡಮೆಂಟಲ್ ಆಗಿ 1-2-3 ತಲೆಗೆ ಬರೋ ಪಾಯಿಂಟ್ಸ್ ಹೇಳೋದಾದ್ರೆ, ನೀವು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಆಗ್ಬೋದು ಅಂತ ಜಾಸ್ತಿಯಾಗಿ? a good story is a good story. ಯಾರೇ ಬರ್ತಿರ್ಲಿ, a good story is a good story and a good screenplay is a good screenplay. ಸೊ ನಮಗೆ ಓದಿದಾಗ ಅದು ಚೆನ್ನಾಗಿದೆ ಅಂತ ಅನಿಸ್ಬೇಕು. ಯಾಕಂದ್ರೆ ಆ ಕ್ರೈಟೀರಿಯಾಸ್ ಹಾಕ್ತಾ ಹೋದ್ರೆ ದೆನ್ ದ ಹೋಲ್ ಪ್ರೊಸೆಸ್ ವಿಲ್ ಅಗೇನ್ ಬಿಕಮ್ ವೆರಿ ಕ್ಲಿನಿಕಲ್. ದ ಕ್ಲಿನಿಕಲ್ ಐ ಮೀನ್ ಈಸ್ ಅದೊಂಥರ ಮೆಥಡಿಕ್ ಆಗಿ ಹೋಗ್ಬಿಡುತ್ತೆ. ಅಂಡ್ ದೆನ್ ಅಗೇನ್ ದೆರ್ ಇಸ್ ನೋ ಫ್ರೀಡಮ್, ಆರ್ಟಿಸ್ಟಿಕ್ ಫ್ರೀಡಮ್ ಎಲ್ಲ. So all we are looking for is a good screenplay and a good story. It can be set anywhere. ಅಂದ್ರೆ ಎಲ್ಲಾದ್ರೂ ಅದು ಸೆಟ್ ಆಗಿರ್ಬೋದು, ಯಾರಾದ್ರೂ ಅದರಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು. ಅದಕ್ಕೆ ನಾನು ಇದನ್ನ ಇಷ್ಟು ಓಪನ್ ಮಾಡ್ತಾ ಇರೋದು ಯಾಕಂತಂದ್ರೆ, ಏನ್ ಬರುತ್ತೆ ನೋಡೋಣ ಅಂತ. ಏನೇನ್ ಬರುತ್ತೆ, ಎಲ್ಲೆಲ್ಲಿಂದ ಬರುತ್ತೆ. ಓಕೆ, ನಾರ್ತ್ ಕರ್ನಾಟಕದಿಂದ ಒಂದು ಸಬ್ಜೆಕ್ಟ್ ಬರುತ್ತಾ, ಎಲ್ಲಿಂದ ಒಂದು ಸಬ್ಜೆಕ್ಟ್ ಬರುತ್ತೆ. ಅದನ್ನ ಒಂದು ಮೋಲ್ಡ್ ಮಾಡೋದು ನಮ್ಗೆ ಗೊತ್ತು. ಈಗ ವಿ ಹ್ಯಾವ್ ಅಟ್ ಲೀಸ್ಟ್ ಸ್ಪೆಂಡ್ ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ. ನಮಗ್ ಗೊತ್ತು ಇದನ್ನ ಹೇಗೆ ಮೋಲ್ಡ್ ಮಾಡ್ಬೋದು ಅಂತ. ಬಟ್ ಅಟ್ ಲೀಸ್ಟ್ ರಾ ದಟ್ ರಾ ಎನರ್ಜಿ ಅಂಡ್ ದಟ್ ರಾ ಸ್ಟೋರಿ ಹ್ಯಾಸ್ ಟು ಕಮ್.
ಸೊ ದಟ್ ಈಸ್ ವೇರ್ ಐ ಹ್ಯಾವ್ ಓಪನಿಂಗ್ ಇಟ್ ಸೋ ಮಚ್. ಅಂದ್ರೆ ಓಪನ್ ಆಗಿ ಯಾಕೆ ಹೇಳ್ತಾ ಇರೋದು, ಎಲ್ಲರೂ ಬರ್ಲಿ ಅಂತ. ವಿಲ್ ಸಿ ನಮ್ಮದ್ರಲ್ಲಿ ಏನಿದೆ ಅಂತ. ಬೈ ಇಯರ್ ಎಂಡ್, ಬೈ 24 ಎಂಡ್, ಐ ವಿಲ್ ಓನ್ಲಿ ನೋ ಕಿ ವಾಟ್ ಈಸ್ ಪಾಸಿಬಲ್ ಅಂಡ್ ವಾಟ್ ಈಸ್ ನಾಟ್ ಪಾಸಿಬಲ್. ಮೇ ಬಿ ವಿ ಕ್ಯಾನ್ ಹ್ಯಾವ್ ಒನ್ ಮೋರ್ ಸೆಷನ್ 2024 ಎಂಡ್ಗೆ ಒಂದು ಸೆಷನ್, ಇನ್ನೊಂದು ಸೆಷನ್ ಮಾಡೋಣ. ಅಲ್ಲಿ ಐ ಕ್ಯಾನ್ ಶೇರ್ ಮೈ ಎಕ್ಸ್ಪೀರಿಯನ್ಸಸ್. ನಮಗೆ ಬಂದಿದ್ದಂಥ ಸ್ಕ್ರಿಪ್ಟ್ಸ್ಗಳು ಹೆಂಗಿತ್ತು, ಏನು ಕೊರತೆ ಇದೆ. ಇಸ್ ಇಟ್ ದಟ್ ದ ಕರೆಂಟ್ ಜನರೇಷನ್ ಈಸ್ ಲ್ಯಾಕಿಂಗ್ ದಟ್ ಡೆಪ್ತ್ ಇನ್ ಸ್ಟೋರಿ ಟೆಲ್ಲಿಂಗ್ because of this Insta reels and all, that only attention span has become that 30 seconds and 20 seconds. So ಅವ್ರು ಬರಿತಾ ಇರೋ ಸ್ಕ್ರಿಪ್ಟ್ಗಳು ಹಾಗೆ ಇದೆ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಸಿ ಆ್ಯಕ್ಚುಲಿ. ಇಲ್ಲಿವರೆಗೂ ನಾವು ನಮ್ಮದೇ ಒಂದು ಇದರಲ್ಲಿ ಇದ್ವಿ, ಕಂಫರ್ಟ್ ಝೋನ್. ನಮಗೆ ಬೇಕಾಗಿದ್ದ ಸಬ್ಜೆಕ್ಟ್ಸ್ ಮಾಡಿದ್ವಿ, ನಮಗೆ ಬೇಕಾಗಿದ್ದ ಏನೋ ರೀತಿ ಮಾಡಿದ್ವಿ. ಸೊ ಈಗ ವಿ ವಾಂಟ್ ಟು ಪ್ರೊಸೀಡ್ ಎಸ್ ಎ ಪ್ರೊಡಕ್ಷನ್ ಹೌಸ್ ಇನ್ ದ ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಐ ವಾಂಟ್ ಟು ಸಿ ವಾಟ್ ಈಸ್ ದ ಡೆಪ್ತ್, ಏನಿದೆ ಅಂತ. ರೈಟರ್ಸ್ ಅಲ್ಲಿ ಏನಿದೆ. ಎವ್ರಿಬಡಿ ಈಸ್ ಸೇಯಿಂಗ್ ನನಗೆ ಅಪರ್ಚುನಿಟಿ ಸಿಗ್ತಿಲ್ಲ, ಏನು ಸಿಗ್ತಿಲ್ಲ. ಓಕೆ, ನೌ ಐ ಆಮ್ ಕಾಲಿಂಗ್, ಲೆಟ್ಸ್ ಇಟ್. ಆ್ಯಂಡ್ ಇಲ್ಲಿ ಏನು ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಫ್ ಇಟ್ ಈಸ್ ನಾಟ್ ರೈಟ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆನ್ ದ ಫೇಸ್. ಇದು ಇನ್ನೂ ಡೆವಲಪ್ ಆಗಬೇಕು, ಪ್ಲೀಸ್ ಡೆವಲಪ್ ಮಾಡ್ಕೊಂಡು ಬನ್ನಿ. ಇಟ್ ಈಸ್ ನಾಟ್ ಟು ಡಿಗ್ರೇಡ್ ಎನಿಬಡಿ ಆರ್ ಏನೋ ಯಾರಿಗೂ ನಿಮ್ಗೆ ಬರಲ್ಲ ಕೆಲಸ ಅಂತಲ್ಲ. ಕೆಲಸ ಇನ್ನೂ ಕಲಿಬೇಕು ಅಂತ, ಇನ್ನೂ ಹೆಚ್ಚು ಚೆನ್ನಾಗಿ ಕಲಿಬೇಕು ಅಂತ ಅಷ್ಟೇ. So I think on that note, we'll open up the session to generic Q&A. You can ask any generic questions. Hello sir, I wanted to ask you same question and first ಕೇಳ್ದೆ ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಕಾನ್ಸೆಪ್ಟೇ ಇಲ್ಲ. How can we approach directors, writers? So I want to know how can we approach them? ಸಿ ಅದ್ರ ನನಗೆ ಆನ್ಸರ್ ಇಲ್ಲ. ಐ ಥಿಂಕ್ ಯಾರೋ ಒಂದು ಗ್ರೀನ್ ರೂಮ್ ಏನೋ ಮಾಡಿದ್ರಲ್ಲ, ಒಂದು ಆನ್ಲೈನ್ ಏನೋ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಐ ಫರ್ಗಾಟ್ ದಟ್ ವೆಬ್ಸೈಟ್ ನೇಮ್. ಅಲ್ಲಿ ಆರ್ಟಿಸ್ಟ್ ಎಲ್ಲ ಲಿಸ್ಟ್ ಮಾಡ್ತಾ ಇದ್ರು. ಇಟ್ಸ್ ಲಾಂಗ್ ಬ್ಯಾಕ್, 3-4 years ಬ್ಯಾಕ್. ಡೋಂಟ್ ನೋ ಇಟ್ ಏನೋ ಕಂಟಿನ್ಯೂ ಆಯ್ತಂತ. ಅದಕ್ಕೆ ನಾವು ಈಗ ಏನ್ ಮಾಡ್ತಾ ಇದ್ದೀವಿ, ನಮ್ದೇ ಒಂದು ಡೇಟಾಬೇಸ್ ಮಾಡ್ತಾ ಇದ್ದೀವಿ. ಥಿಯೇಟರ್ ಆರ್ಟಿಸ್ಟ್ ಆಯ್ತು, ಎಲ್ಲ ಆಯ್ತು. ಎನಿ ಒನ್ ಕ್ಯಾನ್ ಅಪ್ಲೈ ಅಂಡ್ ವಿಲ್ ಹ್ಯಾವ್ ದೇರ್ ಪ್ರೊಫೈಲ್ ಇನ್ ಆರ್ ಡೇಟಾಬೇಸ್ ಓನ್ಲಿ. ಸೊ ಇಲ್ಲಿ ಅದನ್ನ ಆರ್ಗನೈಸ್ಡ್ ಮಾಡೋದು ತುಂಬಾ ಕಷ್ಟ ಇದೆ. ಅಂಡ್ ದಟ್ ಇಸ್ ನಾಟ್ ಆರ್ ವರ್ಕ್ ಅಂಡ್ ದಟ್ಸ್ ನಾಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್. ಸೊ ನಮಗೆ ನಮ್ಮ ಫಿಲ್ಮ್ಗೆ ಆರ್ಟಿಸ್ಟ್ ಬೇಕು. ಆ ಆರ್ಟಿಸ್ಟ್ನ ಸೋರ್ಸ್ ಮಾಡ್ಲಿಕ್ಕೆ ಏನೊಂದು ಸೆಟಪ್ ಬೇಕು, ಏನು ಸಿಸ್ಟಮ್ ಬೇಕು, ನಾವು ಅದನ್ನ ಮಾಡ್ತಾ ಇದ್ದೀವಿ. ಸೊ ಐ ಡೋಂಟ್ ಹ್ಯಾವ್. So you are basically the casting director yourself ಅಂತ. ಅಂದ್ರೆ ಆರ್ ಟೀಮ್ ಓನ್ಲಿ ಇಸ್ ದ ಕಾಸ್ಟಿಂಗ್. ನಾವು ವಿಲ್ ಹ್ಯಾವ್ ದ ಡೇಟಾಬೇಸ್ ಅಂಡ್ ನಾವೊಂದು 500 ಜನ 1000 ಜನರದ ಡೇಟಾಬೇಸ್ ಇಟ್ಟಿರ್ತೀವಿ. ಅದರಲ್ಲೇ ನಾವು ಸೆಲೆಕ್ಟ್ ಮಾಡ್ಬೋದು. ಅಥವಾ ಇನ್ನೂ ನಮ್ಗೆ ಅದರಲ್ಲಿ ಸಿಗ್ಲಿಲ್ಲ ಅಂದ್ರೆ ವಿ ಕ್ಯಾನ್ ಕಾಲ್ ಫಾರ್ ದ ಆಡಿಷನ್ಸ್. ಸೊ ಆ ರೀತಿ ಈಗ ಕರೆದಿದ್ದಾರೆ ನೋಡಿ, ಅಶೋಕ್ ಕರೆದಿದ್ದಾರೆ ಫಾರ್ ಫಿಮೇಲ್ ಲೀಡ್ ಅಂಡ್ ಇದು ದಿಯಾ ಡೈರೆಕ್ಟರ್. ಯಾ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಯು ಶುಡ್ ಲುಕ್ ಅಟ್ ಅಷ್ಟೇ ಕನ್ನಡದಲ್ಲಿ. ಸೊ ನಾವು ಟಾರ್ಗೆಟ್ ಆಡಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಆಸ್ ಎ ಫಿಲಮ್ ಮೇಕರ್ ಅವರು ಆಂಟಿಸಿಪೇಟ್ ಮಾಡಿಕೊಂಡು ಇದೇ ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗಬೇಕು ಅಂತ ಫಿಕ್ಸ್ಡ್ ಪಾತ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಅಮರ್ ಸಿಂಗ್ ಚಮ್ಕಿಲಾ, ಈ ಕಾನ್ಸಿಕ್ವೆನ್ಸಸ್ ದೇ ವುಡ್ ಹ್ಯಾವ್ ಫೇಸ್ಡ್ ಇಫ್ ದೇ ವುಡ್ ಹ್ಯಾವ್ ರಿಲೀಸ್ಡ್ ಇನ್ ಥಿಯೇಟರ್ಸ್, ಬಟ್ ದೇ ಚೋಸ್ ಇಟ್ ಟು ಬಿ ಆನ್ OTT. ಸೊ ಆ ಥರ ನಾವು ಫಿಕ್ಸ್ಡ್ ಪಾತ್ ಇಟ್ಕೊಂಡು ಏನೋ ಒಂದು 3 ಕತೆಗಳು ಹಾಕೊಂಡು, ಅಂದರೆ ರಿಟರ್ನ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು, ಇಫ್ ಅ ಸ್ಮಾಲ್ ಇಂಡಿ ಗೈ who wants to make a produce a film, and if he wants to go in a specific path towards the corporate OTT platform, adu work agata, ಅಥವಾ is it a utopian thing where they will not enter, or you have a very quality assurance team? So ಈ ಸೈಕಲ್ ಹೊಡೆಯೋ ಸ್ಥಿತಿ ಇದೆಯಲ್ಲ, ಇದು ಎಲ್ಲರೂ ಹೋಗ್ಲೇಬೇಕಾ? ಅಂದ್ರೆ ಒಂದು ಫಿಕ್ಸ್ಡ್ ಪಾತ್ ಇಟ್ಕೊಂಡು, ಇಲ್ಲ ಗುರು ನನ್ನ ಸಿನಿಮಾ ಇದರಲ್ಲೇ ರಿಲೀಸ್ ಆಗಬೇಕು, ಇಲ್ಲ ಇದ್ರಲ್ಲಿ ಆಗೋದು ಬೇಡ ಅಂತ ಇಷ್ಟು ಆಂಟಿಸಿಪೇಟ್ ಮಾಡ್ಕೊಂಡು ಹೋಗೋರಿಗೆ, will they get any clear path, or they will get lost in somewhere and they want to desperately want to release somewhere? So ಇದೆಲ್ಲ ಆಗೋ ಚಾನ್ಸಸ್ ಇರುತ್ತಾ ಸರ್? ಯಾ ಸಿ ಡೆಸ್ಪರೇಟ್ಲಿ ರಿಲೀಸ್ ಮಾಡೋ ಚಾನ್ಸಸ್ ತುಂಬಾ ಹೆಚ್ಚಿಗೆ ಇರುತ್ತೆ. ಬಟ್ ಈ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಏನೋ ಒಂದು ವಿಜುವಲೈಸ್ ಮಾಡಿರ್ತೀವಿ, ಅದು ಕೊನೆಗೆ ಬರಲ್ಲ ಅದು ಔಟ್ಕಮ್. ಸೊ ಅವಾಗ ಅದಕ್ಕೆ ತುಂಬಾ ಜನ ಸಪೋರ್ಟು ಮಾಡಲ್ಲ. ಆಮೇಲೆ ಸೊ ಒಂದೊಂದ್ಸಲ ಪ್ರೊಡ್ಯೂಸರ್ಸೇ ಡಿಸೌನ್ ಮಾಡಿಬಿಡ್ತಾರೆ ಪ್ರಾಜೆಕ್ಟ್. ಹಾಗಾಗಿರೋದಿದೆ. ಡೈರೆಕ್ಟರ್ಸ್ ಡಿಸೌನ್ ಮಾಡ್ತಾರೆ, ಹೀರೋಗಳು ಡಿಸೌನ್ ಮಾಡ್ತಾರೆ ಪ್ರಾಜೆಕ್ಟ್ಸನ್ನ. ಸೊ ಬಟ್ ಈಗ ಏನಂತಂತಂದ್ರೆ, ಒಂದು ನಾನು ಮೊದಲನೇ ಹೇಳಿದೆ, ಇಷ್ಟೊಂದು ಓವರ್ ಸಪ್ಲೈ ಇದೆಯಲ್ಲ, ಈಗ ಯಾವುದೇ ಒಂದು ಸ್ಟ್ರಾಟಜಿ ಮಾಡೋದು ಇಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಯಾವುದೇ ಒಂದು ಸ್ಟ್ರಾಂಗ್ ಆಗಿ ಆನ್ಸರ್ ಹೇಳೋದು ತುಂಬಾ ಕಷ್ಟ. ವಿ ಹ್ಯಾವ್ ಟು ವೇಟ್. ಮತ್ತು ಇದು ಎಲ್ಲ ಇಂಡಸ್ಟ್ರಿಯಲ್ಲೇ ಆಗುವಂಥ ಒಂದು ಬೆಳವಣಿಗೆ ಇದು. ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಫಿಲ್ಮ್ಸ್.
ಐ ಹ್ಯಾವ್ ವರ್ಕ್ಡ್ ಇನ್ ಅದರ್ ಇಂಡಸ್ಟ್ರೀಸ್ ಆಲ್ಸೋ. ಸೊ ಅದು ಒಂದು ಟೈಮಲ್ಲಿ ಯು ನೀಡ್ ಟು ಜಸ್ಟ್ ಸ್ಟೇ ಬ್ಯಾಕ್ ದೇರ್, ಬಿ ದೇರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಲುಕ್ ಅಟ್ ವಾಟ್ ಈಸ್ ಹ್ಯಾಪ್ನಿಂಗ್, ದೆನ್ ಕೋರ್ಸ್ ಕರೆಕ್ಟ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಪ್ರೊಸೀಡ್. ಈಗ ನಾವು ಅದನ್ನೇ ಮಾಡ್ತಾ ಇರೋದು. ಇದಾದಮೇಲೆ ನೆಕ್ಸ್ಟ್ 6-7 months ವಿ ಆರ್ ಪುಟ್ಟಿಂಗ್ ಪ್ರೆಟಿ ಮಚ್ ಆರ್ ಟೈಮ್ ಆನ್ ಡೆವಲಪಿಂಗ್ ದ ಸ್ಟೋರೀಸ್ ಆ್ಯಂಡ್ ಸ್ಕ್ರಿಪ್ಟ್ ಆ್ಯಂಡ್ ದೆನ್ ಸಿ ದ ಮಾರ್ಕೆಟ್ ಏನಾಗುತ್ತೆ, ಅದರ ತಕ್ಕಾಗಿ ನಾವು ಆ ಫಿಲ್ಮ್ಗಳನ್ನು ಮುಂದೆ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಅವನ್ನ ಸೇಲ್ ಮಾಡೋದು. ಬಟ್ ನನ್ನೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ವೆರಿ ವೆರಿ ಸ್ಟ್ರಾಂಗ್ ಫೀಲಿಂಗ್ ಐ ಹ್ಯಾವ್. ದ ಇಂಪಾರ್ಟೆನ್ಸ್ ಆಫ್ ದ ಫಿಲ್ಮ್ಸ್ ವಿಲ್ ಕಮ್ ಬ್ಯಾಕ್ ಬಿಕಾಸ್ ಪ್ರೆಟಿ ಮಚ್ ಏನು ಒಂದು ಬೇರೆ ಬೇರೆ ಉದ್ದೇಶಗಳಿಂದ ಏನು ಸಿನಿಮಾಗೆ ಬಂದಿದ್ರಲ್ಲ ಅವರೆಲ್ಲ ಬಿಟ್ಟಾಗಿದೆ ಸಿನಿಮಾ. ಯಾಕಂದ್ರೆ ₹1 ಬರ್ತಾ ಇಲ್ಲ ರಿಟರ್ನ್. ಮೊದಲು ಏನಾಗ್ತಿತ್ತು, ಒಂದು 60-70% ಬರ್ತಾ ಇತ್ತು, ಹೇಗೆ ಮತ್ತೆ ನೆಕ್ಸ್ಟ್ ಫಿಲ್ಮ್ ಮಾಡ್ತಾ ಇದ್ರು. ಟುಡೇ ಐ ಹ್ಯಾವ್ ಎಕ್ಸಾಂಪಲ್ಸ್ ಆಫ್ ಅಟ್ ಲೀಸ್ಟ್ 20 films ವೇರ್ ಇನ್ವೆಸ್ಟ್ಮೆಂಟ್ ಈಸ್ ಸಮ್ವೇರ್ ಬಿಟ್ವೀನ್ 1 CR to 2 CR, 1-2 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ, ₹1 ರಿಕವರ್ ಆಗಿಲ್ಲ. ಈ ಏನೊಂದು 300 ಫಿಲ್ಮ್ ರಿಲೀಸ್ ಆಗಿದೆ, ಅದರಲ್ಲಿ ಅಟ್ ಲೀಸ್ಟ್ 20 ಫಿಲ್ಮ್ ನನಗೆ ಗೊತ್ತು. ಆ್ಯಂಡ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇವರೆಲ್ಲ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮಂಥವ್ರೇನೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ರೆಡಿ ಆಗಿರೋದು. ಯಾಕಂದ್ರೆ ನಾವು ಆ ಉದ್ದೇಶಗಳನ್ನ ಇಟ್ಕೊಂಡು ಬಂದಿಲ್ಲ. ಇಲ್ಲಿ 100 ಕೋಟಿ ಫಿಲ್ಮ್ ಮಾಡಬೇಕು, 50 ಕೋಟಿ ಫಿಲ್ಮ್ ಮಾಡಬೇಕು, ನಮಗೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು. ಸೊ ದಿಸ್ ಈಸ್ ದ ಥಿಂಗ್. ದ ಟೈಮ್ ವಿಲ್ ಕಮ್ ಬ್ಯಾಕ್, ಬಟ್ ವಿ ನೀಡ್ ಟು ವೇಟ್ ಟು ಸ್ಟ್ರಾಟಜೈಸ್. ನನಗೂ ಗೊತ್ತಿಲ್ಲ ಈಗ ಕರೆಂಟ್ಲಿ ಏನು ಸ್ಟ್ರಾಟಜಿ ಅಂತ. ನಮಸ್ತೆ ಸರ್. ಈಗ ಸಿನಿಮಾ ಅನ್ನೋದು ಆಡಿಯನ್ಸ್ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಬೇಕು ಒಂದು, ಇಲ್ಲಾಂದ್ರೆ ರಿಯಲ್ ಲೈಫ್ನ ಮರ್ಸೋ ಥರ ಇರಬೇಕು. ಸೊ ಕನ್ನಡದಲ್ಲಿ ಈ 2 ರೀತಿ ಸಿನಿಮಾಗಳು ಬರ್ತಾ ಇರೋದು ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಕನ್ನಡ ಆಡಿಯನ್ಸು ಅಥವಾ ಒಟ್ನಲ್ಲಿ ಸಿನಿಮಾ ಆಡಿಯನ್ಸು ಕನ್ನಡ ಇಂಡಸ್ಟ್ರಿ ಮೇಲೆ ಹೋಪ್ ಕಳ್ಕೊತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇನ್ನೊಂದು ದೊಡ್ಡ ದೊಡ್ಡ ಹೀರೋಗಳು ಏನಿದ್ದಾರೆ ಅವರೆಲ್ಲ ಸೊ ಫ್ರೆಂಡ್ಶಿಪ್ ಪರಿಚಯ ಇದ್ದಾರೆ ಅಂದ್ಬಿಟ್ಟು ಒಬ್ರಿಗೆ ಸಿನಿಮಾ ಕೊಡ್ತಾರೆ, ಒಬ್ರು ಡೈರೆಕ್ಟ್ ಮಾಡೋಕೆ ಅವಕಾಶ ಕೊಡ್ತಾರೆ. ಈ ರೀತಿ ಬಿಟ್ಬಿಟ್ಟು ಸ್ಟೋರಿ ಓರಿಯೆಂಟೆಡ್, ಕಂಟೆಂಟ್ ಓರಿಯೆಂಟೆಡ್, ಇವಾಗ ನಾವು ತುಂಬ ಹೀರೋಗಳು ನೋಡಿದ್ರೆ ಅವ್ರು ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂಥ ಡೈಲಾಗ್ಸ್ಗಳು, ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂಥ ಸ್ಟೋರಿಗಳು ಈ ಥರನೇ ಮಾಡ್ತಾರೆ. ಇವಾಗ ಒಬ್ರು ನಾವು ಹೀರೋ ನೋಡ್ತಾ ಇದ್ದಾರೆ ಅಂದರೆ ಅವ್ರು ರಿಯಲ್ ಲೈಫೇ ಬೇರೆ ಇರಬೇಕು, ಸೊ ಸಿನಿಮಾದಲ್ಲಿ ನೋಡ್ತಾ ಇರೋದೇ ಬೇರೆ ಇರಬೇಕು. ಕಂಪ್ಲೀಟ್ ನಾವು ಥಿಯೇಟರ್ ಒಳಗಡೆ ಹೋಗಿ ಫುಲ್ ಮರ್ತ್ ಬಿಡ್ಬೇಕು, ಆ ಸ್ಟೋರಿ ಒಳಗಡೆ ಅಷ್ಟು ಡೆಪ್ತ್ ಇರಬೇಕು. ಆ ಥರ ಕನ್ನಡದಲ್ಲಿ ಬರ್ತಾ ಇಲ್ಲ ಆ್ಯಕ್ಚುಲಿ ಸ್ಟೋರೀಸು. ಸೊ ಅದರಿಂದ ಇವಾಗ ಚೆನ್ನಾಗಿಲ್ಲ. ಇವಾಗ ನೀವು ಹೇಳ್ದಂಗೆ ಮಲಯಾಳ ಮೂವೀಸ್ ಚೆನ್ನಾಗಿರುತ್ತೆ ಅಂತ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿದೆ ಅನಿಸ್ತಾ ಇದೆ. ಸೊ ಅದೇ ಥರ ಕನ್ನಡ ಇಂಡಸ್ಟ್ರಿ ಏನೂ ಇಲ್ಲ ಈ ಥರ ಅಂದಂದು ಸೊ ಇಷ್ಟ ಆಗ್ತಾ ಇಲ್ಲ ಜನಕ್ಕೆ, ಹೋಪ್ಸ್ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇಲ್ಲ, ಐ ಥಿಂಕ್ ಯು ಮೇಡ್ ಅ ವೆರಿ ರೆಲೆವೆಂಟ್ ಪಾಯಿಂಟ್. 2 ರೀತಿ ಇರಬೇಕು. ಒಂದು ಮರ್ಸೋ ಆಗಿರ್ಬೇಕು, ಒಂದು ಇಲ್ಲ ಅಂತಂದ್ರೆ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗ್ಬೇಕು. 2ರಲ್ಲಿ ಒಂದು ಟೈಪ್ ಇರಬೇಕು. ಅದು 2 ಒಂದು ಲೆವೆಲ್ ನಮಗೆ ಅಚೀವ್ ಮಾಡಕ್ ಆಗಿಲ್ಲ ಅನ್ಕೋತೀನಿ. ನಾನು ಇಲ್ಲಿವರೆಗೂ ಅಚೀವ್ ಮಾಡಕ್ ಆಗಿಲ್ಲ ಅನ್ಕೋತೀನಿ. ಬಟ್ ಇಟ್ ಕ್ಯಾನ್ ಬಿ ಟ್ರೈಡ್. ಓಕೆ, ದ ಪರ್ಸೆಪ್ಷನ್ ಕ್ಯಾನ್ ಬಿ ಚೇಂಜ್ಡ್ ಅಲ್ಲ ಬೈ ಡೆಲಿವರಿಂಗ್ ದ ರೈಟ್ ಕಾಂಟೆಂಟ್. ಅಂದ್ರೆ ಒಳ್ಳೆ ಕಾಂಟೆಂಟ್ಗಳನ್ನ ಡೆಲಿವರ್ ಮಾಡ್ತಾ ಹೋದ್ರೆ ಆ ಪರ್ಸೆಪ್ಷನ್ ಚೇಂಜ್ ಆಗ್ಬೋದು. ಸೊ ಅದನ್ನೇ ಪ್ರಯತ್ನ ಮಾಡೋಣ ಅಂತ ವಿತ್ ಸ್ಮಾಲ್ ಫಿಲ್ಮ್ಸ್. ಅಂದ್ರೆ ಒಂದೇ ಫಿಲ್ಮ್ ಮಾಡಿ ಎಲ್ಲ ಹಣ ಕಳ್ಕೊಂಡು ಹೋಗೋದ್ಕಿಂತ ಒಂದು 5 ಫಿಲ್ಮ್ ಮಾಡಿ, ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ವರ್ಕ್ ಆದ್ರೆ ಮತ್ತೆ ಇನ್ನೊಂದು 5 ಮಾಡ್ಬೋದು. ಸೊ ಒಂದು ಹೊಸ ಪ್ರೊಡಕ್ಷನ್ ಹೌಸ್ಗೆ ಅಥವಾ ಒಂದು ಹೊಸ ನಿರ್ಮಾಪಕನಿಗೆ ಇರಬೇಕಾಗಿರೋ ರೆಸ್ಪಾನ್ಸಿಬಿಲಿಟೀಸ್ ಏನು? ವಾಟ್ ಈಸ್ ದ ಪ್ರೋಸ್ ಅಂಡ್ ಕಾನ್ಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಇಂಟ್ರೆಸ್ಟ್ ಇನ್ ಮೇಕಿಂಗ್ ಅ ಗುಡ್ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ? ಎಸ್, ಆಸ್ ಅ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟೀಸ್ ಏನು, ಫಂಡಮೆಂಟಲ್ ರೆಸ್ಪಾನ್ಸಿಬಿಲಿಟೀಸ್, ಮತ್ತೆ ಅದ್ರಲ್ಲಿ ಬರೋ ಪ್ರೋಸ್ ಅಂಡ್ ಕಾನ್ಸ್ ಏನು ವೆನ್ ಹಿ ಹ್ಯಾಸ್ ಅನ್ ಇಂಟ್ರೆಸ್ಟ್ ಟು ಮೇಕ್ ಅ ಗುಡ್ ಸಿನಿಮಾ? ಸಿ, ದ ಪ್ರೊಡ್ಯೂಸರ್ಸ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ಅಂತಂದ್ರೆ, ನಾನು ಆವಾಗಲೇ ಹೇಳ್ದಂಗೆ ಒಂದು ರೈಟ್ ಸ್ಕ್ರೀನ್ ಪ್ಲೇ, ರೈಟ್ ಡೈರೆಕ್ಟರ್ನ ಪಿಕ್ ಮಾಡೋ ಎಬಿಲಿಟಿ ಇರಬೇಕು. ಒಂದು ಅದರಲ್ಲಿ ಎಡವಿದ್ರೆ ಮುಂದೆ ಎಲ್ಲೂ ಕರೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಒನ್ ಕೇಸ್. ಓಕೆ, ಸೊ ಇವೆರಡು ಕರೆಕ್ಟ್ ಮಾಡಿದ ಮೇಲೂ ಮುಗೀತು ಅಂತಲ್ಲ ಕೆಲಸ. ಪ್ರೊಡ್ಯೂಸರ್ ಕೆಲಸ ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಹಿ ಹ್ಯಾಸ್ ಟು ಪುಟ್ ಟುಗೆದರ್ ದ ರೈಟ್ ಟೀಮ್ ಅಂತಂದ್ರೆ ಒಂದಷ್ಟು ಈಗೋ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಪ್ರೊಡ್ಯೂಸರ್ ಕೆಲಸ ಈಸ್ ಮಚ್ ಮೋರ್ ಡಿಫಿಕಲ್ಟ್ ದೆನ್ ಡೈರೆಕ್ಟರ್ಸ್ ಜಾಬ್. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಂತಂದ್ರೆ, ಪ್ರೋ ಅಂತಂದ್ರೆ ಒಂದು ಕಂಟ್ರೋಲ್ ನಿಮ್ಮ ಕಡೆ ಇರುತ್ತೆ, ಹಣ ನಿಮ್ದು. ಬಟ್ ಸಿನಿಮಾ ಸ್ಟಾರ್ಟ್ ಆದ ನೆಕ್ಸ್ಟ್ ಡೇನೆ ನಿಮ್ಮ ಕಂಟ್ರೋಲ್ ನಿಮ್ಮ ಕಡೆಯಿಂದ ಹೋಗ್ಬಿಡುತ್ತೆ.
ಬೇರೆ ಎಲ್ಲರ ಕಡೆ ಕಂಟ್ರೋಲ್ ಇರುತ್ತೆ ನಿಮ್ ಬಿಟ್ಟು. ಸೊ ಅದು ಅದು ಕಾನ್ ಅಂತ ಹೇಳ್ಬೋದು, ಅದು ಪ್ರೋ ಅಂತ ಹೇಳ್ಬೋದು. ಸೊ it is a very difficult job, producers. But yes, one best thing you can do is, without spending anything, 1 rupee, you can choose a right script and right director. And the integrity of a director is very important. If the director integrity is misplaced, producer cannot go anywhere. He's gone. Andre nodiro case mele ಹೇಳ್ತಾ ಇದೀನಿ. Hello sir. Sir, right now I have a script that has been accepted by our upcoming star. ಸೊ ಒಂದು ಇನ್ವೆಸ್ಟರ್ ಇದ್ದಾರೆ. ಸೊ ಆ ಇನ್ವೆಸ್ಟರ್ಗೆ ಏನು ಡೌಟು ಅಂದರೆ, ಇವಾಗ ನಾವು ಹಾಕ್ತಾ ಇರೋ ದುಡ್ಡು ಫಿಲಮ್ ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಸೇಫ್ ಮಾಡೋಕ್ಕಾಗುತ್ತಾ ಅಂತ. ಫಾರ್ ಎಕ್ಸಾಂಪಲ್ ನಾನ್ ಥಿಯೇಟ್ರಿಕಲ್ ರೈಟ್ಸ್ ಇರ್ಬೋದು, ಡಬ್ಬಿಂಗ್ ರೈಟ್ಸ್ ಇರ್ಬೋದು, ಆಡಿಯೋ ರೈಟ್ಸ್ ಇರ್ಬೋದು. Can you help an upcoming filmmaker to know where to sell it or how to pitch it? See, how big is your hero ಅನ್ನೋದು ಫಸ್ಟ್ ಪಾಯಿಂಟ್. ನಾವು ನನ್ನ ಪ್ರಕಾರ ಫಸ್ಟ್ 5-6 ನೇಮ್ಸ್ ಬಿಟ್ರೆ ಬೇರೆ ಎಲ್ಲೂ ಏನು ಗ್ಯಾರಂಟಿ ಇಲ್ಲ. ನಾನು ರೀಸೆಂಟ್ಲಿ ಯಾರ್ದೋ ಜೊತೆ ಮಾತಾಡ್ತಾ ಇದ್ದೆ. ಅಂದರೆ ಈ OTTs ಆಯಿತು, ಯಾರಾಯ್ತು, ಇವ್ರು ಏನು ಪ್ರೊಡಕ್ಷನ್ನು ನೋಡ್ತಿಲ್ಲ, ಆ ಪ್ರೊಡಕ್ಷನ್ ಹೌಸು ನೋಡ್ತಿಲ್ಲ, ಏನೂ ನೋಡ್ತಾ ಇಲ್ಲ ಅಂತ. ಎಕ್ಸ್ಕ್ಲೂಸಿವ್ಲಿ ದೇ ಆರ್ ಲುಕಿಂಗ್ ಎಟ್ ದ ಕಾಂಟೆಂಟ್ ನಾವು ಅಂತ ನಾನು ಕೇಳ್ತಾ ಇದ್ದೀನಿ. ವಿಚ್ ಇಸ್ ಗುಡ್ ಇನ್ ಅ ವೇ. ಓಕೆ, ಸೊ ಏನೂ ಕೇಳ್ತಾ ಇಲ್ಲ ಅಂತ. ಸೊ ಹೌ ಬಿಗ್ ಈಸ್ ಯುವರ್ ಹೀರೋ ಆ್ಯಂಡ್ ಅವ್ರದ್ದು ಏನೇನು ಕನೆಕ್ಟ್ ಇದೆ, ಯಾರ್ಯಾರ ಜೊತೆ ಕನೆಕ್ಟ್ ಇದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಲೈಕ್ ಯು, ಟ್ರೈಂಗ್ ಟು ಡೂ ಅ ಗುಡ್ ಫಿಲ್ಮ್ ಆ್ಯಂಡ್ ಸೆಲ್ ಇಟ್. ಸೊ ಆ ರೀತಿ ನೆಟ್ವರ್ಕು ನನಗಿಲ್ಲ, ಆ ರೀತಿ ಇಂಡಸ್ಟ್ರಿಯಲ್ಲಿ ಡೆಪ್ತು ನನಗಿಲ್ಲ. ಬಟ್ ಎಸ್, ವಿ ನೋ ಹೌ ಟು ಮೇಕ್ ಅ ಗುಡ್ ಫಿಲ್ಮ್. ಅದನ್ನೇ ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಯುವರ್ ದಿಸ್ ಥಿಂಗ್ ಆಲ್ಸೋ. ಎಸ್ ಸರ್. ಸರ್ ಆ್ಯಕ್ಚುಲಿ ಪ್ರೀವಿಯಸ್ ಕ್ವಶನ್ ಕೇಳಿದೆ, ಬಟ್ ನಂಗೆ ಇನ್ನೂ ಆನ್ಸರ್ ಸಿಕ್ಕಿಲ್ಲ. ಬಿಕಾಸ್ ಐ ಆಮ್ ವೆರಿ ಸ್ಕೇರ್ಡ್. ನೀವೇ ಹೇಳಿದ್ರೆ, ಆನ್ಸರ್ ಹೇಳಿದ್ರೆ. ಆ್ಯಕ್ಚುಲಿ ಫಸ್ಟ್ ಮೂವಿ ಮಾಡಿದಾಗ ಒಂದು 2 crores ಹಾಕಿ ಮಾಡಿರ್ತೀನಿ. ಸೊ ಫ್ಲಾಪ್ ಆಯಿತು, ನನಗೆ ಲೈಫೇ ಇಲ್ಲ. ಲೈಕ್ 5 years 3 years ಕಷ್ಟಪಟ್ಟಿರ್ತೀನಿ. ಲೈಕ್ ನೀವು ಹೇಳಿದ್ರೆ ನನಗೆ ಲೈಕ್ ಡೈಲಮಲ್ಲಿ ಇದ್ದೀನಿ, ಲೈಕ್ ಟಾರ್ಗೆಟ್ ಆಡಿಯನ್ಸಾ ಏನು ಅಂತ. ಈಗ 12th ಫೇಲ್ ಕೊಟ್ರಿ, ಲೈಕ್ 12th ಫೇಲ್ ಈಗ ಎಕ್ಸಾಂಪಲ್ ಯಾವ್ದಾದ್ರು ಚಂದ್ರ ಲೇಔಟ್ ಆ ಥರ ಬಂದರೆ ನಿಮ್ಗೊಂದು 30 ಲೈಕ್ IAS KS ಮಾಡೋರು ಇರ್ತಾರೆ. ದೇ ಹ್ಯಾವ್ ಎ ಹ್ಯೂಜ್ ಆಡಿಯನ್ಸ್ ಫಾರ್ ದಟ್. ಅಂಡ್ ವಿನೋದ್ ಚೋಪ್ರಾ, ಲೈಕ್ ರಾಜ್ಕುಮಾರ್ ಇರಾನಿ, ಅವ್ರ ಟೀಮ್ ಇದೆ. ಸೊ ಆಡಿಯನ್ಸ್ ಇದ್ರು. ಅಂಡ್ ಇದು ಲಾಪತಾ ಲೇಡೀಸ್ ಬಂದಿದ್ದು ಅಮೀರ್ ಖಾನ್ ಪ್ರೊಡಕ್ಷನ್ಸ್, ಅದು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಆಡಿಲ್ಲ. ಲೈಕ್ PVR ಅಲ್ಲಿ ಅಮೀರ್ ಖಾನ್ ಇರೋದ್ರಿಂದ ಆಯ್ತು. ಎಕ್ಸಾಂಪಲ್ ನಾನ್ ಲಾಪತಾ ಲೇಡೀಸ್ ಮಾಡಿದಿದ್ರೆ ರೀಚ್ ಆಗ್ತಿರ್ಲಿಲ್ಲ. ಸೊ ನನಗೆ ಲೈಕ್ ಹೆಂಗೆ ಈಗ ಲೈಕ್ ಅಪ್ಕಮಿಂಗ್ ಇಲ್ಲ, ನಾನೇನ್ ಹೇಳೋದು, ಲಾಪತಾ ಲೇಡೀಸ್ ನೀವು ಮಾಡಿದ್ರೆ ರೀಚ್ ಆ ಲೆವೆಲ್ ಆಗ್ತಾ ಇರ್ಲಿಲ್ಲ, ಬಟ್ ರೀಚ್ ಆಗಿರೋದು. ಈಗ ನಾನು ಅಯನ ಮಾಡಿದೆ ಅಲ್ಲ, ಅಯನ ಒಂದೇ ವೀಕ್ ಇತ್ತು. ಅಯನ ಏನು ನನಗೇನು 5 times ಹಣ ಮಾಡಿಕೊಟ್ಟಿಲ್ಲ, ಏನು ಮಾಡಿಲ್ಲ. ಬಟ್ ಅಟ್ಲೀಸ್ಟ್ ನಾವು ಹಣ ಹಾಕಿದ್ದು, ಹಣ ರಿಟರ್ನ್ ಬಂತು, ನಾವು ನೆಕ್ಸ್ಟ್ ಫಿಲ್ಮ್ ಮಾಡೋ ಹಂಗೆ ಆಯ್ತು. ಸೊ ಅಟ್ಲೀಸ್ಟ್ ನೀನು ಆ ಫಿಲ್ಮ್ ಅನ್ನ ನೀವು ಮಾಡಿದ್ರೆ, ಲಾಪತಾ ಲೇಡೀಸ್ ನೀವು ಮಾಡಿದ್ರೆ, ಅಷ್ಟು ರಿಕಗ್ನಿಷನ್ ನಿಮ್ಗೆ ಸಿಕ್ಕಿರೋದು, ಎಲ್ಲೋ ಒಂದು ನಿಮ್ಗೆ ಅವಾರ್ಡ್ ಸಿಕ್ಕಿರೋದು, ಅಥವಾ ಎಲ್ಲೋ ಒಂದು ರಿಕವರಿ ಆಗಿರೋದು ನಿಮ್ಗೆ OTTಯಲ್ಲಿ. ಸೊ ಇಟ್ ಲುಕ್ಸ್ ವೆರಿ ಸಿಂಪಲ್ ಟು ಕ್ರ್ಯಾಕ್ ದೋಸ್ ಫಿಲ್ಮ್ಸ್, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಮಾಡಿದ ಮೇಲೆ ಏನಾಗುತ್ತೆ ಅಂತ ಒಂದು ಪ್ರಾಬ್ಲಮ್ ಯೋಚನೆ ಮಾಡ್ತೀವಲ್ಲ, ದಿಸ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್. ನಾವು ತಿಳ್ಕೊಂಡಷ್ಟು ಈಸಿ ಇಲ್ಲ ಅದು. ಫಸ್ಟ್ ಶಾರ್ಟ್ ಇಟ್ಟ ಮೇಲೆ ಗೊತ್ತಾಗುತ್ತೆ, ಓಕೆ ನಾನು ಏನು ಯೋಚನೆ ಮಾಡಿದ್ದೆ, ಇಲ್ಲಿ ಏನು ಕಾಣ್ತಾ ಇದೆ ಅಂತ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಬ್ರೈನ್, ಇಲ್ಲ ಎಡಿಟ್ ಅಲ್ಲಿ ನೋಡೋಣ ಅಂತ. ಆಕ್ಚುಲಿ ಡೈರೆಕ್ಟರ್ ಹೆದರಿಕೆ ಬರಬೇಕು, ಅಲ್ಲೇನೆ ಫಸ್ಟ್ನೇ ನರ್ವಸ್ ಆಗ್ಬೇಕು, ಕೈ ಎಲ್ಲ ಬೆವರು ಬಿಟ್ಟು, ಇಲ್ಲ ನಾನು ಅನ್ಕೊಂಡಂಗೆ ಆಗ್ತಿಲ್ಲ ಇದು, ದೆನ್ ದ ಫಿಲ್ಮ್ ವಿಲ್ ಕಮ್ ಔಟ್ ಗುಡ್. ಇಲ್ಲ ಅಲ್ಲಿ ಎಡಿಟ್ ಅಲ್ಲಿ ನೋಡೋಣ, ಇಲ್ಲಿ ಹೀರೋ ಆಗಿ ಸೆಟ್ ಅಲ್ಲಿ ಬನ್ನಿ, ಸಿ ದಟ್ ಈಸ್ ನಾಟ್ ದ ವೇ. ನಿಮ್ಗೆ ಅನಿಸ್ತಾ ಇದೆ ಲಾಪತಾ ಲೇಡೀಸ್ ನಾವು ಮಾಡ್ಬಿಡ್ಬೋದು ಅಂತ, ಅಂದ್ರೆ ಇಟ್ ಈಸ್ ನಾಟ್ ಈಸಿ. ಇವತ್ತು ಈ 12th ಫೇಲ್ ನಾವು ಈಗ ಎಕ್ಸಾಂಪಲ್ ವಿನೋದ್ ಚೋಪ್ರಾ ಹತ್ರ ಈ ಸೇಮ್ ಸೆಟ್ ವಾಸ್ ದೇರ್ ಫ್ರಮ್ 45 years. ಯಾಕೆ ಮಾಡೋಕ್ಕಾಗಲಿಲ್ಲ? ಇಟ್ ಟುಕ್ ಸೋ ಮಚ್ ಟೈಮ್ ಟು ಕ್ರ್ಯಾಕ್ ದ ಆಲ್ ಕೋಡ್ಸ್. ಅದರಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ 117 drafts, whatever, like right, 100+ drafts ಮಾಡಿದ್ದಾರೆ. So it's not easy. I think you have cracked that, then I'll sell everything what I have and I'll invest on it. The day I am convinced that this boy has cracked it. Because 100 times agutte adu investment for sure. Sir, just to add on,
ಟಾರ್ಗೆಟ್ ಆಡಿಯನ್ಸ್ ಇದು ಹೇಗೆ ಅಂದ್ರೆ ಹೇಗೆ ನಾವು ತಗೊಳ್ಳೋದು ಅಂತ. ಇವಾಗ ಲಾಪತಾ ಲೇಡೀಸ್ target audience is not people who stay in railway station or the people who just fled, right? And 12th fail target audience is not IAS coach people. ಅವರಷ್ಟೇ ನೋಡಿಲ್ಲ ಸಿನಿಮಾ. ಅಂದ್ರೆ ಆ ಅಚೀವ್ಮೆಂಟ್ ಆಗಿದೆ ನಂತರ ನಾನು ಕಷ್ಟಪಟ್ಟು ಏನೋ ಮುಟ್ಟಿದೀನಿ ಅನ್ನೋರ ಟಾರ್ಗೆಟ್ ಆಡಿಯನ್ಸ್. ಅದನ್ನ ತುಂಬಾ ಕಾರ್ಪೊರೇಟ್ ಸ್ಟೈಲ್ ಟಾರ್ಗೆಟ್ ಆಡಿಯನ್ಸ್ ಅನ್ನೋದು ಕಷ್ಟನ ಮಾಡೋದು, ಅಥವಾ ನೀವು ಅಂದ್ರೆ ನಾ ಈ ಸಲ ಅರ್ಥ ಮಾಡ್ಕೊಂಡೆ ಅದನ್ನ ಅಂತಂದ್ರೆ ಹೇಗೆ ಕ್ಲಾರಿಟಿ ಕೊಡ್ತೀರಾ ಸರ್? ಟಾರ್ಗೆಟ್ ಆಡಿಯನ್ಸ್ ಅನ್ನೋದು ಇದೆ. ಈಗ ವಾಟ್ ಹಿ ಆಸ್ಕ್ಡ್ ಅಲ್ಲ, ದಟ್ ಕ್ವಶನ್ ಈಸ್ ವೆರಿ ಜೆನ್ಯೂನ್. ಟಾರ್ಗೆಟ್ ಆಡಿಯನ್ಸ್ ಅನ್ನೋದು ಇದೆ, ಓಕೆ. ಬಟ್ ನಾವೇನಂತಂತಂದ್ರೆ ಈಗ ಚಿಕ್ಕ ಬಜೆಟ್ ಅಲ್ಲಿ ಸಿನಿಮಾ ಮಾಡುವಾಗ ನಾನೀಗ 50 ಕೋಟಿ ಹಾಕುವಾಗ ನಾನು ತುಂಬಾ ಕ್ಲಿಯರ್ ಇರಬೇಕು ಟಾರ್ಗೆಟ್ ಆಡಿಯನ್ಸ್ ಏನು ಅಂತ. ಇಫ್ ಮೈ ಫಿಲ್ಮ್ ಹ್ಯಾಸ್ ಅ 20 crore budget, then I have to be very clear. Personally, why we want to do small films is we don't want to think about it. We just want to think about a good story. ಈಗ ನಾನು 50 ಲಕ್ಷ 70 ಲಕ್ಷ ಹಾಕೋದ್ರಿಂದ ನಾನು ತಲೆ ಹೊಡ್ಕೋಬೇಕಾಗಿಲ್ಲ ಯಾರು ಇದಕ್ಕೆ ಟಾರ್ಗೆಟ್ ಆಡಿಯನ್ಸು ಅಂತ. ದ ಮೂಮೆಂಟ್ ಮೈ ಸ್ಟೇಕ್ ಇಸ್ 10 crores, ದೆನ್ ಐ ಹ್ಯಾವ್ ಟು ಹೇಳ್ಬೇಕಾ, ಇದೊಂದು ಡೈಲಾಗ್ ಓಡಿಸ್ಬೇಕು, ಕಲಾಸೆ ಪಳ್ಳ್ಯಾಗೊಂದು ಡೈಲಾಗು, ಜೆ ಪಿ ನಗರ್ಗೊಂದು ಡೈಲಾಗು, IT ಅವ್ರಿಗೊಂದು ಬೇರೆ ರೀತಿ ಡೈಲಾಗು, ಎಲ್ಲರನ್ನು ಖುಷಿ ಮಾಡಬೇಕಲ್ಲ. ದಿಸ್ ಬಿಸ್ನೆಸ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್. ಟುಡೇ ಐ ಆಮ್ ಓಪನ್ಲಿ ಟೆಲಿಂಗ್ ಐ ಡೋಂಟ್ ಹ್ಯಾವ್ ದಟ್ ಇಂಟ್ರೆಸ್ಟ್ ಆಲ್ಸೋ. ನಮ್ದು ಏನಿದೆ 50 ಲಕ್ಷ 70 ಲಕ್ಷ 1 CR ನಾವು ಫಿಲ್ ಮಾಡಿದ್ರೆ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಟಾರ್ಗೆಟ್ ಆಡಿಯನ್ಸ್. ಇವತ್ತು ಕಿರಣ್ ರಾವ್ ಅನ್ನು ಅದನ್ನ ಟಾರ್ಗೆಟ್ ಆಡಿಯನ್ಸ್ ನೋಡ್ಕೊಂಡು ಮಾಡಿದ್ದಲ್ಲ, ಅದು ಸ್ಟೇಷನ್ ಮೇಲೆ ಇರೋರ ಹತ್ರದ ಟಾರ್ಗೆಟ್ ಆಡಿಯನ್ಸ್ ಅಲ್ಲ. ಸೊ ವೆರಿ ಸೆಟ್ಲಿ ಫೆಮಿನಿಸಮ್ ಇಸ್ ಪುಶ್ಡ್ ಇನ್ ಟು ಇಟ್, ಬಟ್ ದಟ್ ಈಸ್ ಅಂದ್ರೆ ಆ ಲೆವೆಲ್ಗೆ ಹೋಗಿರೋದು. ಇಲ್ಲ ಅಂದ್ರೆ ಇವನ್ ಯು ಹವ್ ಡೆಲಿವರ್ಡ್ ಆರ್ ಎನಿಬಡಿ ವುಡ್ ಹವ್ ಡೆಲಿವರ್ಡ್ ದಟ್ ಸಬ್ಜೆಕ್ಟ್ ಅಲ್ಲ, ದಟ್ ಈಸ್ ಸ್ಟಿಲ್ ಅ ರೆಲೆವೆಂಟ್ ಸಬ್ಜೆಕ್ಟ್. ಅಂದ್ರೆ ಇಟ್ ವುಡ್ ಹವ್ ರೀಚ್ಡ್ ಇಟ್ಸ್ ಓನ್ ಇದಂತ ಹೇಳ್ತಾ ಇರೋದು ನಾನು. ಈಗ ನಾವು ಹೊಸ ದಿನಚರಿ ಯಾರಿದ್ರು, ನಾವು 1 ವೀಕಲ್ಲೇ ಔಟ್ ಆಗಿದ್ವಿ ಥಿಯೇಟರಿಂದ, 1 ವೀಕಲ್ಲಿ ಔಟ್ ಆಗಿದ್ವಿ. ಯಾರು ನೋನ್ ಫೇಸ್ ಇಲ್ಲ, ತುಂಬಾ ಲೋ ಬಜೆಟ್ ಅಲ್ಲಿ ಮಾಡಿರುವಂತ ಸಿನಿಮಾ. ಬಟ್ ಏನಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ಅಲ್ಲಿ 9th ಇತ್ತದು 2022 ರ್ಯಾಂಕಿಂಗ್ ಅಲ್ಲಿ. 4th ವಾಸ್ KGF, 8th ವಾಸ್ ವೇದ, 9th ವಾಸ್ ಹೊಸ ದಿನಚರಿ. ಇದು ಒಂದು ಕಾರಣದ ಮೇಲೆ ಶಮಾರು ಬಾಟ್ ದ ಹೋಲ್ ರೈಟ್ಸ್. ಈಗ ನಾನು ಅಮೆಝಾನ್ ಡೈರೆಕ್ಟ್ ಸೇಲ್ ಮಾಡಲಿಲ್ಲ, ಅದನ್ನ ಶಮಾರುಗ್ ನಾನು ಸೇಲ್ ಮಾಡಿದೆ. ಶಮಾರು ಇಸ್ ಡಿಸ್ಟ್ರಿಬ್ಯೂಟಿಂಗ್ ನಾವು. ಅವರು ಡಬ್ಬಿಂಗ್ ಮಾಡ್ತಿದ್ದಾರೆ, ಅವ್ರು ಅಮೆಝಾನ್ ಅಲ್ಲಿ ಹಾಕ್ತಿದ್ದಾರೆ, ಅವ್ರು 10 ಕಡೆ ಹಾಕ್ತಿದ್ದಾರೆ. ಬಟ್ ವಿ ರಿಕವರ್ಡ್ ವಾಟ್ ವಿ ಹ್ಯಾಡ್ ಇನ್ವೆಸ್ಟೆಡ್ ಪ್ಲಸ್ ಲಿಟಲ್ ಬಿಟ್ ಮೋರ್ ಆನ್ ದ್ಯಾಟ್. ಸೊ ಎಸ್, ದ ಆನ್ಸರ್ ಟು ದ್ಯಾಟ್ ಅದೇ, ದಟ್ ಈಸ್ ವಾಟ್ ಟಾರ್ಗೆಟ್ ಆಡಿಯನ್ಸ್ ಇಸ್ ಡಿಫಿಕಲ್ಟ್ ಅಂಡ್ ವಿ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಇಟ್ ಇನ್ ದೀಸ್ ಫಿಲ್ಮ್ಸ್. ಸೊ ವೆನ್ ಯು ಆರ್ ಸಬ್ಮಿಟಿಂಗ್ ಯುವರ್ ಸ್ಕ್ರೀನ್ ಪ್ಲೇ, ಡೋಂಟ್ ಕಮ್ ವಿತ್ ದ್ಯಾಟ್ ಥಾಟ್. ಎಸ್, ನಮ್ಗೆ ನೀವು ಸಬ್ಮಿಟ್ ಮಾಡುವಾಗ ಯೋಚನೆ ಮಾಡಬೇಕಾಗಿಲ್ಲ ನೀವು ಯಾವುದು ಟಾರ್ಗೆಟ್ ಆಡಿಯನ್ಸ್ ಅಂತ. ಹಾಯ್ ಸರ್. ಹಾಯ್ ಸರ್, ನನ್ನ ಕ್ವೆಶನ್ ಏನಂದ್ರೆ ಸಿನ್ಸ್ ಎಲ್ಲರೂ ಜನ ಬರ್ತಿಲ್ಲ, ಅದೊಂದು ಸ್ವಲ್ಪ ಡೀಪ್ ರೂಟೆಡ್ ಆಗಿ ಯೋಚಿಸ್ತಿರೋದ್ರಿಂದ, ಯು ಥಿಂಕ್ ಇಫ್ ವಿ ಲುಕ್ ಎಟ್ ಅದರ್ ಲ್ಯಾಂಗ್ವೇಜಸ್, ಈಗ ತಮಿಳ್ ನೋಡಿದ್ರೆ ವಿ ಹ್ಯಾವ್ ಸಮ್ ಎಸ್ಟಾಬ್ಲಿಷ್ ಪ್ರೊಡಕ್ಷನ್ ಹೌಸಸ್ ಲೈಕಾ, AVM, ಅಥವಾ ಡೈರೆಕ್ಟರ್ಸ್ ಶಂಕರ್ ಅವರು, ವೆಟ್ರಿಮಾರನ್ ಅವರು, ಹಂಗೆ ವಿ ಕ್ಯಾನ್ ನೇಮ್ ಅ ಲಾಟ್. ನೀವು ತೆಲುಗು ನೋಡಿದ್ರೆ ಈಗ ನೀವೇ ಹೇಳ್ದಂಗೆ ವೈಜಯಂತಿ ಮೂವೀಸ್ ಇದೆ, ಆಮೇಲೆ ಲಾಟ್ ಆಫ್ ಪ್ರೊಡಕ್ಷನ್ ಆಫ್ ಮೈತ್ರಿ ಮೂವಿ ಮೇಕರ್ಸ್, ಗೀತಾ ಆರ್ಟ್ಸ್, ದಟ್ ಬ್ರ್ಯಾಂಡ್ ಇಸ್ ದೇರ್. ಈಗ ಮಲಯಾಳಂ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್. ಐ ಥಿಂಕ್ ಸಮ್ವೇರ್ ನಮ್ಮಲ್ಲಿ ಹೊಂಬಾಳೆ ಅನ್ನೋದು ಒಂದು ಬ್ರ್ಯಾಂಡ್ ಬಿಟ್ರೆ, ಅಥವಾ ರಾಕ್ ಲೈನ್ ಪಿಕ್ಚರ್ಸ್ ಬಿಟ್ರೆ, ದ ಬ್ರ್ಯಾಂಡ್ಸ್ ಹ್ಯಾವ್ ಆಲ್ ಸಮ್ವೇರ್ ಗಾನ್ ಕ್ವೈಟ್. ಅಂದ್ರೆ ಅದನ್ನ ರಿವೈವ್ ಮಾಡೋದು ಇಸ್ ಇಟ್ ಇಂಪಾರ್ಟೆಂಟ್? ಬಿಕಾಸ್ ನನಗೆ ಗೊತ್ತಿದ್ದಂಗೆ ಮುಂಚೆ ನಮ್ಮ ಮನೆಯಲ್ಲೆಲ್ಲ ಮೂವಿ ನೋಡ್ತಿದ್ದು, ಇಫ್ ಇಟ್ ವಾಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಆರ್ ವಜ್ರೇಶ್ವರಿ ಕಂಬೈನ್ಸ್, ಇಟ್ ವಾಸ್ ಅ ಶಾರ್ಟ್ ಗುಡ್ ಫಿಲ್ಮ್. ಅಂದ್ರೆ ಆ ಬ್ರ್ಯಾಂಡ್ ಇತ್ತು. ಅಣ್ಣ ಅವ್ರ ಟೀಮ್ ಏನಿತ್ತು, ಇಟ್ ವಾಸ್ ಅ ಬ್ರ್ಯಾಂಡ್. ವಿಷ್ಣುವರ್ಧನ್ ಅವ್ರ ಟೀಮ್ ಏನಿತ್ತು, ಇಟ್ ವಾಸ್ ಅ ಬ್ರ್ಯಾಂಡ್. ರಿವೈವಲ್ ಮೇ ಬಿ ದೇ ಕಮಿಂಗ್ ಬ್ಯಾಕ್, ಅಂಡ್ ಬಿಕಾಸ್ ದಟ್ ನಾಲೆಡ್ಜ್ ಇಸ್ ಲ್ಯಾಕಿಂಗ್. ನಮ್ಗೆ ಏನಂತಾರೆ, ಒಂದು ಲೆಜೆಂಡರಿ ಫಿಲ್ಮ್ ಮೇಕರ್ ಅಂದ್ರೆ ಐ ಥಿಂಕ್ ಹೂ ಇಸ್ ಅಗೈನ್ ಡೂಯಿಂಗ್ ಅ ಫಿಲ್ಮ್ ಇಸ್ ಉಪೇಂದ್ರ ಸರ್. ಅದರ್ವೈಸ್ ದಿಸ್ ಇಸ್ ಅ ಲಾಂಗ್ ಗ್ಯಾಪ್ ಆಫ್ ಇದು ನಾಲೆಡ್ಜ್ ಟ್ರಾನ್ಸ್ಫರೇ ಆಗಿಲ್ಲ ಅನ್ಸುತ್ತೆ. ಸೊ ವಾಟ್ ಡು ಯು ಥಿಂಕ್ ಅಬೌಟ್ ದಟ್? ಮೇ ಬಿ ಇಫ್ ದೀಸ್ ಪೀಪಲ್ ಕಮ್ ಬ್ಯಾಕ್ ಅಂಡ್ ಡೂ ಸಚ್ ಫಿಲ್ಮ್ಸ್, ಈಗ ನೀವು ಹೇಳ್ತಿರೋ ಹಂಗೆ within 1 CR they start doing lot of films, I think we can gain the audience trust anta. Yeah, see, ಒಂದು ಏನು ಅಂತಂದ್ರೆ the irony of today is everybody wants a 50 CR 100 CR film. So that is our problem. Every production is only focusing on how to make a next 500 crore film, next 300 crore film. So adana see, I am very small in this whole ecosystem, right?
ಇಟ್ ಈಸ್ ಸಚ್ ಅ ಬಿಗ್ ಇಕೋಸಿಸ್ಟಮ್ ಆ್ಯಂಡ್ 100 ವರ್ಷದಿಂದ ಇದೆ. ದ್ವಾರಕೀಶ್ ಚಿತ್ರ ಅಂತ 50 ಫಿಲ್ಮ್ಸ್ ಮಾಡಿದವರು ನೆಕ್ಸ್ಟ್ ಇನ್ನೂ ಫಿಲ್ಮ್ ಮಾಡಿಲ್ಲ 2-3 ವರ್ಷದಿಂದ. ದಿಸ್ ಇಸ್ ವೆರಿ ಅಂದರೆ ಸ್ಯಾಡ್ನಿಂಗ್, ವೆರಿ ಸ್ಯಾಡ್ನಿಂಗ್. ಯಾಕಂದ್ರೆ ಬೇರೆ ಯಾವ ಇಂಡಸ್ಟ್ರಿಯಲ್ಲೂ ಹಿಂಗಿರಲ್ಲ. 50 ವರ್ಷದಿಂದ ಯಾವುದೋ ಒಂದು ಹೋಟೆಲ್ ಇದೆ ಅಂದರೆ ಅಲ್ಲಿ ನಿಲ್ಲಿಕ್ಕೆ ಜಾಗ ಇರಲ್ಲ. ಬಟ್ ವೇರ್ ಇಟ್ ಕಮ್ಸ್ ಟು ದ್ವಾರಕೀಶ್ ಪ್ರೊಡಕ್ಷನ್ಸ್, ಐ ಫೀಲ್ ವೆರಿ ಬ್ಯಾಡ್ ದಟ್ ಇನ್ನೂ ಅವ್ರು ಯಾವುದೋ ಸಿನಿಮಾ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತಿಲ್ಲ ಅಂತ. ಮಾಡ್ಬೋದು ಮುಂದೆ. ಬಟ್ ಸೊ ಯಾ, ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ಇಟ್. ಸೊ ವಾಟ್ ದೇ ಶುಡ್ ಡೂ. ಆಲ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕೈಯಿಂದ ಏನಾಗ್ತಾ ಇದೆ ಆಗುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹೌ ದೇ ಹ್ಯಾವ್ ಟು ಕೋರ್ಸ್ ಕರೆಕ್ಟ್ ಅಂದರೆ ಅವ್ರು ತಮ್ಮದೇನು ಕರೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಇಟ್ಸ್ ವೆರಿ ವೆರಿ ಫಾರ್ ಫೆಚ್ಡ್ ಆನ್ಸರ್. ಅದಕ್ಕೆ ಇಲ್ಲ ಆನ್ಸರ್ ಇಲ್ಲ ಅದಕ್ಕೆ. I think we can take last 2 questions. Just raise your hand. Anybody else? I want to see. ಸರ್, ಇವಾಗ ಸಿನಿಮಾ ರಿಲೀಸ್ ಆದ್ಮೇಲೆ ಫಸ್ಟ್ 3 ಡೇಸು ಎಲ್ಲ ಫ್ಯಾಮಿಲೀಸು ಫ್ರೆಂಡ್ಸು ಅವರೇ ಬರ್ತಾರೆ ನೋಡಕ್ಕೆ. ಆ್ಯಂಡ್ ನೆಗೆಟಿವ್ ರಿವ್ಯೂ ಕೊಡೋದು ಒಂದು ಪಾಯಿಂಟ್ ಆಗ್ತಿದ್ಯಾ ಅಂತ ಆಡಿಯನ್ಸ್ ಕಮ್ಮಿ ಆಗಕ್ಕೆ. ಲೈಕ್ ಅಂದರೆ ಕರೆಸಿರ್ತಾರೆ ಅವರೇ ಸಿನಿಮಾ ಬನ್ನಿ ನೋಡಿ ಅಂತ, ಅವರಿಗೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಅದನ್ನು ಒಂದು ಪಾಯಿಂಟ್ ಆಗ್ಬೋದಾ ಅಂತ. ಸಿ ಏನು ಪ್ರಾಬ್ಲಮ್ ಏನಾಗಿದೆ ಅಂತಂತಂದ್ರೆ ಎಲ್ಲದರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಜನಕ್ಕೆ. ಏನು ಸೋಷಿಯಲ್ ಮೀಡಿಯಲ್ಲಿ ಏನು ಹೇಳ್ತೀವಿ ಅದ್ರ ಮೇಲೂ ನಂಬಿಕೆ ಇಲ್ಲ. ಸೊ ಈಗ ಅವರು ಸೆಲ್ಫ್ ಬಂದೇನೆ ಅದನ್ನ ವೆರಿಫೈ ಮಾಡಿಕೊಂಡು ನೋಡಬೇಕು. ಯಾಕಂದ್ರೆ ಎಲ್ಲರಿಂದನೂ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಮನಿ ನವ ಡೇಸ್. ಸೊ ಅದು ಹೌದು, ಜನಕ್ಕೆ ನಂಬಿಕೆ ಇಲ್ಲ ಮೊದಲು. ಹೌದು ಹೌದು, ಅಂದ್ರೆ ನಿಮ್ ಫ್ರೆಂಡ್ ಹೇಳಿದ್ರೆ ನೀವು ಇನ್ ಕೇಸ್ ನಿಮ್ ಫ್ರೆಂಡ್ ನೋಡಿ ಬಂದ್ರೆ ಐ ಥಿಂಕ್ ಯು ಕ್ಯಾನ್ ಬಿಲೀವ್. ಅದು ಇದೆ, ಅದು ಇರೋದಕ್ಕೆ ಇನ್ನೂ ನಾವು ಸಿನಿಮಾದಲ್ಲಿ ಇದೀವಿ ಮೋಸ್ಟ್ಲಿ. ಅದು ಹೋಗ್ಬಿಟ್ರೆ ಮುಗೀತು. ಅಟ್ಲೀಸ್ಟ್ ವರ್ಡ್ ಆಫ್ ಮೌತ್ ಇಂದ ಒಂದು 4 ಜನಕ್ಕೆ 10 ಜನಕ್ಕೆ ಗೊತ್ತಾಗಿ ಅವ್ರು ಮತ್ತೆ ಬರ್ತಿದ್ದಾರೆ ಥಿಯೇಟರ್ಗೆ, ಅದು ನಡೀತಾ ಇದೆ. ಬಟ್ ಅದೊಂದು ಮಾಸ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಬಿಕಾಸ್ ಲಾಟ್ ಆಫ್ ನೆಗೆಟಿವ್ ಎಲಿಮೆಂಟ್ಸ್ ಆರ್ ಆಲ್ಸೋ ಹ್ಯಾವ್ ಗಾಟ್ ಇನ್ ಟು ದ ಹೋಲ್ ಇಕೋಸಿಸ್ಟಮ್. ಲಾಟ್ ಆಫ್ ನೆಗೆಟಿವ್ ಎಲಿಮೆಂಟ್ಸ್. And all those negative elements are working for their own benefit. This is very, very, very bad development for the industry. And thanks to social media, everybody has a way to present themselves and way to put across their opinion. Yeah. Take one last question. ಹಾಯ್ ಸರ್. ಸೊ ಆ್ಯಕ್ಚುಲಿ ತುಂಬ ಜನ ತುಂಬ ಫಿಲಮ್ಸ್ ಮಾಡಿರ್ತಾರೆ. ಆ್ಯಕ್ಚುಲಿ ತುಂಬ ರೀಸನ್ಸಿಂದ ರಿಲೀಸ್ ಮಾಡೋಕ್ಕಾಗಿರಲ್ಲ. ಲೈಕ್ ಮೇ ಬಿ ಪ್ರೊಡಕ್ಷನ್ಸ್ ಆರ್ ಸಮ್ ಅದರ್ ಕ್ರಿಟಿಕಾಲಿಟೀಸ್, ಲೈಕ್ ಪ್ರೊಡಕ್ಷನ್ ಆಗಿರಲ್ಲ, ಏನೂ ಆಗಿರಲ್ಲ. ಬಿಕಾಸ್ ಆ ಪೊಸಿಷನ್ ಲೈಕ್ ಕನ್ಸಿಡರ್ ಲೈಕ್ 2019 20s ಮೂವಿ ರಿಲೀಸ್ ಮಾಡಿದ್ರೆ ದೇ ಆಲ್ರೆಡಿ ರೆಡಿ, ದೇ ಶೂಟೆಡ್ ಇಟ್. ಬಟ್ ಡ್ಯೂ ಟು ಸಮ್ ಪ್ರೀ ಪ್ರೊಡಕ್ಷನ್ ವರ್ಕ್ ಆರ್ ಸಮಥಿಂಗ್ ಲೈಕ್ ದಟ್ ದೇ ಕುಡಂಟ್ ಡೂ ಇಟ್ ಆನ್ ಟೈಮ್. ಸೊ ಅದನ್ನ ಆ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರ್ಬೋದಿತ್ತು ಅಂತ ಅನ್ಕೊಂಡಿರ್ತಾರೆ. ಬಟ್ ಇವಾಗ ಈ ಪೊಸಿಷನ್ ಕರೆಂಟ್ ಟೈಮಲ್ಲಿ ರಿಲೀಸ್ ಆದರೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಹೌ ದಟ್ ಮೂವಿ ವಿಲ್ ಕಮ್ ಓವರ್, ಹೌ ದಟ್ ಮೂವಿ ವಿಲ್ ಬಿ ಟೇಕನ್ ಇನ್ ಅ ಪ್ಲೇಸ್? ಯಾ, ಅಂದ್ರೆ ಇದು ಇಫ್ ಸಿ ದ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಆರ್ ಟೈಮ್ಲೆಸ್. ಚೆನ್ನಾಗಿರೋ ಫಿಲ್ಮ್ಸ್ ನನ್ನ ಪ್ರಕಾರ ಟೈಮ್ಲೆಸ್. ಇನ್ ಕೇಸ್ ಆ ಫಿಲ್ಮು ತುಂಬಾ ಟೀಸರ್ ಬಂದು ಹಾಡುಗಳು ಬಂದು ತುಂಬಾ ಓಲ್ಡ್ ಆಗಿ ಜನರ ಮನಸ್ಸಲ್ಲಿ ಓಲ್ಡ್ ನೋಡ್ದಂಗಿದೆಯಲ್ಲ ಅದು ಅಂದ್ರೆ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ಸಿನಿಮಾ ಇದ್ರೆ ಇಟ್ ಡಸಂಟ್ ಮ್ಯಾಟರ್ ಅಂತ ಅನ್ಕೋತೀನಿ ನಾನು. ಇಟ್ ಡಸಂಟ್ ಮ್ಯಾಟರ್, ಯಾವಾಗ ಬಂದ್ರೂ ಡಸಂಟ್ ಮ್ಯಾಟರ್. ಪೀಪಲ್ ವಿಲ್ ವಾಚ್ ಇಟ್ ಇಫ್ ಇಟ್ ಇಸ್ ಅ ಗುಡ್ ಸಿನಿಮಾ. So yeah, I'm sure ಇನ್ನೂ ಕ್ವಶನ್ಸ್ ಇದ್ದೇ ಇರುತ್ತೆ. ಸಿನಿಮಾ ಇಸ್ ಸಮಥಿಂಗ್ ದಟ್ ವಿ ಕೆನಾಟ್ ಸ್ಟಾಪ್ ಟಾಕಿಂಗ್. We can connect offline and we can continue the discussions. On that note, let's wrap off today's session. Sir, thank you so much for spending more than an hour. Pleasure. Thank you everyone for such valuable insights and